ಜಾಣರ ಜಗಲಿ, ಸ್ನೇಹದ ಕಡಲಲ್ಲಿ, ಚಿಂತನ, ಜೀವನ ದರ್ಶನ ಮುಂತಾದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾತ್ರ ನಿರ್ವಹಿಸಿರುತ್ತಾರೆ. ಇವರು ಪಡೆದಿರುವ ಪ್ರಶಸ್ತಿಗಳಲ್ಲಿ ಕೆಲವು ಹೀಗಿದೆ: ಕೈಲಾಸ ಕಿರಣಂ, ಹಾಸ್ಯಕಥಾ ವಿದ್ವಾನ್, ರಾಜ್ಯ ಮಟ್ಟದ ಬೀಚಿ ಪ್ರಶಸ್ತಿ, ಅಳಸಿಂಗ ಪೆರುಮಾಳ್ ಪ್ರಶಸ್ತಿ ಇತ್ಯಾದಿ. ಇಂಥ ಕಲಾವಿದರು ನಮ್ಮೊಂದಿಗಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಸರ್, ದಯವಿಟ್ಟು ನೀವು 2 ಮಾತು ಹೇಳಬೇಕು ಅಂತ ಕೇಳ್ಕೊತೀನಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂದಿರುವ ಎಲ್ಲ ಗಣ್ಯರೇ, ನಿಮ್ಗೆಲ್ರಿಗೂ ನಮಸ್ಕಾರ. ಯಾಕೆ ನಾನು ಪೋಡಿಯಂ ಹತ್ರ ಹೋಗಲಿಲ್ಲ ಅನ್ನೋದಕ್ಕೆ ಒಂದು ಸಾವಿರಾರು ಕಾರಣಗಳಿದೆ. ಆದರೆ ಸಾವಿರಾರು ಕಾರಣಗಳು ಹೇಳೋಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ಕೇವಲ 999 ಕಾರಣಗಳು ಮಾತ್ರ ಹೇಳ್ಬಿಡ್ತೀನಿ. ನಂಬರ್ 1, ಸೀತಾರಾಮ್ ಅವರು ಹೋಗಿರುವಂಥ ಜಾಗ, ಅಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ. ಆ ಪಿಚ್ನಲ್ಲಿ ಬ್ಯಾಟಿಂಗ್ ಆಡೋದು ಭಾಳ ಕಷ್ಟ. ಸೆಂಚುರಿ ಹೊಡೆದಿರುವಂಥ ಪಿಚ್ ಅದು ಅಲ್ವಾ? ಅಲ್ಲಿ ಹೋಗೋದಕ್ಕೆ ನನಗೆ ಒಂಥರ ಪಿಚ್ ಅನ್ನಿಸ್ತಾ ಇದೆ. ಒಂದು ಕಾರಣ. ಎರಡನೇ ಕಾರಣ, ಇಲ್ಲೆಲ್ಲರೂ ನನಗೂ ನಿಮಗೂ ಇಂಥ ಆತ್ಮೀಯ ಒಂದು ಆನೆಸ್ಟಾಗಿ ಸತ್ಯವನ್ನೇ ಹೇಳುತ್ತೇನೆ, ಲಾಯರ್ ಅಂತ ನೀವು ಹೇಳಿದ್ರಿಂದ, ಇದೇ ಭಗವದ್ಗೀತೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯದ ವಿನಃ ಬೇರೆ ನಾನು ಹೇಳೋದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ. ಯಾಕೆಂದರೆ ಏನು ಆ ಸತ್ಯ ಅಂದರೆ, ನನ್ನ ಜೀವನದಲ್ಲಿ ಇಂಥ ಅದ್ಭುತವಾದ ಆಡಿಯನ್ಸ್ನ ನಾನು ಯಾವತ್ತೂ ನೋಡೇ ಇಲ್ಲ. ಸೊ ಥ್ಯಾಂಕ್ ಯು. ನಾನು HP ಕಂಪನಿ ಬರೀ IT BT ಅಂದ್ಕೊಂಡಿದ್ದೆ, CTನಲ್ಲೂ ಫೇಮಸ್ಸು. ಸೊ ಎಲ್ಲ ನನ್ನ ಪ್ರೀತಿಯ ಎಲ್ಲ ಅಮರ ಶಿಲ್ಪಿಗಳಿಗೆ ನಮೋ ನಮಃ. ಯಾಕೆ ಅದ್ಭುತವಾದ ಆಡಿಯನ್ಸ್ ಅಂದರೆ, ನೋಡಿ, 3 ಥರ ಕ್ಯಾಟಗರಿ ಜನಗಳಿದ್ದಾರೆ ಇಲ್ಲಿ. ಯಾರ್ಯಾರು ಇಲ್ಲಿ ಸೀಟಲ್ಲಿ ಕೂತಿದ್ದೀರೋ ಇವ್ರಿಗೆಲ್ಲರಿಗೂ ಒಂಥರ ನಿಜವಾಗಲೂ ರಿಸ್ಕ್ ತೊಗೊಳ್ತಾ ಇದ್ದೀರಾ ನೀವು. ಯಾಕೆಂದರೆ ಎಷ್ಟೊತ್ತು ಮಧ್ಯದಲ್ಲಿ ಎದ್ದೋಗೋಂಗಿಲ್ಲ. ಮಧ್ಯದಲ್ಲಿ ಎದ್ದೋಗೋದು ಎಷ್ಟು ಕಷ್ಟ ಅಂತ ನಾನು ಈಗ ಪ್ರಾಕ್ಟೀಸ್ ಮಾಡ್ಕೊಂಬಂದೆ. ಸೊ ಹಾಗಾಗಿ ನೀವು ರಿಸ್ಕ್ ತೊಗೊಳ್ತಾ ಇದ್ದೀರಾ. ಜೀವನದಲ್ಲಿ ಯಾರು ರಿಸ್ಕ್ ತೊಗೊಳ್ತಾರೋ ಅವರು ನಿಜವಾಗಲೂ ಭಾಳ ಗ್ರೇಟ್ ಅಂತ ಒಂದು. ಎರಡನೇದು, ಅಲ್ಲಿ ನಿಂತಿರೋರು ಇದ್ದಾರಲ್ಲ ಅವ್ರಿಗೆ ಟಾಲರೆನ್ಸ್ ಜಾಸ್ತಿ. ಕೆಲವರು ಉದ್ದ ಇರೋದ್ರಿಂದ ಟಾಲರೆನ್ಸ್ ಉದ್ದಕ್ಕೆ ಅಲ್ಲಿ ನಿಂತ್ಕೊಂಡ್ರು. ಸೊ ಒಂದೊಂದೇ ಕಾಲ ಮೇಲೆ ಕೆಲವು ಸತಿ ಹಿಂಗೆ ನಿಂತ್ಕೊಳ್ತಾ ಇರ್ತಾರೆ. ಇದು ಆದ್ದರಿಂದ ನಿಮಗೆ ತಾರೀಫು. ಇನ್ನು ಕೆಲವರು ಜಾಗ ಇಲ್ಲದೆ ಹೊರಗಡೆ ನಿಂತಿದ್ದಾರೆ, ಅವ್ರು ನಿಜವಾಗ್ಲೂ ಗ್ರೇಟು. ಯಾಕೆಂದರೆ ದೇ ಆರ್ ಔಟ್ಸ್ಟ್ಯಾಂಡಿಂಗ್ ಪೀಪಲ್. ಅಲ್ವಾ? ಈ ಎಲ್ಲ ಕಾರಣಗಳಿಂದ ನಾನು ಪೋಡಿಯಂ ಹತ್ರ ಹೋಗಲಿಲ್ಲ. ಇದು ಎಷ್ಟೋ ಒಂದು ಕಾರಣ ಅಂತ ಜನಗಳು ನೋಡೋಣ ಅಂತ. ಇನ್ನೊಂದು ಕಾರಣ ಯಾಕೆ ಹೋಗಲಿಲ್ಲ ಅಂತ ಅನ್ನೋದಕ್ಕೆ ಇನ್ನೊಂದು ಕಾರಣ ಯಾವುದು, ಯಾಕೆ ಅಂತಂದರೆ, ಈ ಒಂದು ಆಯ್ತಲ್ಲ, ಆ ಮೈಕ್ದು ಆಮೇಲೆ ಬರ್ತೀನಿ, ಹೋಗಲಿಲ್ಲ ಅಂತ. ಸ್ಟ್ಯಾಂಡ್ ಮೈಕು ಕೂಡ ನಾನು ಉಪಯೋಗಿಸೋದು. ಆ ಸ್ಟ್ಯಾಂಡ್ ಮೈಕ್ನ ಇಲ್ಲೇ ತಂದಿಟ್ಕೋಬೋದಾಗಿತ್ತು. ಆದರೂ ಯಾಕೆ ಹೋಗಲಿಲ್ಲ ಅಂದರೆ, ನನ್ನ ತತ್ವ ಏನು ಅಂದರೆ, ನನ್ನ ಪ್ರಿನ್ಸಿಪಲ್ ಏನು ಅಂದರೆ, ಮನುಷ್ಯನಿಗೆ ನಮ್ಮ ಜೀವನ, ನಮ್ಮ ಮೈಕು ನಮ್ಮ ಕೈನಲ್ಲಿರಬೇಕು. ಆದ್ದರಿಂದ ಸ್ಟ್ಯಾಂಡ್ ಮೈಕ್ ಬೇಡ. ಅದು ಕರೆಕ್ಟ್ ಅಲ್ವಾ? ಸೊ ನಾವು ಏನು ಮಾತಾಡ್ತೀವಿ ಅಂತ ನಾವು ಡಿಸೈಡ್ ಮಾಡಬೇಕು ಅಂತ. ಸೊ ಹಾಗಾಗಿ ಇದು ಕಾರಣ. ಇನ್ನು ಕೊನೆಯ ಕಾರಣ, ಇದು 998ನೇ ಕಾರಣ. 999ನೇ ಕಾರಣ ಏನಪ್ಪ ಅಂದರೆ, ಇತ್ತೀಚೆಗೆ ನನಗೊಂದು ಬಿಟರ್ ಎಕ್ಸ್ಪೀರಿಯನ್ಸ್ ಆಯಿತು. ಇವತ್ತು ನಾನು ಸೀತಾರಾಮ್ ಇಬ್ಬರೇ ಚೀಫ್ ಗೆಸ್ಟ್ಗಳು. ಒಂದು ಸಲ ಏನಾಯಿತು, ಇತ್ತೀಚೆಗೆ ಆ ರಾಜ್ಯೋತ್ಸವ ಯಾವುದಕ್ಕೆ ಹೋಗಿದ್ದೆ, 8 ಜನ ಚೀಫ್ ಗೆಸ್ಟ್ಗಳು ಕೂತ್ಬಿಟ್ಟಿದ್ದಾರೆ. ನಂದು ನಂಬರ್ 8. 6:15 ಶುರು ಆಗಬೇಕಾಗಿದ್ದು, ಅವ್ರು ಹೇಳಿದ್ರು, ಆರ್ಗನೈಸರ್ಸ್ ಹೇಳ್ಬಿಟ್ಟಿದ್ರು, ನೋಡಿ ಸರ್, ನಾವು ಟೈಮ್ ವಿಷಯದಲ್ಲಿ ಭಾಳ ಪಂಕ್ಚುಯಲ್. ನಾವು ಟೈಮ್ ವಿಷಯದಲ್ಲಿ ನಾನು ಯಾವಾಗಲೂ ನಮ್ಮ ಆರ್ಗನೈಸೇಷನ್ ಇಸ್ ನೋನ್ ಫಾರ್ ಇಸ್ ಪಂಕ್ಚುಯಾಲಿಟಿ. 6:15 ಅಂತ ಹಾಕಿದ್ರೆ ಕರೆಕ್ಟಾಗಿ 7:15 ಶುರು ಮಾಡ್ತೀವಿ ಯಾವಾಗಲೂ. ಸೊ ಹಂಗಾಗಿ 6:15 ಶುರು ಆಗಬೇಕಾಯ್ತು, 7:15 ಶುರು ಆಯಿತು.
ಏಳು ಕಾಲಿಗೆ ಇನ್ನು ಇದೆಲ್ಲ ಇನ್ವೊಕೇಶನ್ನು, ವೆಲ್ಕಮ್ ಸ್ಪೀಚು, ಬತ್ತಿ ಇಡೋದು, ಆಮೇಲೆ ಅಂದರೆ ಉದ್ಘಾಟನೆ ಇದೆಲ್ಲ ಆಯಿತು. ಆಮೇಲೆ ಭಾಷಣಗಳ ಸುರಿಮಳೆ 1 2 3 4 ಹೊಡಿತಾ ಇದ್ದಾರೆ. ಅರ್ಧ ಗಂಟೆ, ಮುಕ್ಕಾಲು ಗಂಟೆ. ಜನಗಳೆಲ್ಲ 3-4 ಸಲ ನಿದ್ದೆ ಮಾಡಿ ಎದ್ದಿದ್ರು. ಸೊ ಈ ಕ್ರಿಕೆಟ್ ಮ್ಯಾಚ್ಗೆ ಹೋದಂಗೆ ಕೆಲವರೆಲ್ಲ ತಿಂಡಿ ತಂದುಬಿಟ್ಟಿದ್ರು ಮನೆಯಿಂದ ಫ್ಲಾಸ್ಕಲ್ಲಿ ಹಾಕೊಂಡು ಕುಡಿಯೋದು. ಹಿಂಗಾಯಿತು. 8ನೇ ನಂಬರು ಬರೋ ಅಷ್ಟೊತ್ತಿಗೆ ಬಂದು ಈಗ ಅಷ್ಟೊಂದು ಸುಸ್ತಾಗ್ಬಿಟ್ಟು, ದೇಶಪಾಂಡೆ ಅವರು ಕೂಡ ಸುಸ್ತು, ಚಿತ್ರ ಅವರು ಕೂಡ ಸುಸ್ತು. ಸೊ ಹಿಂಗಾಗಿ ಕೊನೆಯಲ್ಲಿ ಈಗ ವೈ ವಿ ಗುಂಡೂರಾವ್ ಅವರಿಂದ ಭಾಷಣ ಅಂದರು. ಹಬ್ಬ ಕೊನೆಗೂ ಬಂತು ಅಂತ ಕಾಣುತ್ತೆ ಇವತ್ತೇ ಅಂದ್ಕೊಂಡು ಅಲ್ಲಿಂದ ಸ್ಟ್ರೈಟಾಗಿ ಪೋಡಿಯಂ ಹತ್ರ ಹೋದರೆ ಅಲ್ಲೊಂದು ಚೀಟಿ ಇತ್ತು. ಏನಿದೆ ಚೀಟಿ ಅಂತ ನೋಡಿದ್ರೆ, ನಿಮ್ಮ ಸಮಯ ಮುಗಿದಿದೆ ಅಂತ. ಅಲ್ವಾ? ಶುರುನೇ 6 ಗಂಟೆಯಿಂದ ಕಾಯ್ತಾ ಇರೋದು ನಾನು. 9:45 ಈಗ. ತಕ್ಷಣ ಕರೆದ್ಬಿಟ್ಟು ಆರ್ಗನೈಸರ್ಗೆ ಅನೌನ್ಸ್ ಮಾಡ್ತಿರಲ್ಲ ನಿರೂಪಕ, ಏನು ಸರ್ ಇದು, ಈಗ ತಾನೇ ಬರ್ತಾ ಇದ್ದೀನಿ, ನಿಮ್ಮ ಸಮಯ ಮುಗಿದಿದೆ. ಅವ್ರು ಅಲ್ಲೆಲ್ಲೋ ಕಾಫಿ ಕುಡಿತಾ ಇದ್ರು. ಸಡನ್ನಾಗಿ ಹೋದ್ಬಿಟ್ಟು, ಅಯ್ಯೋ ಸಾರಿ ಸರ್, ನಿಮಗೆ ಬಂತ ಚೀಟಿ, ಸಾರಿ ನಿಮಗೆಲ್ಲ, ಪ್ಲೀಸ್ ಡೋಂಟ್ ಮಿಸ್ಟೇಕಸ್. ಏನಾಗಿದೆ, ಒಬ್ಬೊಬ್ಬರಿಗೆ 20-20 ನಿಮಿಷ ಅಂತ ನಾವು ಅಲರ್ಟ್ ಮಾಡಿದ್ವಿ ಟೈಮು. ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಹಿಂಗೆಲ್ಲ ಮಾತಾಡ್ತಾ ಇದ್ರಲ್ಲ, ಅವರಿಗೆ ನಾವು ಬೇರೆ ಅವರಿಗೆಲ್ಲ ಚೀಟಿ ಕೊಟ್ಟಿದ್ದು, ನಿಮಗಲ್ಲ ಖಂಡಿತ. ಹಬ್ಬ ಸ್ವಲ್ಪ ಸಮಾಧಾನ ಆಯಿತು. ನನಗಲ್ಲ ತಾನೇ, ಖಂಡಿತ ಅಲ್ಲ. ಹಾಗಾದ್ರೆ ತೊಗೊಳ್ಳಿ ಅಂದರೆ, ಇರಲಿ ಇಟ್ಕೊಳ್ಳಿ, ನಿಮಗೂ ಬೇಕಾಗತ್ತೆ ಅಂದ್ಬಿಡೋದ. ಅದಕ್ಕೆ ಅಲ್ಲಿ ಹೋದ್ರೆ ತಾನೇ ಈ ಕಾಟ. ಸೊ ಅಲ್ಲಿಗೆ ಹೋದರೆ ತೊಂದರೆ ಆಗಲ್ಲ. ಇದು ಇನ್ನೊಂದು ಟ್ರಿಕ್ ಮಾಡಿದೆ, ನೀವು ಗಮನಿಸ್ಲೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಅವರು ಹೇಳೋಕ್ಕಾಗಲ್ಲ, ಯಾವಾಗ ಅನೌನ್ಸ್ ಮಾಡ್ತಾರೆ. ಮೈಕ್ ಕಿತ್ಕೊಂಡ್ಬಿಟ್ಟಿದ್ದೀನಿ, ಒಂದು ದೇಶಪಾಂಡೆ ಅವರು ಇಟ್ಕೊಂಡಿದ್ದಾರೆ. ಸೊ ಈ ಮೈಕ್ ನಮ್ಮ ಕೈಲಿರೋದು. ಈ ಕಾರಣಕ್ಕೋಸ್ಕರ, ಎಲ್ಲ ಕಾರಣಕ್ಕೋಸ್ಕರ ನಿಮ್ಮನ್ನು ಸಿಕ್ಕಿರುವಂಥ ನೀವು ಆಪರ್ಚುನಿಟಿ ನಾನು ಮಿಸ್ ಮಾಡ್ಕೋಬಾರ್ದು. ಅದಕ್ಕೆ ಸುಮನ್ ಸರ್ನ ಕೇಳಿದೆ ನಾನು, ಎಷ್ಟೊತ್ತು ತನಕ ಮಾತಾಡ್ಬೋದು ನಾನು ಅಂತ ಹಿಂಗೆ ಕೇಳಿದೆ. ಅವ್ರನ್ನ ಕೇಳಿದ ತಕ್ಷಣ 2 ಮಾತುಗಳು ಅಂತ ಅವ್ರು ಹೇಳಿದ್ದಾರೆ. 2 ಮಾತು ಅನ್ನೋದಕ್ಕೆ ಅರ್ಥ ಇಲ್ಲ. ಇದು ಹೆಂಗೆ ಅಂದರೆ, ನಾವು ಗ್ರಾಫ್ನಲ್ಲಿ ಡಿಸ್ಟೆನ್ಸ್ ತೋರಿಸ್ತೀವಲ್ಲ, ಇಲ್ಲಿಂದ ಅಮೇರಿಕಾಗೆ ಹೋಗೋಕ್ಕೆ 1 ಇಂಚ್ = 1000 ಕಿಲೋಮೀಟರ್ಸ್ ಗ್ರಾಫ್ನಲ್ಲೇ. ಅದು 2 ಮಾತು ಅಂದರೆ 6:30-7 ಗಂಟೆ. ಇಲ್ಲ ಸುಮ್ಮನೆ ಹೇಳಿದೆ, 6:30 ತನಕ ಮಾತಾಡಲ್ಲ. ಇಲ್ಲ 6:20 ಇಲ್ಲ. ಆಮೇಲೆ ನಿಮ್ಮದು ಕಲ್ಚರಲ್ ಪ್ರೋಗ್ರಾಮ್ ಬೇರೆ ಇದೆಯಂತೆ, ಅದನ್ನು ನೋಡ್ಬೋದು. ಏಕೆಂದರೆ ಇಂಥ ಅದ್ಭುತವಾದ ಆಡಿಯನ್ಸ್, ರಿಯಲಿ ಸೀತಾರಾಮ ಅವರು ಹೇಳ್ದಂಗೆ ಬಹಳ ಚೆನ್ನಾಗಿದೆ. ಬುದ್ಧಿ ಮತ್ತು ಹೃದಯ 2 ಜರ್ನಿ ಕಂಪ್ಲೀಟ್ ಮಾಡಿರೋ ಆಡಿಯನ್ಸ್ ಇದು. ರೀಚ್ ಆಗಿರೋ ಲಾಂಗ್ ಜರ್ನಿ. ನೀವು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರಲ್ಲ, ನಮ್ಮ ದೇಶ ಬರೀ ಹಾವಾಡಿಸ್ತಾ ಇದ್ದವರು ಈಗ ಮೌಸ್ ಆಡಿಸ್ತಾ ಇದ್ದೀವಿ ಅಂತ ಹೇಳ್ತಿರ್ತಾರಲ್ಲ ಅವರು. ಆದರೆ ನೀವು ಹಾವಾಡಿಸ್ತಾ ಇರೋರಲ್ಲ, ಭಾವಾಡಿಸ್ತಾ ಇರೋರು. ಭಾವ, ಹೃದಯ ತುಂಬಿ ಬರ್ತಾ ಇದೆ. ಹಾಗಾಗಿ ನಿಮಗೆಲ್ಲ ನಿಜವಾಗಲೂ ಹೃತ್ಪೂರ್ವಕವಾದ ವಂದನೆಗಳು. ಹೃತ್ಪೂರ್ವಕ ಅಂದರೆ HP ಅಂತ. ಹೃದಯಪೂರ್ವಕ ಇಂಥ ಆಡಿಯನ್ಸ್. ಸೊ ಈಗ ಇನ್ನು ಕಮಿಂಗ್ ಟು ರಾಜ್ಯೋತ್ಸವ, ಇಂಗ್ಲೀಷ್ನಲ್ಲಿ ಹೇಳ್ಬಿಟ್ಟೆ, ಸಾರಿ ಕ್ಷಮಿಸಿ. ಇಲ್ಲ ಹಂಗೆ ಆಯಿತು. ನಮ್ಮ 1ನೇ ತಾರೀಕು ಇನ್ಸಿಡೆಂಟಲ್ಲಿ ಬೆಳಗ್ಗೆ 6:30 1ನೇ ತಾರೀಕು ನನಗೆ ಒಂದು ಮೆಸೇಜ್ ಬಂತು. ನಮ್ಮ ಫ್ರೆಂಡು ಫೋನ್ ಮಾಡಿಬಿಟ್ಟು ಏನು ಮೆಸೇಜ್ ಕಳಿಸ್ಯಾನೆ, ವಿಶ್ ಯು ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ನಾವೆಲ್ಲ ವಿಶ್ ಯು ದ ಸೇಮ್ ಅಂತ ನಾನು ವಾಪಸ್ ಕಳಿಸ್ದೆ. ನಾವೆಲ್ಲ ಹಂಗೆ ತಾನೆ ಕನ್ನಡಿಗರು. ಸಿಂಗಾಪುರ್ಗೆ ಹೋಗಿದ್ದಾರೆ ಇತ್ತೀಚೆಗೆ ರೀಸೆಂಟಾಗಿ. ಅಲ್ಲೊಬ್ಬರು ನಮ್ಮ ಫ್ರೆಂಡ್ ಒಬ್ಬರು ಹಳೇ ಸ್ನೇಹಿತರು ಸಿಕ್ಕಿದ್ರು. ಅವರ ಟೀಮು ಇದೇ ಥರ ಯಾವುದೊಂದು ಟೀಮು, ಸಾಫ್ಟ್ವೇರ್ ಕಂಪನಿ. ಅಲ್ಲೊಬ್ಬ ಚೈನೀಸ್ ಇದ್ದಂತೆ, ಚೈನೀಸು. ಸೊ ಇವರು 3 ಜನ ಕನ್ನಡದವರು 3 ಜನ. ಅವನು ಚೈನೀಸು, ಚಾಂಶಿ ಅಂತ ಅವನ ಹೆಸರು. ಇವರು ವೆಂಕಟರಾಮಯ್ಯ, ಮಂಜು, ಈ ಥರ ಹೆಸರು. ಅವ್ನು ಮಾತಾಡ್ತಾ ಇದ್ದಾಗ ಇವ್ರು 3 ಜನ ಇದ್ದಾರಲ್ಲ, ಅವನೊಬ್ಬ ಚೈನೀಸ್ ಇದ್ನಲ್ಲ, ಅವ್ನು ನೂಡಲ್ಸ್ ತಿಂತ ಕೂತ್ಕೊಂಡಿದ್ದ. ಸೊ
ಅವನ ಆಫೀಸ್ಗೆ ಅವನು ನೋಡಲ್ ಆಫೀಸರ್ ಅಂತೆ, ಇವರು ಅವನಿಗೆ ನೂಡಲ್ ಆಫೀಸರ್ ಅಂತ ಇದ್ರು. ಸೊ ಅವ್ನು ಕೂತ್ಕೊಂಡಿದ್ದ. ಇವರು 3 ಜನ ಕನ್ನಡದಲ್ಲೇ, ವೆಂಕಟರಾಮಯ್ಯ ಇವರೆಲ್ಲ ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಸಡನ್ನಾಗಿ ಒಬ್ಬ ಇದಾನಲ್ಲ, ನಾವು ಮಾತಾಡೋದು ಅಂದರೆ ಅಫಿಷಿಯಲ್ಲೇ ವಿಷಯ ಮಾತಾಡ್ತಾರೆ, ಲೆಟಸ್ ಡೂ ಇಟ್ ಕಂಪ್ಲೀಟ್, ಈಗ ಈ ಥರ ಕೆಲಸ ಮಾಡೋಣಪ್ಪ, ಅದನ್ನು ಬೇಗ ಪ್ರಿಪೇರ್ ಮಾಡೋಣ ಹಿಂಗಂತ ಇದ್ದಾಗ ತಕ್ಷಣ ಒಬ್ಬ ಚೈನೀಸ್ ಇದ್ದಾನೆ, ಹೂ ಕೆನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಅಂತ ಇವ್ರಿಗೆ ಜ್ಞಾನೋದಯ ಆಯ್ತಂತೆ. ಐ ಆಮ್ ಸಾರಿ, ವಿ ಆರ್ ಟಾಕಿಂಗ್ ಇನ್ ಕನ್ನಡ, ಅವರ್ ಲ್ಯಾಂಗ್ವೇಜ್, ಐ ಆಮ್ ಸಾರಿ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ತಕ್ಷಣ ಅವ್ನು ಏನನ್ನಂತೆ ಗೊತ್ತಾ, ನೋ ಪ್ರಾಬ್ಲಮ್, ಯು ಕ್ಯಾನ್ ಟಾಕ್ ಇನ್ ಯುವರ್ ಲ್ಯಾಂಗ್ವೇಜ್, ಐ ಥಿಂಕ್ ಐ ಕ್ಯಾನ್ ಫಾಲೋ. ಕನ್ನಡ ಗೊತ್ತಾ ನಿಮಗೆ ಅಂದರೆ ಮೋಸ್ಟ್ ಆಫ್ ದ ವರ್ಡ್ಸ್ ಯು ಸ್ಪೀಕ್ ಆರ್ ಇನ್ ಇಂಗ್ಲೀಷ್ ಅಲ್ವಾ ಅಲ್ವಾ. ಮಧ್ಯೆ ಕನ್ನಡ ವರ್ಡ್ ಅಷ್ಟೇ, ಎಲ್ಲ ಇಂಗ್ಲೀಷ್ ಪದಗಳು ಉಪಯೋಗಿಸ್ಬಿಟ್ಟು ಆದರೆ ಹೌದು ತಾನೆ ಅಲ್ವಾ, ಇದಿಷ್ಟು ಮಾತ್ರ ಕನ್ನಡ. ಇದು ಲಿಂಕ್ ವರ್ಡ್ಸು. ಇದು ಕೇಳಿದ ತಕ್ಷಣ ನನಗೆ ಜ್ಞಾಪಕ ಬಂತು. ನಾನು ನಿಜವಾಗ್ಲೂ ಒಂದು ಸುಮಾರು 3-4 ವರ್ಷದ ಹಿಂದೆನೋ ನವಂಬರ್ 1ನೇ ತಾರೀಕು ರಾಜ್ಯೋತ್ಸವಕ್ಕೆ ಹೋಗಿದ್ರೆ, ನಾವೆಲ್ಲ ಇಂಗ್ಲೀಷ್ ಪೂರ್ತಿ ವರ್ಷ ಎಲ್ಲ ಇಂಗ್ಲೀಷ್ನಲ್ಲೇ ಮಾತಾಡಿಕೊಂಡು ನವಂಬರ್ 1ನೇ ತಾರೀಕು ತಾನೇ ಸಡನ್ನಾಗಿ ಕನ್ನಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆವಾಗ ನಮಗೆ ಕನ್ನಡ ಬರಲ್ಲ. ಇವಾಗ ನೋಡಿ ನನಗೇನೆ ಸಡನ್ನಾಗಿ ಕನ್ನಡ ಗೊತ್ತಾಗಲ್ಲ ಪದ. ಅನ್ನಕ್ಕೆ ಕನ್ನಡದಲ್ಲಿ ಏನು ಅಂತ ಯೋಚನೆ ಮಾಡೋಷ್ಟೊಳಗೆ 2ನೇ ತಾರೀಕು ಬಂದ್ಬಿಟ್ಟಿರುತ್ತೆ. ಅವರು ಕೂತಿದ್ದಾರೆ, ರಾಜ್ಯೋತ್ಸವ ಚೀಫ್ ಗೆಸ್ಟು, ಕನ್ನಡದವರೇ, ಬಟ್ ತುಂಬ ವರ್ಷಗಳು ಬೇರೆ ಬೇರೆ ದೇಶದಲ್ಲಿ ಇಂಗ್ಲೀಷ್ನಲ್ಲೇ ಮಾತಾಡ್ತಿದ್ರು. ಈಗ ಅನೌನ್ಸ್ ಮಾಡಿದ್ರು, ಈಗ ಮುಖ್ಯ ಅತಿಥಿಗಳಿಂದ ಕನ್ನಡ ರಾಜ್ಯೋತ್ಸವದ ಸಂದೇಶ. ಏನು ಹೇಳ್ತಾರೆ ಅಂತ ನೋಡಿದ್ರೆ ಅವರು ಒಂದೇ ಸೆಂಟೆನ್ಸ್ ಹೇಳ್ಬಿಟ್ರು, ಅವ್ರು ಜಾಸ್ತಿ ಮಾತಾಡಲ್ಲ ಅಂತ. ನೋಡಿ, ನನ್ನ ಲೈಫ್ನಲ್ಲಿ ನಾನು ಇದುವರೆಗೂ ಒಂದು ಇಂಗ್ಲೀಷ್ ವರ್ಡು ಯೂಸ್ ಮಾಡಿಲ್ಲ. ನೀವೆಲ್ಲ ನನ್ನನ್ನೇ ಫಾಲೋ ಮಾಡಿದ್ರೆ ನಮ್ಮ ಕನ್ನಡ ಡೆಫಿನೆಟಾಗಿ ಇಂಪ್ರೂವ್ ಆಗತ್ತೆ. ಹಂಗಿರುವಾಗ ನಾವು ಯಾತಕ್ಕೆ ಈ ಡಸಂಟ್ ಅಂಡರ್ಸ್ಟ್ಯಾಂಡ್ ಈವನ್ ಎ ಸಿಂಗಲ್ ವರ್ಡ್ ಆಫ್ ಕನ್ನಡ ಅಂತ ಹೇಳಿದ್ರಲ್ಲ, ಐ ಡೋಂಟ್ ಅಗ್ರಿ. ಈವನ್ ಟುಡೇ ಬೈ 6 o'clock ಐ ಟೇಕ್ ಇಟ್ ಎಸ್ ಎ ಚಾಲೆಂಜ್, ಹಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ವಿ ಹ್ಯಾವ್ ಸ್ಪೋಕನ್. ಐ ಆಮ್ ರೈಟ್ ಸರ್? ಸಿ he has been understanding whatever has been spoken so far. ಇನ್ನು ಮುಂದೇನು ಅದೇ ಥರನೇ ಆಗ್ತಾ ಇರುತ್ತೆ. ಇದು ನಮ್ಮದು ಕನ್ನಡದ ಸ್ಪೆಷಾಲಿಟಿಯನ್ನು ಕನ್ನಡದಲ್ಲೇನೋ ಅದೇ ಸರ್ ವಿಶೇಷತೆ. ಸೊ ಇದು ಕನ್ನಡ ಆಯಿತಾ. ಅದಕ್ಕೆ ಯಾವಾಗ ರಾಜ್ಯೋತ್ಸವ ಆವಾಗ ಮಾಡ್ತೀವಿ. ನಾವು ಸಾಮಾನ್ಯ ಕನ್ನಡಿಗರು ಯಾವ ಥರ ಅಂತಂದರೆ, ನವಂಬರ್ 1ನೇ ತಾರೀಕು ಮಾತ್ರ ಕನ್ನಡ ಮಾಡಿಬಿಟ್ಟು ಆಮೇಲೆ ಅದನ್ನು ಕನ್ನಡ ಕಟ್ಟಿಟ್ಬಿಡೋದು. ನಮ್ಮ BR ಲಕ್ಷ್ಮಣರಾವ್ ಅಂತ ಒಬ್ಬರು ಕವಿ ಇದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ, ಯಾಕೆಂದರೆ ಇಡೀ ವರ್ಷ ಎಲ್ಲ ಕನ್ನಡ ಮಾತಾಡಬಾರ್ದಂತೆ, ನಾವು ಮಾಡ್ತಾ ಇರೋದು ಸರಿ. ಯಾಕೆಂದರೆ ಹೆಂಗಸ್ರಿಗೆ ಕೇಳೋದವರು, ರೇಷ್ಮೆ ಸೀರೆ ಡೈಲಿ ಉಡ್ತೀವ ಕರೆಕ್ಟಲ್ವಾ? ಅದಕ್ಕೆ BR ಲಕ್ಷ್ಮಣರಾವ್ ಒಂದು ಪದ್ಯ ಇದೆ, ಮಿತವಾಗಿ ಬಳಸಿ ಕನ್ನಡ ಉಳಿಸಿ. ಮಿತವಾಗಿ ಬಳಸಿ. ಸೊ ನವಂಬರ್ 1ನೇ ತಾರೀಕು ಮಾತ್ರ ಕನ್ನಡ ನೆನಪು ಮಾಡಿಕೊಂಡು ಮಿಕ್ಕಿದೆಲ್ಲ ಮರ್ತು ಬಿಡ್ತೀವಿ. ಆದರೆ ನಾವು ಆ ರೀತಿ ಅಲ್ಲ ಅಂತ ಎಚ್ ಪಿ ಇರೋರು, ನಿಜವಾಗ್ಲೂ ನಾವು ಆ ರೀತಿ ಅಲ್ಲ. ನವಂಬರ್ 1ನೇ ತಾರೀಕು ಮಾತ್ರ ಕನ್ನಡ ಜ್ಞಾಪಿಸ್ಕೊಂಡು ವರ್ಷ ಎಲ್ಲ ನಾವು ಮರೆಯಲ್ಲ ಅಂತಲೇ ನೀವು ನವಂಬರ್ 13ನೇ ತಾರೀಕು ಮಾಡ್ತಾ ಇರೋದು ಅಲ್ಲ? 13. ಆದರೂ ನವಂಬರ್ 1ನೇ ತಾರೀಕಲ್ಲಿ ಏನಾದ್ರು ಒಂದು ಸ್ಯಾಂಕ್ಟಿಟಿ ಇದೆಯಾ ಅಂತ ನಾನು ಯೋಚನೆ ಮಾಡಿದೆ. ಕನ್ನಡ ಏಕೀಕರಣ ಅದೆಲ್ಲ ಬೇರೆ ಹಿಸ್ಟಾರಿಕಲ್ ರೀಸನ್ನು. ಆದರೂ ನವಂಬರ್ 1ನೇ ತಾರೀಕೆ ಯಾಕೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ, ನವಂಬರ್ 1ನೇ ತಾರೀಕು ನಾನೊಂದು ಸಣ್ಣ 4 ಲೈನಿಂದ ಒಂದು ಪದ್ಯ ಬರೆದೆ. ಏನಿದೆ ನವಂಬರ್ 1ನೇ ತಾರೀಕು ರಾಜ್ಯೋತ್ಸವ ಆಚರಿಸೋಕ್ಕೆ? ವರ್ಷದ ಪ್ರತಿಯೊಂದು ದಿನದಂದು ಕನ್ನಡ ಬಳಸಿ ಎಂದು ನೆನಪಿಸುವ ದಿನವೇ ನವಂಬರ್ 1 ಅಲ್ವಾ? ಸೊ ಅದು ಬಳಸ್ತಾ ಮೊನ್ನೆ ಒಂದು ಏನಾಯ್ತು ಗೊತ್ತಾ, ನವಂಬರ್ 1ನೇ ತಾರೀಕು ಅಂದ ತಕ್ಷಣ ನಮಗೆ ರಾಜ್ಯೋತ್ಸವ ಕರಿತಾ ಇರ್ತಾರೆ ಅಂತ ಕಾಯ್ಕೊಂಡಿರ್ತೀವಿ ನಾವು. ಅಲ್ಲ, ಕಾಯ್ಕೊಂಡಿರ್ತೀವಿ. ಆದರೆ ಈ ಸಲ ಏನಾಯಿತು, ಅಕ್ಟೋಬರ್ 21ನೇ ತಾರೀಕು ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ನಲ್ಲಿ ನನಗೆ ಫೋನ್ ಬಂತು. ಅಕ್ಟೋಬರ್ 21 ನಡೆದಿದ್ದು. ಸರ್ 28ನೇ ತಾರೀಕು ನೀವು ಫ್ರೀ ಇರ್ತೀರಾ, ನಮ್ಮಲ್ಲಿ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ, 28ನೇ ತಾರೀಕು ನೀವು ಬರೋಕ್ಕಾಗತ್ತಾ ಅಂತ ಕೇಳಿದ್ರು. ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆಯಲ್ಲ. ಸಿಕ್ಕಾಪಟ್ಟೆ ಎಲ್ಲಿದೆ? ಮುಂದಿನ ವಾರನೇ ಅಕ್ಟೋಬರ್ 21 ಫೋನ್ ಮಾಡಿದ್ದವರು. ಮುಂದಿನ ವಾರ ಅಕ್ಟೋಬರ್ 28 ಇದು ರಾಜ್ಯೋತ್ಸವ. ಅಕ್ಟೋಬರ್ 28 ರಾಜ್ಯೋತ್ಸವ ಮಾಡ್ತೀವಿ. ಹೌದು, ಸಾಮಾನ್ಯವಾಗಿ ನವಂಬರಲ್ಲಿ ಮಾಡಬೇಕಲ್ಲ, ಇದೇನು ಇಷ್ಟು ಲೇಟಾಗಿ ಇಷ್ಟು ಬೇಗ ಮಾಡ್ತಾಯಿದ್ದೀರಾ ಅಂತಂದೆ ನಾನು. ಬೇಗಲ್ಲ ಸರ್, ಇದು ಲೇಟು, ಹೋದ ವರ್ಷದ್ದು
ಅವ್ರ ಆಫೀಸರು ಟೈಮ್ ಸಿಗಲಿಲ್ಲ, ನವಂಬರಿಂದ ಮಾಡಬೇಕು ಅಂತಾರೆ. ಮುಂದೆ ಹೋಗಿ 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 ನವಂಬರ್ 1ನೇ ತಾರೀಕು ಬರೋಷ್ಟರಲ್ಲಿ ಮುಗಿಸ್ಬಿಡೋಣ ಅಂತ. ಈ ಥರ ಯಾವಾಗಲೂ ಮಾಡ್ತೀವಿ ನಾವು. ಹಾಗೆ ಯಾವಾಗ ಅಂದರೆ ಅವಾಗ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾರೆ. ಆದರೆ ಯಾವಾಗ ನಾವು ಕನ್ನಡ ರಾಜ್ಯೋತ್ಸವ ಮಾಡಿದ್ರೂ ಆ ಕನ್ನಡ ತಾಯಿ ನಮ್ಮನ್ನು ಒಪ್ಕೊಳ್ತಾಳೆ. ಅಮ್ಮನ್ನ ಯಾವಾಗ ಕರಿಬೇಕು ಅಮ್ಮ ಅಂತ? ರಾತ್ರಿ 12 ಗಂಟೆಗೆ ಮಲ್ಕೊಂಡಿರಲಿ, ಮನೆ ಕೆಲಸ ಎಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿ ನಿದ್ದೆ ಆವಾಗ ತಾನೇ ನಿದ್ದೆ ಹತ್ತಿರುತ್ತೆ ತಾಯಿಗೆ. ಮಗು ಅಮ್ಮ ಅಂತಂದಾಗ ಹೇಳಲ್ವಾ, ಸುಮ್ಮನೆ ಮಲ್ಕೊಳ್ಳೋ ಅಂತ ಅನ್ನಲ್ವಲ್ಲ ತಾಯಿ ಅಲ್ವಾ? ಯಾವಾಗ ಕರೆದ್ರು ಅಮ್ಮ ಓ ಅಂತಾಳಲ್ಲ, ಹಾಗೆ ಆ ತಾಯಿನ ಯಾವಾಗ ಬೇಕಾದ್ರೆ ಕರಿತೀವಿ ನಾವು. ಅದು ನಿಜವಾಗ. ಇದು ಯಾವತ್ತು ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ. ಯಾಕೆ ಆಚರಿಸ್ಬೇಕು? ಕನ್ನಡ ರಾಜ್ಯೋತ್ಸವ ಯಾಕೆ ಆಚರಿಸಿದ್ರೆ ಏನಾಗೋಗ್ಬಿಡುತ್ತೆ? ಏನು ತಲೆ ಮೇಲೆ ಆಕಾಶ ತಲೆ ಮೇಲೆ ಬಿದ್ದೋಗ್ಬಿಡುತ್ತೆ ಅಂತ ಅನ್ಬೋದು ನೀವು. ಯಾಕೆ ಆಚರಿಸ್ಬೇಕು ಅನ್ನೋದಕ್ಕೊಂದು ರೀಸನ್ ಇದೆ. ಒಂದು 4 ಲೈನ್ದೊಂದು ಪದ್ಯ ನಂದು. ನಮಗೆಲ್ರಿಗೂ ಚಿಂತೆ ಜಾಸ್ತಿ. ಚಿಂತೆ ಇಲ್ಲದೆ ಇರೋ ಮನುಷ್ಯ ಪ್ರಪಂಚದಲ್ಲಿ ಯಾರೂ ಇಲ್ಲವೇ ಇಲ್ಲ. ಚಿಂತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲೇನು? ವರಿ. ಅದರಲ್ಲಿ ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ನಲ್ಲಿ ಒಂದು ಪದ್ಯ. ಯಾರ್ಯಾರಿಗೆ ಯಾವ್ಯಾವ ರೀತಿ ವರಿ? ಇಂಗ್ಲೀಷಿನವರಿಗೆ ವರ್ಷಕ್ಕೆ 2 ತಿಂಗಳು ವರಿ, ಒಂದು ಜನವರಿ ಮತ್ತು ಫೆಬ್ರವರಿ. ಉತ್ತರ ಕರ್ನಾಟಕದ ಮಂದಿಗೆ ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಕೊಪ್ಪಳ ಇಂಥವ್ರಿಗೆಲ್ಲ ಗಂಟೆಗೂ ವರಿ. 1 ವರಿ, 2 ವರಿ, 3 ವರಿ ಟೈಮು. ಅಲ್ವಾ? ಒಬ್ಬೊಬ್ರಿಗೆ ಒಂದೊಂಥರ ವರಿ. ಇದು ಒಂದೊಂದು ಗಂಟೆಗೆ. ಈ ರೈತರಿಗೆ ಸೀಸನಲ್ ವರಿ. ಅದು ಯಾವಾಗ? ನೀರಾವರಿ. ಆ ಟೈಮ್ನಲ್ಲಿ ಬೀಜ ಬಿತ್ತುವಾಗ. ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡೋನು. ಬ್ಯಾಂಕಿನಲ್ಲಿ ಕೆಲಸ ಮಾಡುವವರಿಗೆ ಸದಾ ವರಿ. ಏನದು? ಕೊಟ್ಟ ಸಾಲದ ರಿಕವರಿ, ವಾಪಸ್ ಬರಬೇಕು. ಹೀಗೆ ಪ್ರಪಂಚದಲ್ಲಿ ಎಲ್ರಿಗೂ ವರಿ ಇರುತ್ತೆ. ಈ ಎಲ್ಲರ ವರಿ ನಿವಾರಿಸೋಳೇ ಕನ್ನಡ ತಾಯಿ ಭುವನೇಶ್ವರಿ. ಹಾಗಾಗಿ ಅವಳನ್ನ ಯಾವಾಗ ಬೇಕಾದ್ರೆ ಜ್ಞಾಪಿಸ್ಕೋಬೋದು ಅನ್ನೋದಕ್ಕೆ ಇದೆಲ್ಲ ಕಾರಣ. ಯಾತಕ್ಕೆ ರಾಜ್ಯೋತ್ಸವ ಆಚರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಕಾರಣಗಳು ಕೊಡ್ತಾಯಿದ್ದೀನಿ. ಇನ್ನೊಂದು, ಓಕೆ ಈ ಕಾರಣಕ್ಕೆ ಇಂಥ ದಿವಸ ಆಚರಿಸ್ಬೇಕು, ಈ ಕಾರಣಕ್ಕೆ ಆಚರಿಸ್ಬೇಕು ಅಂತ ಹಿಂಗೆ ಹೇಳ್ಬೋದು. ಓಕೆ, ಕನ್ನಡ ರಾಜ್ಯೋತ್ಸವ, ಈ ಕನ್ನಡ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಲ್ಯಾಂಗ್ವೇಜ್. ಏನು ಅದರಲ್ಲಿ ಏನು ಸ್ಪೆಷಾಲಿಟಿ? ಕನ್ನಡ 8 ಜ್ಞಾನಪೀಠ ಪ್ರಶಸ್ತಿ, 1 ಸರಸ್ವತಿ ಸಮ್ಮಾನ, 3000 ವರ್ಷ, 2000 ವರ್ಷ ಇದೇ ಹೇಳ್ಕೊಂಡೇ ಓಡಾಡ್ತಾ ಇರ್ತೀರ ಅಂತ ಹೇಳ್ತಾರೆ ಅವರು ಅಲ್ವಾ? ಆಯ್ತು, ಇವಾಗ ಪಂಪನ ವಿಷಯ ಹೇಳಿದ್ರೆ ಯಾರಿಗೆ ಅರ್ಥ ಆಗತ್ತೆ ಅಲ್ವಾ? ಈಗ ರನ್ನನ್ ವಿಷಯ ಹೇಳಿದ್ರೆ ಎವ್ರಿಬಡಿ ವಿಲ್ ರನ್ ಅವೇ ಅಲ್ವಾ? ಸೊ ಹೀಗಿರುವಾಗ ಇನ್ನೂ ಎಷ್ಟು ವರ್ಷ ಅಂತ ಅದೇ ಥರ ಹೇಳ್ತೀರಾ? ಇನ್ನೂ ಅದೇ ಥರ ರಾಮಾಯಣ ದರ್ಶನ, ಇನ್ನೂ ಚಿಕ್ಕವೀರ ರಾಜೇಂದ್ರ, ಇನ್ನೂ ಓದ್ಕೊಂಡು ಅದು ಯಾವುದೋ ಬೇಂದ್ರೆ ಅದು ಇದೆಯಲ್ಲ, ಆನು ನೀನಿನ ತಾನು ನಾನಿನ ತಾನ ನಾನ ತನ ನನ್ನ ಅಂತ ಒಂದು ಹೇಳಿದೆ ಯಾರೋ ಒಬ್ರಿಗೆ. ಬೇಂದ್ರೆ ಅಂತ ಗ್ರೇಟ್ ಕವಿ. ಆನು ನೀನಿನ ಆನು ತಾನ ತನ ನನ್ನ. ಏನು ಬೇಂದ್ರೆ ಏನು ಹೇಳ್ತೀರಾ? ಅವ್ರಿಗೇನು ನೆಕ್ಸ್ಟ್ ಏನು ಬರೀಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ನನ್ನ ಅಂದ್ಬಿಟ್ಟಿದ್ದಾರೆ. ಈ ಥರ ಎಲ್ಲ ಅಂತ ಇದ್ದಾರಲ್ಲ. ಯಾತಕ್ಕೆ ಆಚರಿಸ್ಬೇಕು ಅನ್ನುವಾಗ ನಾನು ಪ್ರೂವ್ ಮಾಡ್ತೀನಿ. ಇವತ್ತು ನೀವು ಇಷ್ಟು ಜನ ಸೇರಿದ್ದೀರಾ. ಕನ್ನಡ ಇಂಗ್ಲೀಷ್ಗಿಂತ ಯಾವ ವಿಷಯದಲ್ಲೂ ಕಡಿಮೆ ಅಲ್ಲ. ಅಷ್ಟೇ ಅಲ್ಲ, ಕೆಲವು ವಿಷಯಗಳಲ್ಲಿ ಇಂಗ್ಲೀಷ್ಗಿಂತ ಜಾಸ್ತಿ ಅಂತ ಇವಾಗ ನಾನು ನಿಮ್ಮ ಮುಂದೆ ಪ್ರೂವ್ ಮಾಡ್ತೀನಿ. ನೀವೇ ಒಪ್ಕೊಳ್ತೀರಾ. ಹೆಂಗಿದ್ರು ಇವಾಗ ಟ್ರಾನ್ಸ್ಲೇಷನ್ ತೊಗೊಳ್ಳಿ, ಒಂದು 2-3 ಟ್ರಾನ್ಸ್ಲೇಷನ್. YNK ಅಂತ ನನಗೆ ತುಂಬ ಪ್ರಿಯವಾದ ಸಾಹಿತಿ. YNK ಅಂತ ನಿಮಗೆ ಗೊತ್ತು. ಮಹಾ ಪಂಡಿತರು, ಅಂದರೆ PUN ಮಹಾಪಂಡಿತರು. ಯಾವುದು ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ನ ಹಂಗೆ ತಿರುಗಿಸಿ ರಬ್ಬರ್ ಬ್ಯಾಂಡ್ ಎಲಾಸ್ಟಿಕ್ ಥರ ಮಾಡಿಬಿಡ್ತಾಯಿದ್ರು. ಒಂದು ಪದ ಕೊಟ್ಟರೆ ಅಕ್ಷರನ ತಿರುಗಿಸ್ಬಿಡ್ತಾಯಿದ್ರಂತೆ. ಅವರು 2-3 ಇಂಗ್ಲೀಷ್ ನರ್ಸರಿ ರೈಮ್ಸ್ನ ಸುಮ್ಮನೆ ಸ್ಯಾಂಪಲ್ ಕೊಟ್ಟಿದ್ದಾರೆ. ಇಂಗ್ಲೀಷ್ನಷ್ಟೇ ಕನ್ನಡಕ್ಕೆ ಇಂಗ್ಲೀಷ್ಗಿಂತ ಕನ್ನಡ ಹೇಗೆ ಅಂತ ಸಣ್ಣದು ಒಂದು ಪದ್ಯ ತೊಗೊಳ್ಳಿ. ಒಂದು 2-3 ಟ್ರಾನ್ಸ್ಲೇಟ್ ಮಾಡ್ತಾರೆ. ಹೇಗೆ ಅಂದರೆ, ಇಂಗ್ಲೀಷ್ನಲ್ಲಿ ಒಂದು ಪದ್ಯ ಇದೆ. 84 ಲಕ್ಷ ಜೀವರಾಶಿ ಇದೆಯಂತೆ ಇಡೀ ಪ್ರಪಂಚದಲ್ಲಿ, ಭೂಮಿನಲ್ಲಿ. ಅದರೊಳಗೆ ಒಂದು ಸಣ್ಣ ಕೀಟದಲ್ಲಿ ಕೀಟ ಇರುತ್ತಲ್ಲ, ಅದಕ್ಕೆ ಒಂದು ಜೀವನದಲ್ಲಿ ಪರ್ಪಸ್ ಇದೆ ಅನ್ಸತ್ತಾ ಇಲ್ಲ ಅನ್ಸತ್ತಾ ನಿಮಗೆ? ಏನು ಸರ್? ಖಂಡಿತ ಇದೆ ಅಲ್ವಾ? ಯಾವುದೋ ಒಂದು ಸಣ್ಣ ಕೀಟ ಇದಕ್ಕೆ ಪರ್ಪಸ್ ಇದ್ದೇ ಇದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಪದ್ಯ ಇದೆ. ಏನು ಪದ್ಯ ಅಂದರೆ, ಗಾಡ್ ಇನ್ ಹಿಸ್ ವಿಸ್ಡಮ್ ಕ್ರಿಯೇಟೆಡ್ ಎ ಫ್ಲೈ. ಗಾಡ್ ಇನ್ ಹಿಸ್ ವಿಸ್ಡಮ್ ಕ್ರಿಯೇಟೆಡ್ ಎ ಫ್ಲೈ ಬಟ್ ಫರ್ಗಾಟ್ ಟು ಟೆಲ್ ಅಸ್ ವೈ ಅಂತ. ಇದು ವೈ ಅಂಡ್ ಫೈ ಅಂತ ಆಯ್ತಾ? ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ನೋಡಿ ಹೆಂಗಿದೆ. ನೊಣ ಸೃಷ್ಟಿಸಿದನು ವಿವೇಕಿ ಭಗವಂತ, ಆದರೆ ಹೇಳಲು ಮರತ ಯಾಕೆ ಅಂತ. ಬಂತಲ್ಲ ಕನ್ನಡ? ಇಂಗ್ಲೀಷ್ನಲ್ಲಿರೋ ಪದ್ಯ ಬಂತಲ್ಲ. 2ನೇ ತೋಳಿ ಚಿಕ್ಕ ಪದ್ಯ. ಪ್ಯಾಂಥರ್ ಈಸ್ ಲೈಕ್ ಎ ಲೆಪರ್ಡ್. ಪ್ಯಾಂಥರ್ ಈಸ್ ಲೈಕ್ ಎ ಲೆಪರ್ಡ್ ಎಕ್ಸೆಪ್ಟ್ ದಟ್ ಇಟ್ ಈಸ್ ನಾಟ್ ಪೆಪರ್ಡ್.
ಕನ್ನಡದಲ್ಲಿ ಪ್ಯಾಂಥರ್ ಎಂಬುದು ಒಂದು ಜಾತಿ ಚಿರತೆ, ಆದರೆ ಚುಕ್ಕೆಗಳಿಲ್ಲ, ಅದೇ ಅದರ ಕೊರತೆ. ಇನ್ನೇನು ಬೇಕಲ್ವಾ? ಯಾಕೆ ಕನ್ನಡದಲ್ಲಿ ಏನಿಲ್ಲ? ಇನ್ನೊಂದು ನರ್ಸರಿ ರೇಮ್ ತಗೊಳ್ಳಿ. 10 ಲಿಟಲ್ ನಿಗರ್ಸ್. ಲಿಟಲ್ ನಿಗರ್ಸ್ ಅಂದರೆ ನೀಗ್ರೋಗಳ ಮಕ್ಕಳು, ಮರಿಗಳು. 10 ಲಿಟಲ್ ನಿಗರ್ಸ್ ವೆಂಟ್ ಅಪ್ ಟು ಡೈನ್, 1 ಫೆಲ್ ಡೆಡ್ ಅಂಡ್ ದೇರ್ ವರ್ 9. ಇದು ಪದ್ಯ. 10 ಲಿಟಲ್ ನಿಗರ್ಸ್ ವೆಂಟ್ ಅಪ್ ಟು ಡೈನ್, 1 ಫೆಲ್ ಡೆಡ್ ಅಂಡ್ ದೇರ್ ವರ್ 9. ಕನ್ನಡದಲ್ಲಿ ಕೇಳಿ, ಇಂಗ್ಲೀಷ್ಗಿಂತ ಎಷ್ಟು ಚೆನ್ನಾಗಿದೆ. 10 ಕಿರಿಯ ಕರಿಯರು. ಕಿರಿಯ ಕರಿಯ 10 ಕಿರಿಯ ಕರಿಯರು ಹೋದರು ತಿನ್ನಲು ತುತ್ತು, ಒಬ್ಬ ಬಿದ್ದ ಸತ್ತು ಉಳಿದವರು 9. ಅಲ್ವಾ? ಯಾವ ವಿಷಯದಲ್ಲಿ ಕನ್ನಡ ಕಡಿಮೆ ಇದೆ ಅಲ್ವಾ? ಹೀಗೆ ನಾವು ಬಳಸೋದ್ರೊಳಗೆ ಹೋಗುತ್ತೆ. ನಾವು ಕನ್ನಡ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು. ನಾನು ಯೋಚನೆ, ಇದನ್ನೆಲ್ಲ ಗಮನಿಸಿ ನಾನು ಯೋಚನೆ ಮಾಡ್ತಾ ಇದ್ದೆ. ಈ ಅಲ್ಟ್ರಾಟೆಕ್ ಸಿಮೆಂಟ್ ನಿಮಗೆಲ್ಲ ಗೊತ್ತು. ಹಿಂದೆ ಅದಕ್ಕೊಂದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ವೋಲ್ವೋ ಬಸ್ನಲ್ಲಿ ಒಂದು ಸೈಡಲ್ಲಿ ಇಂಗ್ಲೀಷ್ ಕೊಟೇಶನ್ನು, ಇನ್ನು ಸ್ಲೋಗನ್ನು, ಇನ್ನೊಂದು ಸ್ಲೈಡಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಇತ್ತು. ಒಂದು ಸಲ ನಾನು ನಮ್ಮ ಫ್ರೆಂಡ್ ವೋಲ್ವೋ ಬಸ್ಸಲ್ಲಿ ಹೋದರೆ ಅಲ್ಟ್ರಾಟೆಕ್ ಸಿಮೆಂಟ್, ಬಿಹೈಂಡ್ ಎವರಿ ಡ್ರೀಮ್ ಹೋಮ್ ಈಸ್ ಎನ್ ಇಂಜಿನಿಯರ್ ಅಂತ ಒಂದಿದೆ. ಬಿಹೈಂಡ್ ಎವರಿ ಡ್ರೀಮ್ ಹೋಮ್ ಈಸ್ ಎನ್ ಇಂಜಿನಿಯರ್. ಅದನ್ನು ಕನ್ನಡದಲ್ಲಿ ಯಾರೋ ಟ್ರಾನ್ಸ್ಲೇಟ್ ಮಾಡಿದರು. ನನ್ನ ಫ್ರೆಂಡ್ ತೋರಿಸ್ದ. ಪ್ರತಿಯೊಂದು ಕನಸಿನ ಮನೆಯ ಹಿಂದೆ ಒಬ್ಬ ಇಂಜಿನಿಯರ್ ಇರುತ್ತಾನೆ. ನಾನು ಕೇಳಿದೆ, ಕನಸಿನ ಮನೆ ಹಿಂದೆ ಹಾಕೋದ, ಒಳಗೆ ಬಿಡ್ತಾ ಇರಲಿಲ್ಲ ಇಂಜಿನಿಯರ್. ಅವನೇ ಕಟ್ಸಿರೋನು, ಮನೆ ಹಿಂದೆ ಹಾಕೋದ, ಒಳಗಡೆ ಒಂದು ಅಟ್ಯಾಚ್ಡು ಸಪ್ರೇಟು ಕಾಮನ್ ಎಲ್ಲ ಇದ್ದೇ ಇರುತ್ತೆ. ಮನೆ ಹಿಂದೆ ಯಾಕೆ ಹೋಗ್ಬೇಕು? ನನ್ನ ಪಾಯಿಂಟು. ಇಲ್ಲ, ಟ್ರಾನ್ಸ್ಲೇಷನಲ್ಲಿ ಸ್ವಲ್ಪ ಆ ಥರ ಬರಬೇಕು. ಬಿಹೈಂಡ್ ಅಂದರೆ, ನನ್ನ ಫ್ರೆಂಡ್ ಕೇಳ್ದ, ಬಿಹೈಂಡ್ ಅಂದರೆ ಇನ್ನೇನು ಟ್ರಾನ್ಸ್ಲೇಟ್ ಮಾಡ್ತೀಯ ನೀನು? ಬಿಹೈಂಡ್ ಅಂದರೆ ಅದೇ ತಾನೆ, ಬಿಹೈಂಡ್ ಎವರಿ ಡ್ರೀಮ್ ಹೋಮ್ ಈಸ್ ಎನ್ ಇಂಜಿನಿಯರ್. ಇನ್ನೇನು ಟ್ರಾನ್ಸ್ಲೇಟ್ ಮಾಡೋಕ್ಕಾಗತ್ತೆ? ನಿಮ್ಮ YNK ಕರಿ ಅಂದ. YNK ಬೇಡ, YVGನೇ ಸಾಕು. ನಾನು ಏನು ಹೇಳಿದೆ ಅಂದರೆ, ನೋಡಿ, ಬಿಹೈಂಡ್ ಎವರಿ ಡ್ರೀಮ್ ಹೋಮ್ ಈಸ್ ಎನ್ ಇಂಜಿನಿಯರ್. ಕನ್ನಡದಲ್ಲಿ ಹೆಂಗೆ ಹೇಳ್ಬೋದು ಅಂದರೆ, ಪ್ರತಿಯೊಂದು ಕನಸಿನ ಮನೆಯ ಸಾಕಾರ ಒಬ್ಬ ಇಂಜಿನಿಯರ್ನಿಂದ ಅಲ್ವಾ? ಬಿಹೈಂಡ್ ಅಂದರೆ ಅದೇ ಥರನೇ ಮಾಡಬೇಕಾಗಿಲ್ಲ, ಅದ್ರ ಭಾವ, ಅದನ್ನು ತೊಗೊಂಬಂದರೆ ಸಾಕು ಕನ್ನಡದಲ್ಲಿ. ಇದು ನಮ್ಮ ಕನ್ನಡದ ಅನೇಕ ಸಾಹಿತಿಗಳು ಈ ಥರ ಭಾಳ ಬರ್ತಾಯಿದ್ರು. ಭಾಳ ಒಳ್ಳೊಳ್ಳೆ ಸಾಹಿತಿಗಳಿದ್ದಾರೆ ನಮ್ಮಲ್ಲಿ. ಅದರೊಳಗೆ ಒಬ್ಬರದ್ದು ಮಾತ್ರ ನಾನು ನೆನಪು ಮಾಡ್ತೀನಿ. ಕನ್ನಡ ಭಾಷೆ ಬೆಳಿಬೇಕು ಅಂದರೆ ಏನೇನೋ ಕಾರಣಗಳು ಹೇಳ್ಬೋದು. ಸಿಂಪಲ್ಲಾಗಿ ನಮ್ಮ ಹೇಳಬೇಕು ಅಂತಂದರೆ, ಈಗಾಗಲೇ ಇರೋವಂಥ ಪದಗಳನ್ನು ಬಳಸೋದು, ಹೊಸ ಹೊಸ ಪದಗಳನ್ನ ಸೃಷ್ಟಿ ಮಾಡೋದು. ನಾವೇ ಸೃಷ್ಟಿ ಮಾಡ್ಬೋದು ಅಲ್ವಾ? ಕ್ರಿಯೇಟ್ ಮಾಡಿ. ನೀವೆಲ್ಲ ಸಾಫ್ಟ್ವೇರ್ ಬರೆಯೋರಿಗೆ ಹೊಸ ಪದಗಳನ್ನ ಸೃಷ್ಟಿ ಮಾಡೋಕ್ಕೆ ಕಷ್ಟನ ನಮಗೆ ಅಂತ ಹೇಳ್ತಿರೋದು. ಹೇಗೆ ಅಂದರೆ, ಕಸ್ತೂರಿ ಅಂತ ಒಬ್ಬರು ಕನ್ನಡ ಸಾಹಿತಿ ಒಬ್ಬರಿದ್ದರು. ಅವರು ಒಂದು ಡಿಕ್ಷನರಿನೇ ಬರೆದುಬಿಟ್ಟಿದ್ದಾರೆ, ಹೊಸ ಪದಗಳು, ಹೊಸ ಗಾದೆಗಳದ್ದೆಲ್ಲ. ಅವರು ಕನ್ನಡ ಕಲಿತಾ, ಆ್ಯಕ್ಚುಲಿ ಮಲಯಾಳಿ ಅವರು, ಕರ್ನಾಟಕದಲ್ಲಿ ಬಂದು ಮೈಸೂರಲ್ಲಿ ಕೆಲಸಕ್ಕೆ ಸೇರಿಕೊಂಡು ಕನ್ನಡ ಕಲಿತಾ ಇದ್ದರು. ಒಂದು ಪದ ಸಿಕ್ತವ್ರಿಗೆ, ಹೊಸ ಹೊಸ ಪದ, ಇದು ಹೇಗೆ ಬಂತು ಈ ಪದ, ಹಿಂಗೆ ಏನಂತೀರಾ, ಹಿಂಗೆ ಕೇಳ್ತಾ ಇರೋದು ಎಲ್ಲರೂ. ಆಜಾನುಬಾಹು ಅಂತ ಒಂದು ಪದ, ಈ ಕೇಮ್ ಅಕ್ರಾಸ್ ಒನ್ ವರ್ಡ್, ಆಜಾನುಬಾಹು. ಆಜಾನುಬಾಹು ಅಂದ್ರೇನು ಯಾರೋ ಎಕ್ಸ್ಪ್ಲೈನ್ ಮಾಡಿದ್ರು. ಆಜಾನುಬಾಹು ಅಂದರೆ ಮನುಷ್ಯ ಈಗ ನಿಂತ್ಕೊಂಡ್ರೆ ಬೆರಳಿರುತ್ತಲ್ಲ, ಬೆರಳು ಅದು ಮಂಡಿಗೆ ತಗಲ್ಬೇಕು, ಇಷ್ಟುದ್ದ ಇರೋವಂಥ ಬಾಹು ಆಜಾನುಬಾಹು. ಓ ಹಾಗಾ, ಸರಿ, ಓಕೆ. 6 ತಿಂಗಳಾಯಿತು. ಒಂದು ಸ್ವಿಮ್ಮಿಂಗ್ ಪೂಲ್ ಇನಾಗ್ರೇಷನ್, ಸ್ವಿಮ್ಮಿಂಗ್ ಕಾಂಪಿಟಿಷನ್ ಮಾಡಿದ್ರಂತೆ. ಅದರೊಳಗೆ ಇವರು ಜಡ್ಜು ಪ್ರೈಸ್ ಕೊಡೋಕ್ಕೆ ಏನಂತಂದರೆ, ಬೆಸ್ಟ್ ಸ್ವಿಮ್ಮರ್ ಅವಾರ್ಡ್, ಮಿಸ್ಟರ್ ಸೋ ಬೆಸ್ಟ್ ಸ್ವಿಮ್ಮರ್. ಬೆಸ್ಟ್ ಸ್ವಿಮ್ಮರ್ ಅವಾರ್ಡ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ಯೋಚನೆ ಮಾಡಿ ಏನೇನೋ ಬರಿತಾಯಿದ್ರು. ಇವ್ರು ಹೇಳಿದ್ರು, ಅದಕ್ಕೆ ಆಜಾನುಬಾಹು ಅಂದ್ರಲ್ಲ, ಇದು ಈಜಾನುಬಾಹು ಅನ್ನಿ ಅಂತ. ಸಿಂಪಲ್ ಅಲ್ವಾ? ಮೋಸ್ಟ್ಲಿ ಅದೇ ಕಾರಣಕ್ಕೆ ಅಂತ ಕಾಣ್ತಿಲ್ಲ, ಈಜಿಪುರ ಅಂತಿದೆಯಲ್ಲ. ಸೊ ಆಜಾನುಬಾಹು, ಈಜಾನುಬಾಹು ಅಂತ ಒಂದು ಕನ್ನಡ ಪದ ಸಿಗ್ತಾ? ಇದೆರಡನ್ನು ನಾನು ಗಮನಿಸಿದೆ. ನಾನೇನು ಕಮ್ಮಿ ಅಂತ ಯೋಚನೆ ಮಾಡಿದೆ. ರಾವಣ ಇದ್ನಲ್ಲ, ಲಂಕೇಶ್ವರ, ರಾವಣನಿಗೆ 20 ಕೈಗಳು, ಅದಕ್ಕೆ ಅವನು ಬೇಜಾನುಬಾಹು. ಹೊಸ ಹೊಸ ಪದಗಳು ಹಂಗೆ ಸೃಷ್ಟಿ ಮಾಡ್ತಾನೇ ಇರ್ಬೋದು. ನೀವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್. ಇತ್ತೀಚೆಗೆ ನಾನೊಂದು ಸಾಫ್ಟ್ವೇರ್ ಕಂಪ್ನಿಗೆ ಚೀಫ್ ಗೆಸ್ಟಾಗಿ ಹೋಗಿದ್ದೆ. ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು. ಅಲ್ಲಿ ಏನು ಗೊತ್ತಾ, ಫಸ್ಟ್ ಕ್ಲಾಸ್ ಕನ್ನಡ ರಾಜ್ಯೋತ್ಸವಕ್ಕೆ ಕಚ್ಚೆ ಪಂಚೆ ಜುಬ್ಬ, ಕನ್ನಡದ ಬಾವುಟ ಹಾಕ್ಕೊಂಡು ಟೈ ಅಂತ ತಿಲಕ ಇಟ್ಕೊಂಡು ಇದೆಲ್ಲ ಹಾಕ್ಕೊಂಡು ಓಡಾಡ್ಕೊಂಡೆಲ್ಲ ಫಸ್ಟ್ ಕ್ಲಾಸಾಗಿ ಓಡಾಡ್ತಾರೆ. ಹಚ್ಚೇವು ಕನ್ನಡದ ದೀಪ, ಹಿಂಗೆಲ್ಲ ಹಚ್ಚೇವು ಕನ್ನಡದ ದೀಪ ಅಂತ ಇಲ್ಲೆಲ್ಲ ಹಚ್ಚೆ ಅದೆಲ್ಲ ತಾನೇ ಇವಾಗ ಟ್ಯಾಟು. ಸೊ ಕನ್ನಡ ದೀಪದ್ದೊಂದು ಈ ಕಡೆ ಒಂದು ಶೋಲ್ಡರ್ಗೆ, ಈ ಕಡೆ ಒಂದು ಶೋಲ್ಡರ್ಗೆ
ಇಲ್ಲೊಂದು ದೀಪ ಇಲ್ಲೊಂದು ದೀಪ ಅದು ಹಚ್ಚಿ ಹಾಕ್ಕೊಂಡಿದ್ರು ಅವರು, ಸೇವ್ ಹಾಕ್ಕೊಂಡ್ರು. ಅಂದರೆ ವಿ ಆರ್ ಶೋಲ್ಡರಿಂಗ್ ಕನ್ನಡ ರೆಸ್ಪಾನ್ಸಿಬಿಲಿಟಿ ಆಫ್ ಕನ್ನಡ ಅಂತ ಹಿಂಗೆ ಹಾಕ್ಕೊಂಡಿದ್ರು. ಇದೆಲ್ಲ ಆಯಿತು. ಆವಾಗ ನಾನು ಕೇಳಿದೆ, ನೀವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋಕ್ಕೆ ಕನ್ನಡದಲ್ಲಿ ಏನಂತೀರಾ? ಏನಾರು ಹೇಳ್ಬೋದಾ? ಒಂದು ಸಲ ಇದಕ್ಕೊಂದು ಘಟನೆ ಹೇಳ್ತೀನಿ. PWDನಲ್ಲಿ ನಮ್ಮ ಸ್ನೇಹಿತರೊಬ್ಬರು ಇದ್ದರು, ಅವರು ರಿಟೈರ್ ಆದರು ಈಗ. ಅವರಿಗೆ ಕನ್ನಡದ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ. ಒಂದು ಸಲ ಬಂದು ಅಲ್ಲಿರೋರು ಹೋದ ತಕ್ಷಣ ಎಲ್ಲ ಆಫೀಸ್ನಲ್ಲೇ ಕನ್ನಡವನ್ನೇ ಬಳಸಬೇಕು, ಕೊನೆ ಪಕ್ಷ ನವೆಂಬರ್ ತಿಂಗಳಲ್ಲಾದರೂ ಕನ್ನಡ ಬಳಸಬೇಕು, ಗೊತ್ತಾಯ್ತಾ ಅಂದ್ಬಿಟ್ಟು ಇವ್ರ ಕ್ಯಾಬಿನ್ನು ಆಫೀಸ್ನಲ್ಲೆಲ್ಲ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಕನ್ನಡಕ್ಕಾಗಿ ಕೈ ಎತ್ತು ಕಲ್ಲೆತ್ತು ಬೇಡ ಅಂತ ಹಿಂಗೆಲ್ಲ ಏನೆಲ್ಲ ಬೋರ್ಡ್ ಹಾಕ್ಕೊಂಡಿದ್ರು. ಉಸಿರಾಗಲೇ ಕನ್ನಡವೇ ನನ್ನ ಉಸಿರು, ಕನ್ನಡವೇ ತಾಯಿ ನುಡಿ, ಹಿಂಗೆಲ್ಲ ಹಾಕಿದ್ರು. ಕೂತಿದ್ದಾರೆ ನವಂಬರ್ 1ನೇ ತಾರೀಕು ಯಾರು ಬರ್ತಾರೇನಂತ. ಹಳ್ಳಿಯ ರೈತ ಒಬ್ಬ ಬಂದ, ಕನ್ನಡದಲ್ಲೇ ಮಾತಾಡಬೇಕು ಅಂತ ಇವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಹಳ್ಳಿಯ ರೈತ ಯಾವನೋ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಬಂದ. ಬನ್ನಿ ಮಹನೀಯರೇ, ಯಾರನ್ನು ಭೇಟಿ ಆಗ್ಬೇಕು ತಾವು ಅಂತ ಕೇಳೋದು. ಇವನು ಯಾರನ್ನ ಭೇಟಿ ಆಗ್ಬೇಕು ನೀವು? ಮುಖ್ಯ ಅಭಿಯಂತರನ ಭೇಟಿ ಆಗಬೇಕಾ, ಕಾರ್ಯಪಾಲಕ ಅಭಿಯಂತರನ ಭೇಟಿ ಆಗಬೇಕಾ, ಸಹಾಯಕ ಅಭಿಯಂತರನ ಭೇಟಿ ಆಗಬೇಕಾ, ಕಿರಿಯ ಅಭಿಯಂತರನ ಭೇಟಿ ಆಗಬೇಕಾ, ಸಹಾಯಕ ಅಭಿಯಂತರನ ಭೇಟಿ ಆಗಬೇಕಾ? ಅವನ ತಲೆ ಸುತ್ತ ಬಂದ್ಬಿಟ್ಟು, ಇವ್ರು ಯಾರು ಬೇಡ ಸ್ವಾಮಿ, ಇಂಜಿನಿಯರ್ನ ಭೇಟಿ ಆಗ್ಬೇಕು ತೋರಿಸೆ. ಇಂಜಿನಿಯರ್ ಅನ್ನೋ ಪದ ಸಾಮಾನ್ಯ ಒಬ್ಬ ಹಳ್ಳಿ ಮನೆ ಇರೋನಿಗೂ ಅರ್ಥ ಆಗತ್ತೆ. ನಾವು ಅಭಿಯಂತರರು, ಆರಕ್ಷಕರು ಅಂತ ಹಿಂಗೆಲ್ಲ ಕಷ್ಟಪಟ್ಟು ಯಾಕೆ? ಕಮಿಂಗ್ ಬ್ಯಾಕ್ ಟು ದಟ್ ಕ್ವೆಶನ್, ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋಕ್ಕೆ ಏನಂದ್ರಿ? ಅಯ್ಯಬ್ಬಾ, ಏನು ಗೊತ್ತಾ? ತಂತ್ರಾಂಶ ಅಭಿಯಂತರರು. ಸಿಂಪಲ್ ವರ್ಡು ನಾನೊಂದು ಮಾಡಿದ್ದೀನಿ, ಹಿಂಗೆ ಅಂತ ಹೇಳ್ತೀನಿ ನೋಡಿ. ಈಗ ನಿಮಗೊಂದು ರಜನಿಕಾಂತದ್ದು ಒಂದು ತಮಿಳು ಸಿನಿಮಾ ಬಂದಿತ್ತು, ನೀವೆಲ್ಲ ನೋಡಿದ್ದೀರಾ? ರಜನಿಕಾಂತ್ ತಮಿಳು ಸಿನಿಮಾ, ರಜನಿಕಾಂತ್ ಅಂದರೆ ತಮಿಳು ಸಿನಿಮಾನೇ ತಾನೇ ಅದು ಹೇಳಿತ್ತು. ಸೊ ಆ ಸಿನಿಮಾ ಹೆಸರು ಎಂದಿರನ್ ಅಂತ. ಇಲ್ಲಿ ನಿಮ್ಮ ಜಾಸ್ತಿ ಜನ ತಮಿಳ್ನವ್ರು ಇರೋದ್ರಿಂದ ಸೊ ಒಂದು ಪದ, ಆ ಎಂದಿರನ್ ಅನ್ನೋ ಪದ ಹೇಗೆ ಬಂತು ಅನ್ನೋಕ್ಕೆ ಯೋಚನೆ ಮಾಡಿ. ಅದು ರೋಬೋ ಅನ್ನೋಕ್ಕೆ ಕನ್ನಡದಲ್ಲಿ ಯಂತ್ರ ಮಾನವ, ತಮಿಳಿನಲ್ಲೂ ಅಷ್ಟೇ ಯಂತ್ರ ಮಾನವ. ಯಂತ್ರ ಅಂದರೆ ಕನ್ನಡ ಅಥವಾ ಸಂಸ್ಕೃತ, ತಮಿಳಿನಲ್ಲಿ ಎಂದಿರ ಅಂತಾರೆ, ಅಲ್ಲಿ ಎಂದಿರ ಅಂತಾರೆ. ಎನ್ ಅಂತ ಸೇರಿಸಿದ್ರೆ ಅದು ಪ್ರನೋನ್ ಆಗತ್ತೆ. ನಟರಾಜ ನಟರಾಜನ್, ವಾಸುದೇವ ವಾಸುದೇವನ್, ಕಣ್ಣನ್ ಅಲ್ವಾ? ಎನ್ ಅಂತ ಸೇರಿಸಿದ್ರೆ ಇದಾಯ್ತು, ಪ್ರಣೋ ಆಯ್ತಾನೆ. ಹೋಟ್ಲಿಗೆ ಊಟಕ್ಕೆ ಹೋದ್ರಂತೆ, ಊಟಕ್ಕೆ ಅಂತೆಲ್ಲ ಹೋದಾಗ ಡೈನಿಂಗ್ ಕರ್ಕೊಂಡೋದ್ರೆ ನೀ ಯಾರೇ ಅಂತ ಕೇಳಿದ್ರೆ, ನಾನು ವೆಜಿಟೇರಿಯನ್ ನಾನು ವೆಜಿಟೇರಿಯನ್ ನಟರಾಜನ್ ನಂದಂಗೆ. ಸೊ ಈ ರೋಬೋ ಅನ್ನೋದು ಯಂತ್ರ ಅನ್ನೋದಕ್ಕೆ ಎಂದಿರ, ಎನ್ ಅಂತ ಸೇರಿಸಿದ್ರೆ ಎಂದಿರನ್. ಹೊಸ ಪದ ಸಿಗಲಿಲ್ವ ಅವ್ರಿಗೆ? ರಜನಿಕಾಂತ್ಗೆ ಎಂದಿರನ್ ಅನ್ನೋ ಪದ ಹಾಗೆ ಬಂತು. ಹಾಗೆ ನಾವು ಯೋಚನೆ ಮಾಡಿ, ಸಾಫ್ಟ್ವೇರ್ ಅನ್ನೋ ಕನ್ನಡದಲ್ಲೇನು? ತಂತ್ರಾಂಶ ಅಲ್ವಾ? ತಂತ್ರಾಂಶನ ನೀವು ಹೇಗೆ ರೈಟಿಂಗ್ ದಿ ಪ್ರೋಗ್ರಾಮ್ ಅಂತ ಇರ್ತೀರಲ್ಲ, ಲಾಜಿಕಲ್ಲಾಗಿ ಒನ್ ಬೈ ಒನ್ ಹಿಂಗೆಲ್ಲ ಮಾಡ್ಕೊಂಡು, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್, ವಾಟ್ ಯು ಸಿ ವಾಟ್ ಯು ಗೆಟ್, ಇದೆಲ್ಲ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ವಾದ ಮಾಡ್ಕೊಂಡು ಹಿಂಗೆ ಹೋಗ್ತಿರಲ್ಲ, ಈ ಥರ ಕಮಾಂಡ್ ಆದರೆ ಈ ಥರ ಬರಬೇಕು ಅಂತ. ಆ ತಂತ್ರನ ಸ್ಟೆಪ್ ಬೈ ಸ್ಟೆಪ್ ಹೋಗೋದಕ್ಕೆ ಅಂತ ಈಗ ಸಾಫ್ಟ್ವೇರ್ ಇಂಜಿನಿಯರ್ಗೆ ತಂತ್ರವಾದಿ. ತಂತ್ರಾಂಶನ ಸಿಸ್ಟಮ್ಯಾಟಿಕ್ ಬರೆಯೋರಿಗೆ ತಂತ್ರವಾದಿ ಅಂದೆ. ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಇದನ್ನು ಅಲ್ಲಿ ಹೇಳಿದೆ, ಸಾಫ್ಟ್ವೇರ್ ಕಂಪ್ನಿಲಿ ಹೇಳಿದ್ದು, ಇದು ಫ್ಲ್ಯಾಶ್ ಬ್ಯಾಕ್ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಆದಮೇಲೆ ಅಷ್ಟಕ್ಕೆ ನಿಲ್ಲಿಲ್ಲ. ತಕ್ಷಣ ನನಗೆ ಯಾರೋ ಕ್ವಶನ್ ಕೇಳಿದ್ರು, ಅದು ಸರಿ ಈ ವೈರಸ್ ಬಂದ್ಬಿಡುತ್ತಲ್ಲ, ಅದಕ್ಕೆ ಹೇಳ್ತೀವಿ ನಾವು ಮಾಡಿರೋ ಕಷ್ಟಪಟ್ಟು ಡೆವಲಪ್ ಮಾಡಿರೋ ಡೇಟಾ ಬ್ಯಾಕಪ್ ಸಿಗಲ್ಲ, ಎಲ್ಲ ಕಷ್ಟ ಮಾಡಿದ್ರೆ ಡೇಟಾ ಫೋಲ್ಡರು ಫೈಲು ಎಲ್ಲ ಈ ವೈರಸ್ ತಿಂದಾಕ್ಬಿಡುತ್ತೆ. ಅದಕ್ಕೆ ಏನಂತೀರಾ ಅಂದರೆ, ವೈರಸ್ಗೇನು ಗೊತ್ತಾ? ಕುತಂತ್ರ. ತಂತ್ರಕ್ಕೆ ಕುತಂತ್ರ, ಕೆಟ್ಟ ತಂತ್ರಾಂಶ. ಇದು ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಸಿಕ್ಕಾಕೊಂಡ್ಬಿಡುತ್ತೆ. ಹ್ಯಾಂಗ್ ಆಗೋದು ಅಂತ ನೀವು ಹೇಳಿರ್ತೀರ. ಅದು ಹ್ಯಾಂಗ್ ಆಯಿತು ಗೊತ್ತಾಗಲ್ಲ, ಅದು ಗೊತ್ತಾಗಲ್ಲ, ಹ್ಯಾಂಗ್ ಆಗ್ಬಿಡುತ್ತೆ. ಇಲ್ಲಿ ಕೆಳಗಡೆ ಶಟ್ ಡೌನ್ ಮಾಡೋಕ್ಕೂ ಆಗಲ್ಲ, ಕೆಲಸ ಕಂಟಿನ್ಯೂ ಮಾಡೋಕ್ಕೂ ಆಗಲ್ಲ. ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ. ಇದು ಯಾವ ತಂತ್ರ ಗೊತ್ತಾ? ಅತಂತ್ರ. ಸೊ ಹೀಗೆ ಹೊಸ ಹೊಸ ಪದಗಳನ್ನು ನಾವು ಸೃಷ್ಟಿ ಮಾಡ್ತಾನೇ ಹೋಗ್ತಾ ಇರ್ಬೋದು ನಮ್ಮ ಜೀವನಕ್ಕೆ. ಕನ್ನಡ ಭಾಷೆ ಬೆಳೆದಿರೋದೇ ಹಂಗೆ. ಮಾಸ್ಟರ್ ಹಿರಣ್ಣಯ್ಯನವ್ರು ಹೇಳ್ತಿರ್ತಾರೆ, ಕಿಟಲ್ ನಾವು ಕೋಶ ಬರೆದಾಗ ಎಷ್ಟೋ 1000 ಪೇಜಸ್ ಇತ್ತು, ಈಗ ಎಷ್ಟು ಡೆವಲಪ್ ಆಗಿಬಿಟ್ಟಿದೆ ಗೊತ್ತಾ ಕನ್ನಡ. ಯಾವುದಾದ ಪದಗಳನ್ನ ನಾವು ತೊಗೊಳ್ತಾನೇ ಇದ್ದೀವಿ. ಸಾಮಾನ್ಯವಾಗಿ ನಮ್ಮ ಕವಿತೆಗಳು ಕತೆಗಳು ಬರೆಯೋರಂಥವರೆಲ್ಲ ಏನು ಬರೀತಾರೆ ಅಂತಂದರೆ, ಸಿನಿಕತೆ, ಅವನೊಬ್ಬ ಸಿನಿಕ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ. ಆ್ಯಕ್ಚುಲಿ ಅದು ಸಿನಿಕ್ ಅಂತ ಇಂಗ್ಲೀಷಿಂದ ಬಂದಿದ್ದು.
ಸಿನಿಕ್ ಬಗ್ಗೆ ಬರೆಯೋ ಕತೆ ಸಿನಿಕತೆ ಅಲ್ವಾ? ಸೊ ಹೀಗೆ ನಾವು ಪದಗಳನ್ನ ಬೆಳೆಸ್ತಾ ಹೋಗ್ಬೋದು. ಇದು ಒಂದು ಆಸ್ಪೆಕ್ಟ್. ಆದಮೇಲೆ ನಿಮ್ಮ ಹತ್ರ ನಾನು ಇನ್ನೊಂದು ವಿಷಯ ಮಾತಾಡಬೇಕು. ಸ್ವಲ್ಪ ಸಂಗೀತದ ಅಲ್ಲಿ ಪ್ರಾರ್ಥನೆ ಮಾಡಿದವರು ಮೇಡಮ್ಗಳು ಇಬ್ಬರು ಎಂಥ ಗ್ರೇಟ್, ಎಂಥ ಹಾಡುಗಳು. ಜೊತೆಗೆ ನೀವು ಮುಕ್ತ ಹಾಡುಗಳು, ಮಾಯಾಮೃಗ ಅದೆಲ್ಲ ಹೇಳಿದ್ದು ನನಗೆ ಆ ಪ್ರಾರ್ಥನೆ ಅಲ್ಲಿ ಕೂತ್ಕೊಂಡು ಕೇಳಿದ್ರಲ್ಲ, 3 ಜನ ಎಂಥ ಕೋಆರ್ಡಿನೇಷನ್ ಅವರೊಳಗೆ, ಶ್ರುತಿ ತಾಳ ಅದೆಲ್ಲ ಗ್ರೇಟ್. ಅವಾಗ ಅಂದಾಗ ನನಗೆ ಸಂಗೀತದ ಕಡೆ ನನ್ನ ಮನಸ್ಸು ಹೊರ್ಟೋಯ್ತು. ಅದನ್ನು ಹೇಳ್ತೀನಿ. ಹೇಗಿದ್ರು ಸೀತಾರಾಮ್ ಇಲ್ಲೇ ಇರೋದ್ರಿಂದ ಅದೊಂದು ಪಾಯಿಂಟ್ ಹೇಳ್ಬೇಕು. ಮಾಯಾಮೃಗ, ಮುಕ್ತ ಅದರದ್ದೆಲ್ಲ ಮಹಾಪರ್ವದ ಹಾಡು ಹೇಳಲಿಲ್ಲ ನೀವು. ಸೊ ಅವಾಗ ಒಂದ್ಸಲ ಏನಾಯಿತು, ಅವ್ರು ಇರೋದನ್ನೇ ಕಾಯ್ತಾ ಇದ್ದೆ ಇಷ್ಟು ದಿವಸ. ರೀಸೆಂಟಾಗಿ ಏನಾಯಿತು, ಮುಕ್ತ ಬರ್ತಿದ್ದಾಗ ನಮ್ಮ ಫ್ರೆಂಡ್ ಒಬ್ಬರು ಕೇಳಿದ್ರು. ಹರಿಕೃಷ್ಣ ಅಂತ ನಮ್ಮ ಕ್ಲಾಸ್ಮೇಟ್ ಒಬ್ಬ ಇದ್ದಾನೆ, ಅದರೊಳಗೆ ಆ್ಯಕ್ಟ್ರು, ನೀವು ನೋಡಿದ್ದೀರಾ. ಸೊ ಅವ್ನು ಕೇಳಿದಾಗ, ಏ ಹರಿ ಮುಗಿಸ್ಬೇಕಾ? ಸರ್ ನೀವೇನೋ 6:30 ತನಕ ಮಾತಾಡಿ ಅಂದ್ಬಿಟ್ರು. ನೋಡ್ರ ಬಂದ್ಬಿಟ್ರು. ಬರೀ ಸಾಮಾಜಿಕ ಅಲ್ಲದೆ ಹಿಸ್ಟಾರಿಕಲ್ ವ್ಯಕ್ತಿಗಳೆಲ್ಲ ಬರ್ಬಿಡ್ತಾ ಇದ್ದಾರೆ. ಇನ್ನೊಬ್ರು ಹಿರಣ್ಯಕಶಿಪು ಬೇರೆ ಬರ್ತಾರೆ ಅಂತ ನ್ಯೂಸ್ ಬಂತು. ಆಮೇಲೆ ಈ ಕಂಬದಲ್ಲಿರುವನೆ, ಆ ಕಂಬದಲ್ಲಿರುವನೆ, ಎಲ್ಲಿರೋ ನಿನ್ನ ಹರಿ, ಆ ಪೋಡಿಯಂನಲ್ಲಿರುವನೆ ಪಡೆ. ಸೊ ಜಾಸ್ತಿ ತೊಗೊಳ್ಳಲ್ಲ, ಸ್ವಲ್ಪ ಒಂದು 5 ನಿಮಿಷ ಸಂಗೀತದ ಬಗ್ಗೆ. ಯಾಕೆ ಅಂದರೆ ಸಂಗೀತ ರಿಯಲಿ ಅವ್ರ ಹಾಡುಗಳು, ಇವ್ರ ಸೀರಿಯಲ್ನೆಲ್ಲ ನನ್ನ ಪೂರ್ವಿ ರಾಗದಲ್ಲೇ ನಾನು ಬಳಸ್ತೀನಿ ಅಂತ ಹೇಳಿದ್ರು. ಎಂಥ ಹಾಡು! ಪೂರ್ವಿ ರಾಗದಲ್ಲೇ ನಾನು ಪೂರಿಯ ಧನಶ್ರೀ ಅನ್ನೋ ರಾಗದಲ್ಲೇ ನಾನು ಎಲ್ಲ ಸೀರಿಯಲ್ಗಳದ್ದು ಫಸ್ಟ್ ಗೀತೆ ಶುರು ಆಗುತ್ತೆ, ಥೀಮ್ ಸಾಂಗ್. ಎಂಥ ಫಸ್ಟ್ ಕ್ಲಾಸ್, ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತು. ಹರಿಕೃಷ್ಣ ಅಂತ ಹೇಳಿದ್ನಲ್ಲ, ಅವ್ನು ನಾನು ಕ್ಲಾಸ್ಮೇಟ್ಸು. ಒಂದ್ಸಲಿ ಮುಕ್ತ ನಡೀತಾ ಇದ್ದಾಗ, ಏನು ನಿಮ್ಮ ಮುಕ್ತ ಸೀರಿಯಲ್ಲು 9:30 ಯಾಕೆ ಹಾಕ್ತಾರೆ, ಕೆಲವು ಸಲ ರೀಚ್ ಆಗೋಕ್ಕಾಗಲ್ಲ ಅಂತ ಹಿಂಗೆ ಕೇಳಿದೆ ನಾನು. ನನಗೇನು ಕೇಳ್ತೆ, ಸೀತಾರಾಮ್ ಅವ್ರನ್ನ ಕೇಳು. ಅದು ಅಲ್ಲದೆ ETV ಅವ್ರನ್ನ ಕೇಳಬೇಕು ನೀನು. ಅವರು ಆ ಸ್ಲಾಟ್ ಕೊಟ್ಟಿರೋದೇ ಆ ಟೈಮ್ನಲ್ಲಿ 9:30 ಕೊಟ್ಟಿದ್ದಾರೆ, ಅದನ್ನು ಹಾಕ್ತೀವಿ ನಾವು ಅಂದ. ಹಂಗಲ್ಲ, ಅದು ಏನು ಗೊತ್ತಾ ಸೀಕ್ರೆಟು ಏನು ಅಂದೆ, ಜನಗಳೆಲ್ಲ ಬಂದು ಊಟ ಮಾಡ್ತಾ ಆ ಸೀರಿಯಲ್ ನೋಡ್ತಿರ್ತಾರೆ. ಮುಕ್ತ ನೋಡ್ತಾ ಇರ್ತಾರೆ. ಅಂತ ಹೇಳಿದ್ದೆ ಅವ್ರು ಸುಮ್ಮನೆ ತಮಾಷೆಗೆ. ಸೊ ಅಲ್ಲ, ಯಾಕೆ ಹೇಳಿದೆ ಅಂದರೆ ಆ ಸಂಗೀತ ಹಾಡು ಕೇಳಿಬಿಟ್ಟು ನನಗೆ ಇನ್ನೂ ಅದೇ ಗುಂಗಿನಲ್ಲೇ ಇದ್ದೀನಿ ನಾನು. ಆ ಪ್ರಾರ್ಥನೆ ಹಾಡಿದ್ದು ಪೂರಿಯ ಧನಶ್ರೀ, ಅದು ಮೋಸ್ಟ್ಲಿ ತಿಲಂಗ್ ಅಂತ ಕಾಣುತ್ತೆ ರಾಗ. ಹೌದಾ, ಕರೆಕ್ಟಾ? ಸದ್ಯ ತಿಲಂಗ್ ರಾಗ ಅದು. ಮನೆಯೇ ಸಿನಿಮಾದಲ್ಲಿ ಒಂದು ಹಾಡಿದೆ, ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ ಅಂತ. ಅದೇ ಹಾಡೋದು. ಮನೆಯೇ ಬೀಚಿನ ಒಬ್ಬರು ಕೇಳಿದ್ರಂತೆ, ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ಮಕ್ಕಳು ಅಂದರೆ ಮಕ್ಕಳೇ ಗಂಟೆಗಳಮ್ಮ ಅಂದರು. ಸೊ ಆ ತಿಲಂಗ್ ರಾಗ, ಪೂರಿಯ ಧನಶ್ರೀ. ಒಂದು ಸಲ ಏನಾಯ್ತಂತೆ, ಒಂದು ಸಲ ಇದು ಪೂರಿಯ ಸಂಗೀತ ಭಾಗವತ ರಾಮೋತ್ಸವದ ಟೈಮು. ಒಬ್ಬ ಸಂಗೀತ ಭಾಗವತರನ್ನ ಕಚೇರಿ ಇಡೋಕ್ಕೆ ಅಂತ ಒಂದು ಆರ್ಗನೈಸೇಷನ್ ಅವ್ರು ಹೋದರು. ಇವರು ಎಲೆ ಹಾಕ್ಕೊಳ್ತಾ ಕೂತ್ಕೊಂಡಿದ್ದಾಗ ಅವ್ರು ಬಂದರು. ಸರ್ ನಮಸ್ಕಾರ, ನಾವಿಂಥ ರಾಮ ಸೇವಾ ಮಂಡಳಿಯಿಂದ ಬಂದಿದ್ದೀವಿ. ಸರ್ ಏನು ವಿಷಯ? ಸರ್ 24ನೇ ತಾರೀಕು ಏಪ್ರಿಲ್ ತಾವು ಫ್ರೀ ಇದ್ದೀರಾ? ಫ್ರೀ ಇದ್ದೀನಲ್ಲ, ಏನು ವಿಷಯ? ನಮ್ಮ ರಾಮೋತ್ಸವಕ್ಕೆ ಬಂದು ಒಂದು ಕಚೇರಿ ಮಾಡಿಕೊಡ್ಬೇಕು. ನೀವು, ನಿಮ್ಮ ಜೂನಿಯರು, ಆಮೇಲೆ ಮೃದಂಗ, ಇದು ವೈಲಿನ್ನು, ಘಟ ಮತ್ತು ಮೋರ್ಸಿಂಗ್, ಇಷ್ಟು ಜನ ಬರಬೇಕು ಸರ್ ಅಂತ. ಇವರು ಹೇಳಿದ್ರು, ಹೌದಾ, ಇಷ್ಟು ಜನ ಬರಬೇಕಾದ್ರೆ 3 hours ಕಚೇರಿ ಅಂತಂದರೆ ಒಂದು 50,000 ರೂಪಾಯಿ ಖರ್ಚಾಗತ್ತೆ ಅಂದರು ಎಲ್ರಿಗೂ. ಸರ್ 50,000 ರೂಪಾಯಿ ಕೊಡೋಕ್ಕಾಗಲ್ಲ. ಮತ್ತು ಎಷ್ಟು ಕೊಡ್ತೀರಾ? ನಾವು ಎಷ್ಟು ಕೊಡೋಕ್ಕಾಗಲ್ಲ ಸರ್. ನೀವು ಬಂದು ಬಿಟ್ಟು ಕಚೇರಿ ಹೇಳ್ರಿ ಮೇಲೆ ಬಿಟ್ಟು ಕಚೇರಿ ಮಾಡೋಕ್ಕೇನ್ರಿ ನಾವು ಇರೋದಿಲ್ಲ. ಏನಂತ ತಿಳ್ಕೊಂಡಿದ್ದೀರಾ? ಮೃದಂಗದವ್ರಿಗೆ ಕೊಡಬೇಡವಾ, ಘಟ್ಟದವ್ರಿಗೆ ಕೊಡಬೇಡವಾ, ಇವನಿಗೆ ಕೊಡಬೇಡವಾ, ನಮ್ಮ ಶಿಷ್ಯಂಗೆ ಕೊಡಬೇಡವಾ? ಇಲ್ಲ ಸರ್, ಅದು ದಯವಿಟ್ಟು ಕೃಪೆ ಇಟ್ಟು ಇದು ರಾಮನ ಸೇವೆ ಅಂತ ತಿಳ್ಕೊಂಡು ಕೆಲಸ ಮಾಡಿಕೊಟ್ಬಿಡ್ಬೇಕು. ರಾಮ ಅಂತ ಹೆಸರು ಹೇಳಿದ ತಕ್ಷಣ ಇವರು ಒಂಥರ ಎಮೋಷನಲಿ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ರು. ಎಮೋಷನಲಿ ಅಲ್ಲ, ಡಿವೋಷನಲ್ ಎಕ್ಸ್ಪ್ಲಾಯ್ಟೇಷನ್. ಸೊ ರಾಮನ ಹೆಸರು ಹೇಳಿದ್ರೆ ಆಗಲ್ಲ ಅಂತ ಹೇಳೋಕ್ಕಾಗತ್ತೆ. ಸರಿ, ಓಕೆ, ಹೋಗಿ ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ ಹೋಗಿ ಅಂತ ಕಳಿಸ್ಬಿಟ್ರು. 24ನೇ ತಾರೀಕು ನವಂಬರ್, 24ನೇ ತಾರೀಕು ಏಪ್ರಿಲ್. ಇವರೆಲ್ಲ ಕರೆದ್ರು ಶಿಷ್ಯನ್ನ, ಇವ್ರನ್ನೆಲ್ಲ. ಶಿಷ್ಯ ಕೂತ್ಕೊಂಡು ಎಲೆ ಮಾಡಿಸ್ಕೊಡ್ತಾ ಇದ್ದ. ನೋಡಪ್ಪ, 24ನೇ ತಾರೀಕು ನೋಟ್ ಮಾಡ್ಕೊಂಬಿಡಿ, ಈ ರಾಮ ಸೇವಾ ಮಂಡಳಿಲಿ ಕಚೇರಿ. ಆವತ್ತಿನ ದಿವಸ ಸ್ಪೆಷಲ್ ಏನಪ್ಪ ಅಂತಂದರೆ, ಇಡೀ ಕಚೇರಿ 3 ಗಂಟೆ ಹೊತ್ತು ಬರೀ ಮೋಹನ ರಾಗದಲ್ಲೇ ಕಚೇರಿ ಮಾಡಬೇಕು. ಬರೀ ಮೋಹನ ರಾಗ.
ಮೋಹನ ರಾಗದಲ್ಲೇ ಮೋಹನ ರಾಗದ ಕೀರ್ತನೆ, ಮೋಹನ ರಾಗದಲ್ಲಿ ದೇವರನಾಮ, ಮೋಹನ ರಾಗದ ತಿಲ್ಲಾನ, ಇಡೀ 3 ಗಂಟೆ ಮೋಹನ ರಾಗ, ಗೊತ್ತಾಯ್ತಾ? ಅಂದ್ಬಿಟ್ಟು ಈ ಶಿಷ್ಯ ಇದೊಂದು ಸ್ವಲ್ಪ ತಲೆಹರಟೆ ಶಿಷ್ಯ, ಗುರುಗಳೇ ಮೋಹನ ರಾಗದಲ್ಲೇ ಕಚೇರಿ ಯಾಕೆ ಮಾಡಬೇಕು, ಮನಾಟನ ಸಾಗಲ್ವಾ? ಆಗಲ್ಲಪ್ಪ, ಮೋಹನ ರಾಗದಲ್ಲಿ ಯಾಕೆ ಮಾಡ್ಬೇಕು ಹೇಳಿ? ನಿನಗೆ ಮೋಹನ ರಾಗ ಪಾಠ ಆಗಿದೆ ತಾನೆ? ಆಗಿದೆ, ನೀವೇ ಹೇಳ್ಕೊಟ್ರಲ್ಲ, ಅದರದ್ದು ಆರೋಹಣ ಅವರೋಹಣ ಹೇಳು ಅಂದರು. ಇವನು ಹೇಳ್ದ, ಸರಿ ಗ ಪದ ಸದ ಪ ಗರಿ ಸ. ವೆರಿ ಗುಡ್. ಈ ಸಪ್ತ ಸ್ವರಗಳಲ್ಲಿ ಯಾವ 2 ಸ್ವರಗಳು ಇಲ್ಲ ಇದರೊಳಗೆ? ಮ ಮತ್ತು ನಿ ಇಲ್ಲ ಅಂದ. ಮನಿ ಇಲ್ವಲ್ಲ, ಬಿಟ್ಟಿದ್ದಾನೆ. ಸೊ ಮನಿ ಕೊಡಲ್ವಲ್ಲ, ಬಿಟ್ಟಿದ್ದಾನೆ. ಹೀಗೆ ಸಂಗೀತದಲ್ಲಿ ಕೆಲವು ಭಾಳ ಮಜಾ ಇದೆ. ನನಗೆ ನೋಡಿ, ಈ ಹಾಡನ್ನೆಲ್ಲ ಟ್ಯೂನ್ ಮಾಡೋದು ಜನರಲಿ ಇರೋರು ಅಶ್ವಥ್, ಪಾಪ ಮಹಾಪರ್ವಾಗಿ ಸಿಗಲಿಲ್ಲ, ಭಾಳ ದುಃಖ. ಅಶ್ವತ್ತು ಟ್ಯೂನ್ ಮಾಡ್ತಾ ಇದ್ದಿದ್ದು. ಸುಗಮ ಸಂಗೀತದ ತ್ರಿಮೂರ್ತಿಗಳು ಅಂತ ಹೇಳ್ತಾರೆ. ಪಿ ಕಾಳಿಂಗರಾವ್, ಮೈಸೂರು ಅನಂತ ಸ್ವಾಮಿ ಮತ್ತು ಸಿ ಅಶ್ವಥ್. ಇವ್ರ ಬಗ್ಗೆ ಒಂದು 7-8 ನಿಮಿಷದ್ದು ಒಂದು ಸಣ್ಣ ಘಟನೆ ಇದೆ, ಅದು ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. 7-8 ನಿಮಿಷ. ಸೊ ಏನದು, ಮೈಸೂರು ಅನಂತ ಸ್ವಾಮಿ, ಅಶ್ವತ್ತು ಮತ್ತು ಪಿ ಕಾಳಿಂಗರಾವ್, ಈ 3 ಜನ ಎಷ್ಟು ಚೆನ್ನಾಗಿ ತ್ರಿಮೂರ್ತಿಗಳು ಆಗಿರೋದು ಅಷ್ಟೇ ಅಲ್ಲದೆ ಅವ್ರ ಹೆಸರಲ್ಲಿ ನೋಡಿ ಒಂಥರ ವಿಚಿತ್ರ ಇದೆ. ಕಾಳಿಂಗ, ಅನಂತ, ಅಶ್ವತ್ಥ, ಒಂದಕ್ಕೊಂದಕ್ಕೆ. ಇಲ್ಲಿ ಒಂದು ಸಣ್ಣ ಘಟನೆ ಆಯಿತು. ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ. ನನಗೆ ಯಾವುದೋ ಕಾರಣಕ್ಕೆ ಅಶ್ವತ್ಥ್ ಅಂದರೆ ಸ್ವಲ್ಪ ಇಷ್ಟ. ಯಾಕೆ ಅಂತ ನಿಮಗೆ ಗೊತ್ತಾಗತ್ತೆ. ಈಗ ನನ್ನ ಫ್ರೆಂಡು ಮೈಸೂರು ಅನಂತ ಸ್ವಾಮಿ ಅಂದರೆ ಅವನಿಗೆ ಫ್ಯಾನ್. ಇವನು ನನಗೂ ಅವನಿಗೂ ಜಗಳ. ಯಾವುದಾದ್ರು CD ತೊಗೊಂಬರೋದು, ಕ್ಯಾಸೆಟ್ ತೊಗೊಂಬರ್ತಾ ಈಗ, ಏನು ಯಾವಾಗ ನೋಡಿದ್ರೆ ಅಶ್ವತ್ಥ ಅಶ್ವತ್ಥ ಅಂತ ಹೇಳ್ತಾ ಇರ್ತೀಯ. ಮೈಸೂರು ಅನಂತ ಸ್ವಾಮಿ ಚೆನ್ನಾಗಿ. ಸೊ ಅಶ್ವತ್ಥ್ ಅಂದರೆ ಚೀಟಿ ಚೀಟಿ ಚೀಟಿ. ಸೊ ಅಶ್ವತ್ಥ್ ಅಂದರೆ ನನಗೆ ಸ್ವಲ್ಪ ಇಷ್ಟ. ನನ್ನ ಫ್ರೆಂಡು ಅನಂತ ಸ್ವಾಮಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೂ ಅನಂತ ಸ್ವಾಮಿ ಅಂದ್ರೂ ಇಷ್ಟ, ಬಟ್ ಅಶ್ವತ್ಥ 1 ಮಾರ್ಕ್ ಜಾಸ್ತಿ. ಯಾಕೆ ಅಂತ ಈಗ ಅರ್ಥ ಆದಾಗ, ಏನು ಯಾವಾಗ ನೋಡಿದ್ರು ಅಶ್ವತ್ಥ ಅಶ್ವತ್ಥ ಅಂತ ಒದ್ದಾಡ್ತಾ ಇರ್ತೀಯ. ಮೈಸೂರು ಅನಂತ ಸ್ವಾಮಿ ಟ್ಯೂನ್ಗಳು ಕೇಳಬೇಕು ನೀನು, ಎಷ್ಟು ಮೆಲೋಡಿಯಸ್ ಆಗಿದೆ. ಒಂದು ಹಾಡು ಹೇಳಪ್ಪ ಅಂದೆ. ನನಗೂ ಸ್ವಲ್ಪ ಅವನು ಸಂಗೀತ ಬರ್ತಾಯಿತ್ತು. ಅವನೊಂದು ಕುವೆಂಪುದು ಒಂದು ಹಾಡು ನೆನಪು ಮಾಡ್ದ. ನೀವೆಲ್ಲ ಕೇಳಿದ್ದೀರ, ಭಾಳ ಬ್ಯೂಟಿಫುಲ್ ಆಗಿದೆ. ಅನಂತ ಸ್ವಾಮಿ ಟ್ಯೂನು. ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನದ ನವು ನಿನ್ನದು, ತನುವು ನಿನ್ನದು ಮನವು ಇದು ಟ್ಯೂನ್ ಅಂದರೆ ನಮ್ಮ ಫ್ರೆಂಡ್ ಹೇಳಿದ್ದು. ಅದೇ ನಿಮ್ಮ ಅಶ್ವತ್ತು, ಏನು ಅಶ್ವತ್ತು ಅಂದೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲಿ ದೂರ ನಿಂತು ನೆರಳ ಕಂಡೆಯ. ಯಾಕಷ್ಟು ಜ್ವರ ಕಿರ್ಚ್ಕೊಳ್ತಾರೆ ನಿಮ್ಮ ಅಶ್ವತ್ತು? ಮೈಕಿರಲ್ವಾ ಕೈನಲ್ಲೇ? ಮೈಕಿರೋದೇ ಧ್ವನಿ ವರ್ಧಕ. ಅದು ಯಾಕೆ ಜೋರಾಗಿ ಯಾಕೆ ಕಿರ್ಚ್ಕೋಬೇಕು? ನಿಧಾನವಾಗಿ ಹೇಳಿದ್ರೆ ಕೇಳಿಸಲ್ವಾ ಅಂದೆ. ನಾನು ಹೇಳಿದೆ, ಇಲ್ಲಪ್ಪ, ಅಶ್ವಥ್ ಯಾತಕ್ಕೆ ಅಷ್ಟು ಜೋರಾಗಿ ಹೇಳ್ತಾರೆ ಅಂದರೆ, ಮೈಸೂರು ಅನಂತ ಸ್ವಾಮಿ ಸುಗಮ ಸಂಗೀತ ಕ್ಷೇತ್ರದಲ್ಲಿದ್ದಾಗ ಕರ್ನಾಟಕದ ಜನಸಂಖ್ಯೆ ಬರೀ 3 ಕೋಟಿ ಇತ್ತು. ಈಗ ನಾವು 6.5 ಕೋಟಿ ಆಗಿದ್ದೀವಿ ಅಲ್ವಾ? 6.5 ಕೋಟಿ ಕನ್ನಡಿಗರು ಚಾಮರಾಜನಗರದ ಮೂಲೆಯಿಂದ ಬೀದರ್ ತುದಿವರೆಗೂ ಕೇಳಿಸ್ಬೇಕಾದ್ರೆ ತನುವು ನಿನ್ನದು ಅಂದರೆ ಪಕ್ಕದಲ್ಲಿರೋರಿಗೆ ಕೇಳಿಸಲ್ವಲ್ಲ. ಕನ್ನಡದ ಧ್ವನಿ ಕನ್ನಡಕ್ಕಾಗಿ ಕೈ ಎತ್ತು ಅಲ್ಲಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುವುದು ಅಂತ ಕುವೆಂಪು ಅವರು ಹೇಳಿರುವಾಗ ಅಷ್ಟು ಜೋರಾಗಿ ಗಂಟ್ಲಿರ್ಬೇಕು. ಕನ್ನಡ ಧ್ವನಿ ನಮಗೇನು ಕಡಿಮೆ ಆಗಿದೆ, ಅದರಿಂದ ಜೋರಾಗಿ ಇಡೀ ಕರ್ನಾಟಕಕ್ಕೆ ಪ್ರಪಂಚಕ್ಕೆಲ್ಲ ಕೇಳಿಸ್ಬೇಕು. ಅದು ಕೇಳಿಸ್ಲಿಲ್ಲ ಅಂತ ಅಶ್ವತ್ತು ಅಷ್ಟೊಂದು ಹೈ ಪಿಚ್ಚಲ್ಲಿ ಹೇಳ್ತಾರೆ ಅಂದೆ ನಾನು. ಇವನೇನೋ ಪರವಾಗಿಲ್ಲ ಅಂತ ಹೇಳಿದೆ. ನಮ್ಮ ಫ್ರೆಂಡ್ ಒಪ್ಕೊಳ್ಳಿಲ್ಲ. ಆದರೂ ನಿಮ್ಮ ಅಶ್ವತ್ತು ಏನು ಆದರೂ ಅಶ್ವತ್ತು ಅಂತ ಹೇಳ್ತೀಯ, ಏನು ಮಿಸ್ಟೇಕ್ ಇದೆ ಅವರು ಇದರೊಳಗೆ ಹೇಳು. ವಾಯ್ಸ್ ಆಯಿತು, ಹೈ ಪಿಚ್ಚಿಗೆ ಹೇಳಿದ್ನಲ್ಲ, ಇನ್ನೇನು ತಪ್ಪಿದೆ? ಅಲ್ಲ, ನಿಮ್ಮ ಅಶ್ವತ್ತು ಸಂಗೀತ ಅಂದರೆ ಹೆಂಗಿರಬೇಕು? ಸಂಗೀತ ಆಕಾಶದಲ್ಲಿರೋ ಹಕ್ಕಿ ಹಾರಾಡ್ತಾ ಹಾಗೇ ಆಹಾರನ ಕಚ್ಕೊಳ್ಳೋಕ್ಕೆ ನೆಲ ಟಚ್ ಮಾಡದೆ ಹಂಗೆ ತೊಗೊಂಡೋಗ್ಬಿಡ್ಬೇಕು. ಆ ಥರ ಸ್ವರಗಳು ಹಂಗೆ ಮೇಲಕ್ಕೆ ಹೋಗ್ತಾ ಇರಬೇಕು. ನಿಮ್ಮ ಅಶ್ವತ್ತು ನೆಲ ಟಚ್ ಮಾಡೋದಿರಲಿ, ಒಂದೊಂದು ಅಕ್ಷರ ನೆಲದಲ್ಲಾಗಿ ತುಳಿದಾಕ್ಬಿಡ್ತಾರೆ. ಕನ್ನಡದಲ್ಲಿ ಯಾವುದಾದ್ರೂ ಅಕ್ಷರ ಒತ್ತಕ್ಷರದಿಂದ ಯಾವುದಾದ್ರು ಶುರು ಆಗತ್ತೆ? ಯಾವುದಾದ್ರು ಒಂದು ಅಲ್ವಾ? ಶುರು ಆಗಲ್ಲ. HP ಅಂತ ಎಲ್ಲಿರುತ್ತೆ? ಯಾವ ಪದ ಇರೋಕ್ಕಾಗಲ್ಲ. ನಾನು ಬರ್ತೀನಿ ಅನ್ಬೇಕಾರೆ ಬರ್ತೀನಿ ಅಂತ ಯಾರು ಹೇಳ್ತಾರೆ? ಬಾವತ್ ಮಧ್ಯದಲ್ಲೆಲ್ಲೋ ಹೇಳ್ಬೋದು. ನಿಮ್ಮ ಅಶ್ವತ್ತು ಸ್ಟಾರ್ಟಿಂಗೇ ಒತ್ತಕ್ಷರ. ಹೆಂಗೆ ಒಂದು ಆ ಥರ ಸುಮ್ಮನೆ ಎಲ್ಲ ಚಾರ್ಜ್ ಮಾಡಬೇಡ.
ಹೆಂಗೆ ಒಂದು ಎಕ್ಸಾಂಪಲ್ ಹೇಳ್ದ ಒಂದು ಹಾಡು. ಸೋರುತಿಹುದು ಮನಿಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನಿಯ ಮಾಳಿಗೆ. ಕರೆಕ್ಟಾ? ಸಾವತ್ತು ಮಾವತ್ತು ಸೋರು ಅಂತೇಳಿ ಇದು ಅಂದ. ಅದು ಯಾವುದೋ ಒಂದು ಹಾಡಲ್ಲ ಆ ಥರ ಕೆಲವು ಸಲ ಬೇಕಾಗಿ ಒಂದು ಹಾಡಲ್ಲ ಎಲ್ಲ ಹಾಡು ಅಂತ ಇನ್ನೊಂದು ಹಾಡ್ಬಿಟ್ಟ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತಾಗೆ ತಾವತ್ತು, ಬಾಗೆ ಬಾವತ್ತು, ರಾಗೆ ರಾವತ್ತು, ತಂಬೂರಿ ಸ್ಟ್ರಿಂಗ್ ಎಲ್ಲ ಕಿತ್ತೋಗ್ಬಿಡ್ಬೇಕು. ಒಂದೊಂದು ಅಕ್ಷರನೂ ಒತ್ತಿ 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 ಅದರ ಮೆಲೋಡಿನ ಹಾಳು ಮಾಡ್ಬಿಡ್ತು. ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಇಡೀ ಪ್ರಪಂಚದಲ್ಲೇ ಒಂದು ವಿಶಿಷ್ಟವಾದ ಗಾಯಕ ಅಶ್ವಥ್. ಯಾಕೆ ಒಂದೊಂದು ಅಕ್ಷರನೂ ಒತ್ತಿ ಒತ್ತಿ ಹೇಳ್ತಾರೆ ಅಂದರೆ ಅವ್ರ ಹೆಸರೇನು? ಅಶ್ವಥ್. ಅಲ್ವಾ? ಅಶ್ವಥ್ ಅಂತ. ಇದು ತ್ರಿಮೂರ್ತಿಗಳಲ್ಲಿ ಇಬ್ಬರು. ಇನ್ನು ಕಾಳಿಂಗರಾವ್ದು ಒಂದು ಸಣ್ಣ ಘಟನೆ ಇದೆ. ಇದು ಸ್ವಲ್ಪ ನಡೆದಿದ್ದಂತೆ, ನಾನು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿದ್ದೀನಿ. ಅರ್ಧ ನಡೆದಿದ್ದು, ಇದು ನಡೆದಿದ್ದೆ. ನಮ್ಮ ಫ್ರೆಂಡು ಈ ಕಾಳಿಂಗರಾವ್ದು ಒಂದು ಕತೆ, ದಂತಕತೆ. ಅದು ಅರ್ಧ ಚಿಂತಾಮಣಿ ಅಂತ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು ಚಿಂತಾಮಣಿ. ಈ ಮೊದಲು ಕೋಲಾರ ಡಿಸ್ಟ್ರಿಕ್ಟ್ ಆಗಿತ್ತು. ಆಗ ಅಲ್ಲೊಂದು ಕನ್ನಡ ಸಂಘದವರು, ಈಗ ಬಂದ್ರಲ್ಲ ಮೋಹನರಾಗ, ಅದೇ ಥರನೇ ಅಲ್ಲೊಬ್ಬರು ಕನ್ನಡ ಸಂಘದವರು ಕಾಳಿಂಗರಾವ್ ಕಚೇರಿ ಇಡಬೇಕು ಅಂತ ಫೋನ್ ಮಾಡಿದ್ರು. ಆವಾಗ ಜಗದೀಶ್ ಅಂತ ಒಬ್ಬ, ಇವಾಗ ಎಲ್ಲ ನಮ್ಗೆ ಗೊತ್ತಿರೋನು ಸ್ವಲ್ಪ, ಅವನು ಇದ್ದ. ಕಾಳಿಂಗರಾವ್ ಕಚೇರಿ ಅವಾಗ ಕಾಳಿಂಗರಾವ್ ಭಾಳ ಫೇಮಸ್ ಆಗಿದ್ದು. ಫೋನ್ ಮಾಡ್ದ, ಮೊಬೈಲೆಲ್ಲ ಹುಟ್ಟಿರಲಿಲ್ಲ. ಅಲ್ಲಿಂದ ಸಂಪಂಗಿರಾಮ್ ನಗರಕ್ಕೆ ಫೋನ್ ಮಾಡ್ದ, ಚಿಂತಾಮಣಿಯಿಂದ. ಅರ್ಧ ತೆಲುಗು ಅರ್ಧ ಕನ್ನಡ ಆ ಕಡೆ ತಾನೆ. ಸರ್, ಇದು ಕಾಳಿಂಗರಾಯರ ಮಾತಾಡೋದು. ಹೌದು, ನಾನು ಜಗದೀಶ್ ಅಂತ ಸರ್, ಇಲ್ಲೊಂದು ಚಿಂತಾಮಣಿ ಕನ್ನಡ ಸಂಘದಿಂದ. ಏನಿವ್ರೆ ಸರ್, ನವಂಬರ್ 30ನೇ ತಾರೀಕು ನಮ್ಮಲ್ಲಿ ಒಂದು ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ, ದಯವಿಟ್ಟು ನೀವು ಸುಗಮ ಸಂಗೀತ ಕಚೇರಿ ಏರ್ಪಾಡು ಮಾಡಿಕೊಡ್ಬೇಕು ಅಂತ ಹಿಂಗೆ ಹೇಳಿದ್ರು. ಯಥಾ ಪ್ರಕಾರ ಇವರು ದುಡ್ಡು ಕೇಳ್ದಂಗೆ, ನೋಡಿ ನಾನು ಬರ್ತೀನಿ, ಕಾಂಗೋ ಬಂಗೋ ಡ್ರಮ್ಸ್ ಬರುತ್ತೆ, ಗಿಟಾರ್ ಬರುತ್ತೆ, ಆಮೇಲೆ ಮೋಹನ್ ಕುಮಾರಿ ಸೋಹನ್ ಕುಮಾರಿ ಇವರಿಬ್ಬರು ಬರ್ತಾರೆ ಅಂದೆ. ಸರ್, ನಮಗೆಲ್ಲ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ, ನೀವು ಒಬ್ಬರೇ ಬಂದು ಕಚೇರಿ ಮಾಡಿ. ಒಬ್ಬರೇ ಬರುತ್ತೇನು ರೀ, ಇವನಾದ್ರು ಪರವಾಗಿಲ್ಲ, ಎಂಟೈರ್ ಟ್ರೂಪು ಮೋಹನ್ ರಾಗದಲ್ಲಿ ಆಡ್ಬೋದು, ಒಬ್ಬರೇ ಹೆಂಗೆ ಬರೋಕ್ಕಾಗತ್ತೆ, ಅಕ್ಕಪಕ್ಕ ವಾದ್ಯಗಳೆಲ್ಲ ಬೇಡವಾ ಅಂದ. ಹಾಗಾದ್ರೆ ಸರ್ ಒಂದು ಕೆಲಸ ಮಾಡಿ, ನೀವು ಒಬ್ಬರೇ ಬಂದುಬಿಡಿ, ಅಕ್ಕಪಕ್ಕ ವಾದ್ಯಗಳು ಯಾವ್ದಾರು ಲೋಕಲ್ ಯಾವ್ದಾರು ಆರ್ಟಿಸ್ಟ್ಗಳಿದ್ರೆ ಅಡ್ಜಸ್ಟ್ ಮಾಡ್ತೀವಿ ಅಂತ ಜಗದೀಶ್ ಅವರು. ಈ ಲೋಕಲ್ ಆರ್ಟಿಸ್ಟ್ನ ಅಡ್ಜಸ್ಟ್ ಮಾಡೋದ್ರೊಳಗೆ 2 ಅಡ್ವಾಂಟೇಜ್ ಇದೆ. ಒಂದು, ದುಡ್ಡು ಖರ್ಚಾಗಲ್ಲ. ಎರಡನೇದು, ಲೋಕಲ್ ಆರ್ಟಿಸ್ಟ್ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ನೀವು ಒಂದು ಬಂದುಬಿಡಿ. ಸರಿ, ನವಂಬರ್ 30ನೇ ತಾರೀಕು ಓಕೆ, ಯಾವ್ದಾರು ಪಕ್ಕವಾದ್ಯ ಅರೇಂಜ್ ಮಾಡಿಬಿಡಿ, ಬರ್ತೀನಿ ಅಂತ ಆಯಿತು. ಈಗ ಕಮಿಟಿ ಮೀಟಿಂಗ್ ಮಾಡಿದ್ರು ಕನ್ನಡ ಸಂಘದವರು. ಯಾರು ಅಕ್ಕಪಕ್ಕ ఎవరైనా ఉండారేమ్రా నీకు తెలుసా వాళ్ళు ఎవరారు, నీకు ఎవరైనా తెలుసా, మీకు ఎవరైనా తెలుసా, మీ ఇంట్లో ఎవరైనా ఉండాರಾ ಅಂತ ಹಿಂಗೆಲ್ಲ ಮಾತಾಡ್ಕೊಳ್ತಾಯಿದ್ರು. ಈ ಜಗದೀಶ್ ಅಂತಿದ್ನಲ್ಲ ಸೆಕ್ರೆಟ್ರಿ, ಅವನ ಮನೆ ಮೇಲ್ಗಡೆ ಒಬ್ಬ ರಂಗಯ್ಯ ಅಂತಿದ್ದ, ಪಿಟೀಲ್ ಕುಯ್ಯೋನು ಅಂತಾನೆ. ಇವನ್ ಕತೆ ಕೇಳಿ ಈ ರಂಗಯ್ಯ ಅಂತ ಇವನನ್ನು ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾರೆ ಚೌಡಯ್ಯನವ್ರಿಗೆ. ಈ ರಂಗಯ್ಯನ ಸ್ಪೆಷಾಲಿಟಿ ಏನು ಗೊತ್ತಾ, ಇವರ ಅಪ್ಪ ಚೌಡಯ್ಯನವ್ರ ಫ್ಯಾನು, ಒಬ್ಬನೇ ಮಗ ಇವನು ರಂಗಯ್ಯ. ನನ್ನ ಮಗ ಡಾಕ್ಟ್ರ್ ಆಗೋದು ಬೇಡ, ಇಂಜಿನಿಯರ್ ಆಗೋದು ಬೇಡ, ಸೀತಾರಾಮ್ ಅವ್ರು ಹೇಳ್ದಂಗೆ ಡಾಕ್ಟ್ರು ಇಂಜಿನಿಯರ್ ಆಗೋದು ಬೇಡ, ಮೇಸ್ಟ್ರು ಆಗಲಿ, ಇಲ್ಲಾಂದರೆ ವೈಲಿನಿಸ್ಟ್ ಆಗಬೇಕು, ಚೌಡಯ್ಯನವ್ರ ಥರ ವೈಲಿನಿಸ್ಟ್ ಆಗಬೇಕು, ಆಗಲೇ ನನ್ನ ಜೀವನಕ್ಕೆ ಶಾಂತಿ ಅಂತ. ಇವನಿಗೆ ಹಾಡು ಹೇಳೋ ಇದು ವಾಯ್ಸು, ಇವನನ್ನು ಸಂಗೀತಗಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಚೌಡಯ್ಯನ ಥರ ಪಿಟೀಲ್ ಕುಯಿಸ್ಬೇಕು ಅಂತ. ಏನೇನು ಮಾಡಿದ್ರೆ ಇವನು ಸಂಗೀತ ಕೇಳೋಕೆ ಹೋಗೋದೇ ಇಲ್ಲ, ಜೊತೆಯಲ್ಲಿ ಕರ್ಕೊಂಡ್ರೆ ಓಡೋಗ್ಬಿಡ್ತಾ ಇದ್ದ, ಹಿಂಗೆಲ್ಲ ಮಾಡ್ತಾಯಿದ್ದ. ಬೆಂಗಳೂರು ಫೋರ್ಟ್ ಹೈಸ್ಕೂಲ್ನಲ್ಲಿ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಚೌಡಯ್ಯನವರ ವೈಲಿನ್ನು, ಮಹಾಲಿಂಗಮ್ನವ್ರ ಫ್ರೂಟು, ಪಾಲ್ಘಾಟ್ ಮಣಿಯಯ್ಯರ ಮೃದಂಗ, ಮಂಜುನಾಥನವರ ಘಟ ಇದಿತ್ತು ಕಚೇರಿ. ತಕ್ಷಣ ಇದೇ ಚಾನ್ಸು, ರಾರ ఇక్కడ రంగయ్య ఏం చేస్తావరా, ఏమి లేదు నాన్న, ఏం చెప్పు అంద. పోయి బెంగళూరు పోయి ఇది పోయి విను, ಚೌಡಯ್ಯ ಕಚೇರಿ ఉంది ಇಂಟೈ ಅಂತ ವಾಪಸ್ ಬಂದ. 50-100 ವಾಪಸ್ ಕೊಟ್ಟ. ಇಲ್ಲೆಲ್ಲ ಬೆಂಗಳೂರಲ್ಲಿ ಓಡಾಡಿಕೊಂಡು ವಾಪಸ್ ಬಂದ. పాయింట్ వేమరా బెంగళూరుకి, పాయింట్ ని నాన్న, కచేరీకి పాయింట్ వా, పాయింట్ ని ఏం చేస్తావి అక్కడ, కాఫీ తాక్ని, తిండి ತಿಂಡಿ ತೇರಿಕೆ. ಇವನು ತಿಂಡಿ ಗಿಂಡಿ ತಿನ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ಯಾ, ಕಚೇರಿಗೆ ಹೋಗಿದ್ಯಾನೋ ಅಂದ. ಹೋಗಿದ್ದೆ ಅಂತ ಹೇಳ್ದಲ್ಲ, ಎಷ್ಟು ಹೇಳಿ ಕೇಳ್ತೀಯಾ ಅಂದ್ಬಿಟ್ಟ. ತಕ್ಷಣ ಅಪ್ಪನಿಗೆ ಕ್ಲಿಯರಾಗಿ ಬೇಕಾಗಿತ್ತು. ಚೌಡಯ್ಯನವ್ರ ಪಿಟೀಲ್ ಕೇಳಿದ್ಯಾನೋ ಅಂದ. ಕೇಳಿದೆ, ಕೊಡಲ್ಲ ಅಂದರು ಅಂದ. ಇನ್ನೇನು ಮಾಡೋದು. ಇದು ರಂಗಯ್ಯಂದ ಅಪ್ಪನ ಕತೆ. ಇದೇ ಕೊರಗಿನಲ್ಲಿ ನಮ್ಮ ಮಗ ಚೌಡಯ್ಯನವ್ರ ಥರ ಪಿಟೀಲ್ ವಿದ್ವಾಂಸ ಆಗಬೇಕು ಅಂತ ಆಗಲ್ಲ ಅಂತ ಡಿಸೈಡ್ ಆಗೋಯ್ತು. ಕೊರಗಿ ಇವರಪ್ಪ ಸತ್ತೋದ ತಕ್ಷಣ ರಂಗಯ್ಯನಿಗೆ ಜ್ಞಾನೋದಯ ಆಯಿತು.
ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಏನು ಆಡಬೇಕು, ಅವನ ಆಸೆಯನ್ನು ಈಡೇರಿಸಬೇಕು. ಅದಕ್ಕೆ ನಮ್ಮ ಅಪ್ಪನ ವರ್ಷದ ತಿಥಿ ಬರುತ್ತಲ್ಲ, ಅಷ್ಟರೊಳಗೆ ನಾನು ಪಿಟೀಲ್ ವಿದ್ವಾಂಸ ಆಗಿಬಿಟ್ಟು ವರ್ಷಾಬ್ದಿಕ ಬರುತ್ತಲ್ಲ, ಆವಾಗ ನಾನು ಕಚೇರಿನ ಅರ್ಪಣೆ ಮಾಡಬೇಕು ನಮ್ಮ ಅಪ್ಪನಿಗೆ ಅಂದ್ಬಿಟ್ಟು ವಾಪಸ್ ಗುಜರಿ ಅಂಗಡಿಗೆ ಬಂದ, ಇಲ್ಲೆಲ್ಲ ರಸಲ್ ಮಾರ್ಕೆಟ್ ಹತ್ರ ಅಸೆಂಬಲ್ಡ್ ಇದು ನಾವು ಕಂಪ್ಯೂಟರ್ ಅಸೆಂಬಲ್ ಮಾಡ್ದಂಗೆ, ಸಿಸ್ಟಮ್ ಅಸೆಂಬಲ್ ಮಾಡ್ದಂಗೆ ಅಲ್ಲೊಂದು ಕಮಾನ್ ತೊಗೊಳ್ಳೋದು, ಇಲ್ಲಿ ಬಾಕ್ಸ್ ತೊಗೊಳ್ಳೋದು, ಹಿಂಗೆ ತೊಗೊಳ್ಳೋದು, ಹಿಂಗೆಲ್ಲ ಕೀ ತೊಗೊಳ್ಳೋದು, ಹಿಂಗೆಲ್ಲ ಮಾಡಿ ಅಸೆಂಬಲ್ ಮಾಡಿಕೊಂಡು ಟಣ್ ಅಂತ ಹಿಂಗೆ ಹಿಡ್ಕೊಂಡು ಹಿಂಗೆ ಹೋಗ್ತಾ ಇದ್ದ. ಗಿಟಾರ್ ಹಿಡ್ಕೊಂಡು ಹೋಗ್ತಾರಲ್ಲ ಕೌಬಾಯಿಗಳು, ಆ ಥರ ಹಿಂಗೆ ಹಿಡ್ಕೊಂಡು ಯಾರು ಪಿಟೀಲ್ ಕಲ್ಸೋರು ಇದ್ದಾರಾ ಅಂತ ಚಿಂತಾಮಣಿ ಎಲ್ಲ ಹೋಗ್ತಾ ಇದ್ದಾಗ ಮೇಲ್ಗಡೆ ಒಂದು ಕಡೆ ಪಿಟೀಲ್ದು ಒಂದು ಸೌಂಡ್ ಕೇಳಿಸ್ತು. ಮೇಡಮ್ ಅವ್ರಿಗೆ ಗೊತ್ತಿದೆ, ಶುದ್ಧ ಧನ್ಯಾಸಿ ಅಂತ ಒಂದು ಕರ್ನಾಟಕ ಸಂಗೀತದಲ್ಲಿ ಒಂದು ರಾಗ ಇದೆ, ಅದರೊಳಗೆ ಅದ್ಭುತವಾದ ಕೀರ್ತನೆ ತ್ಯಾಗರಾಜರದು. ಆ ಕೀರ್ತನೆ ಏನಪ್ಪ ಅಂದರೆ, ಎಂತ ನೇರ್ಚಿನ ಎಂತ ಜೂಚಿನ ಎಂತ ವಾರಲೈನ ಕಾಂತದಾಸುಲೇ ಎಂತ ನೇರ್ಚಿನ ಅಂತ ಒಂದು ಹಾಡು. ಎಂತ ನೇರ್ಚಿನ ಎಷ್ಟು ಕಲ್ತ್ರೂ, ಎಂತ ಜೂಚಿನ ಎಷ್ಟು ನೋಡಿದ್ರೂ, ಎಂತ ವಾರಲೈನ ಕಾಂತದಾಸುಲೇ. ಇದನ್ನು ಕೇಳಿಸ್ಕೊಂಬಿಟ್ಟು ರಂಗಯ್ಯ ಸ್ಟ್ರೈಟ್ ಅವೇ ಹೋಗಿ ದಬಾರ್ ಅಂತ ಕಾಲಿಗೆ ಬಿದ್ದ. ಗುರುಗಳೇ, ನೀವೇ ನನ್ನ ಗುರು, ಈ ಕೀರ್ತನೆ ನನಗೆ ಕಲಿಸ್ಬಿಡಿ, ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ. ಸರಿ ತೀರ್ಸ್ಕೋ ವೈಲಿನ್ನು. ಇವನು ಅವನ ಕುಯ್ಯೋದು, ಎಂತ ನೇರ್ಚಿನ ಎಂತ ಜೂಚಿನ. 24 ಗಂಟೆ 24/7 24 ಗಂಟೆ ಇದನ್ನು ಕುಯ್ದು ಈ ಹಾಡಿಗೆ, ರಂಗಯ್ಯನಿಗೆ, ಈ ಪಿಟೀಲ್ಗೆ ಒಂಥರ ಕೆಮಿಸ್ಟ್ರಿ ಹೆಂಗೆ ಸೆಟ್ ಆಗಿಬಿಟ್ಟಿತ್ತು ಅಂದರೆ, ಈ ಪಿಟೀಲ್ಗೆ ಬೇರೆ ಯಾವ ಹಾಡು ಸೆಟ್ ಆಗ್ತಾ ಇರಲಿಲ್ಲ. ಈಗ ಅವನಷ್ಟೇ ಅಲ್ಲ, ಇನ್ನು ನಮಗೆ ಯಾರಾದರೂ ಆ ಪಿಟೀಲ್ ಕೊಟ್ಟರೆ ನಿಮಗೆ ಬರುತ್ತೆ ನುಡಿಸಿ ಅಂದರೆ ಹಿಂಗೆ ಅಂದರೆ ಸಾಕು, ಎಂತನೇ ಅಂತಾಯಿತು. ಇನ್ಯಾರು ಹಂಗೆ ಮನೆಯಲ್ಲಿ ಇಟ್ಟಿದ್ದಾನೆ, ಆ ಬಾಕ್ಸಲ್ಲಿ ಇಟ್ಟಿದ್ದಾನೆ, ಮನೆ ಕೆಲಸದವಳು ಮನೆ ಕಸ ಎಲ್ಲ ಗುಡಿಸ್ತಾ ಅಲ್ಲಿ ಹೋದರೆ ಆ ವೈಬ್ರೇಷನ್ಗೆ ಎಂತನೇ ಈ ಥರ ಆಗೋಯ್ತಾ. 2 ತಿಂಗಳು 3 ತಿಂಗಳು 4 ತಿಂಗಳು ಅಷ್ಟೊತ್ತಿಗೆ ಈ ರಂಗಯ್ಯನ ಈ ಜಗದೀಶ ಕಾಳಿಂಗರಾವ್ಗೆ ಪಕ್ಕವಾದ್ಯ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾನೆ. ಇದು ಕತೆ. ಟೈ ಅಂತ ಮೇಲ್ಗಡೆ ಹೋದ. ರಂಗಯ್ಯ ಉಂಡವೇಮ್ರ, ಉಂಡನ ರಾನನ ಕೂಚೋ, ಏನು ಕಾಫಿ ತಾಗ್ತಾವ ಟೀ అదే అంతా ఏమీ వద్దు, 30 తారీఖు ఫ్రీగా ఉండవా నువ్వు, క్యాలెండర్ను ఫ్రీగా ఉండన్న, ఏం సమాచారం, ఏం చేయాలా అది, ఏమీ వద్దు, కాళింగరావు వస్తున్నారా, రాని చూసుకుంటాను. బరులు చూసుకున్నది ఏమీ వద్దు, కాళింగరావు ప్రోగ్రామ్కి నువ్వు వైలిన్ వాయిస్తావా ಅಂತ ಕೇಳ್ದ ಜಗದೀಶ. ವಾಯಿಸ್ತಾನಣ್ಣ, నువ్వు పోనానా. ಇವನು ಮಹಾ ಓವರ್ ಕಾನ್ಫಿಡೆಂಟು. నువ్వు పోనానా, ಇವನಿಗೆ ಗಾಬರಿ ಸೆಕ್ರೆಟ್ರಿಗೆ. ಹುಷಾರ್గా ఉండాలా కాళింగరావు, నువ్వు పోనానా, కాళింగరావు అయితే ఏమి, బాలమురళి కృష్ణ అయితే ఏమి, పో వాయిస్తాను. వచ్చిడప్ప 30 తారీఖు 6 గంటలకు వచ్చిడప్ప అక్కడ అంటాను. వస్తానన్న పోనన్న అంటే ಒಟ್ಟದ. 30ನೇ ತಾರೀಕು ಬಂತು, ಅಪಾಯಿಂಟೆಡ್ ಡೇ, ಡನ್ ಅಂದರು. ಕಾಳಿಂಗರಾವ್ ಅಂಬಾಸಡರ್ ಕಾರಲ್ಲಿ ಬಂದು ಇಳಿದ ತಕ್ಷಣ ಇವನು ರಂಗಯ್ಯ ಅವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಅಲ್ಲ ಡೈಲಿ ಮಾಡ್ತಿದ್ದ, ಸ್ನಾನ ಗೀನ ಎಲ್ಲ ಮಾಡಿ ಪಿಟೀಲ್ಗೂ ಮೇಣ ಗೀಣ ಪೌಡ್ರ್ ಗಿವ್ಡ್ರೆಲ್ಲ ಹಾಕಿ ಡನ್ನರ್ ಅಂತ ಆಟೋ ರಿಕ್ಷಾದಲ್ಲಿ ಇಳಿದ. ನಮಸ್ಕಾರ ಸರ್, ನಮಸ್ಕಾರ. ಇವರು ನಮಸ್ಕಾರ ಸರ್ ಅಂತ ಕಾಳಿಂಗರಾವ್. ಯಾರಿವರು ಸರ್? ಇವ್ರು ರಂಗಯ್ಯ ಅಂತ. ನೀವು ಕೇಳಿದ್ರಲ್ಲ ಪಿಟೀಲ್ ಏನೋ ಪಕ್ಕವಾದ್ಯ ಬೇಕು ಅಂತ, ಇವರೇ. ಪಿಟೀಲ್ ನುಡಿಸ್ತೀರೇನ್ರಿ? ಹಾಂ ಸರ್ ನುಡಿಸ್ತೀನಿ ಸರ್, ಬನ್ನಿ ಕಚೇರಿ. ಕಾಳಿಂಗರಾವ್ ಇಲ್ಲಿ ನಿಂತ್ಕೊಂಡ್ರು. ಆ ರಂಗಯ್ಯ ಅಲ್ಲಿ ಕೂತ್ಕೊಂಡು ಪಿಟೀಲ್ ಹಿಂಗೆ ಕಮಾನ್ ಅಂತಾರಲ್ಲ ಅದಕ್ಕೆ ಇಂಗ್ಲೀಷ್ ಕಮಾನು ಆಯ್ತು ಕನ್ನಡ ಕೂತ್ಕೊಂಡ. ಈ ದೇಶಪಾಂಡೆ ಅವರು ಅನೌನ್ಸ್ ಮಾಡಿದ್ರು, ಈಗ ಕಾಳಿಂಗರಾವರಿಂದ ಅಮೋಘ ಸಂಗೀತ ಕಚೇರಿ. ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಕಾರ್ಯಕ್ರಮದ ಪ್ರಾರಂಭ ನಾನು ಹುಯಿಲುಗೋಳ್ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡಿನಿಂದ ಶುರು ಮಾಡ್ತೀನಿ ಅಂದರು ಕಾಳಿಂಗರಾವ್ ಹಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂದರು. ಹಿಂಗಂದ್ರು. ರಂಗಯ್ಯ ಪಿಟೀಲ್ ತೊಗೊಂಡು ಎಂತ ನೇರ್ಚಿನ್ನ ಎಂತ ಜೂಚಿನ್, ಇದೇನು ಹಿಂಗಾಗೋಯ್ತಲ್ಲ. ಕಾಳಿಂಗರಾವ್ ಶಾಕ್ಡ್ ಇದೆ. ಈ ಥರ ನಾನು ಚೆಲುವ ಕನ್ನಡ ನಾಡು ಅಂದರೆ ಇವನು ತೆಲುಗು ಹಾಡು, ಇದೇನು ಈ ಥರ ಆಗೋಗ್ಬಿಡ್ತಲ್ಲ. ಕಾಳಿಂಗರಾವ್ ಯೋಚನೆ ಮಾಡಿದ್ರು, ಇನ್ನು ಸ್ವಲ್ಪ ವಾರ್ಮಪ್ ಆಗಬೇಕು ಅಂತ ಕಾಣುತ್ತೆ. ಈಗ ನನ್ನ ಪ್ರೊಫೆಷನಲ್ ಸಿಂಗರು, ಇವನು ಪಾಪ ಇನ್ನು ಅಮೇಚರು. ಸೊ ಸ್ವಲ್ಪ ವಾರ್ಮಪ್ ಆಗೋ, ಈ ಯೋಗಾಸನ ಗೀಗಾಸನ ಅದರೊಳಗೆಲ್ಲ ವಾರ್ಮಪ್ ಆಗೋದು ಅಂತಾರಲ್ಲ ಅಲ್ವಾ, ಸ್ವಲ್ಪ ಲೂಸನಿಂಗ್ ಎಕ್ಸಸೈಸು ಅದೆಲ್ಲ ಮಾಡ್ಕೊಂಡು ತಾನೇ ಮಾಡಬೇಕು. ಇಲ್ಲದ್ರೆ ಏಕ್ದಮ್ ಜಮ್ಖಾನ ಹಾಸ್ಕೊಂಡು ಅರ್ಧ ಮತ್ಸ್ಯೇಂದ್ರಾಸನ ಅಂತ ಒಂದು ಇದೆಯಂತೆ. ನಿಮ್ಮಲ್ಲಿ ಯಾರು ಯೋಗ ಮಾಡೋರಿಗೆ ಗೊತ್ತಿರ್ಬೋದು. ಈ ಬೆರಳು ಹಿಂಗೆ ಹಾಕ್ಕೊಂಡು ಈ ಕಡೆ ಕೈಯಿಂದ ಅದನ್ನು ಹಿಡ್ಕೋಬೇಕು,
ಅರ್ಧ ಮತ್ಸ್ಯ ಅಂದ್ರೆ ಹಾಗೆ ಇವನು ಸ್ವಲ್ಪ ವಾರ್ಮ್ ಅಪ್ ಆಗಬೇಕು ಅಂತ ಕಾಣುತ್ತೆ. ಇರಲಿ, ಈ ಹಾಡು ಅಡ್ಜಸ್ಟ್ ಮಾಡೋಣ. ಈ ಹಾಡು ಕಂಟಿನ್ಯೂ ಮಾಡಿದ್ರು, ಉದಯವಾಗಲಿ ಚೆಲುವ ಕನ್ನಡ ನಾಡು. ಮುಂದಿನ ಗೀತೆ ವರಕವಿ ದರ ಬೇಂದ್ರೆಯವರ ಗಂಗಾವತರಣ. ಇಳಿದು ಬಾ ತಾಯೆ. 3 ಫ್ಲೋರಿಂದ ಹಂಗೆ ಇಳಿಸ್ತಾರೆ ಗಾಂಧಿ 3 ಫ್ಲೋರ್ ಗಂಗೆ. ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ. ದೇವರನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹರಿಸಿ ಬಾ. ಚರಾಚರಗಳಿಗೆ ನುಡಿಸಿ ಬಾ, ಬಾರೆ ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಹಿಂಗಂದ್ರು ಇವನು. ಹಂಗಂದ್ರು ಆಡಿದ ತಕ್ಷಣ ರಂಗ ಹಿಂಗಂದ್ರೆ ಎಂತ ನೇರ್ಚಿ ತೋತೇವೆ. ಇದು ವಾರ್ಮ್ ಅಪ್ ಕೇಸ್ ಅಲ್ಲ. ಸೊ ಇದು ವಾರ್ಮ್ ಅಪ್ ಕೇಸ್ ಅಲ್ಲ. ನೋಡಿದ್ರ ಸಂಗೀತ ಹೆಂಗಿದೆ ನಮ್ದು? 2 ಸೀಟು. ವಾಯ್ಸ್ ನೋ ಪ್ರಾಬ್ಲಮ್. ಕಂಟಿನ್ಯೂ ಮಾಡ್ಬೋದಾ? ಸೊ ನಾನು ಆಗಲೇ ಹೇಳ್ದಂಗೆ ಈ ಸೀಟಲ್ಲಿ ಕೂತಿರೋರು ಸ್ವಲ್ಪ ರಿಸ್ಕ್ ತೊಗೊಳ್ತಾ ಇದ್ದಾರೆ. ಎದ್ದೋಗೋದು ಎಷ್ಟು ಕಷ್ಟ ಅಂತ ಹೇಳಿದ್ನಲ್ಲ, ಇದೇ ಚಾನ್ಸ್ ಅಂತ ಕೆಲವರೆಲ್ಲ ಎದ್ದೋಗ್ಬಿಟ್ರು. ಸೊ ಓಕೆ, ಸೊ ಕ್ಲೈಮ್ಯಾಕ್ಸ್. ಇದು ವಾರ್ಮ್ ಅಪ್ ಕೇಸ್ ಅಲ್ಲ, ಯಾಕೆಂದ್ರೆ ಇಷ್ಟೊತ್ತಿಗಾಗಲೇ ವಾರ್ಮ್ ಅಪ್ ಆಗಿರಬೇಕು. ಬಟ್ ಏನೋ ಪ್ರಾಬ್ಲಮ್ ಇದೆ. ನಾನು ಯಾವ ಹಾಡು ಹಾಡಿದ್ರೂ ಈ ರಂಗಯ್ಯ ಎಂಥ ನೇರ್ಚಿನ ಅಂತಲೇ ನುಡಿಸ್ಬೇಕಾದ್ರೆ ಏನಿರ್ಬೋದು ಅಂತ ಕಾಳಿಂಗರಾವ್ ಯೋಚನೆ ಮಾಡ್ತಾರೆ. ಮೋಸ್ಟ್ಲಿ ಇವನಿಗೆ ಕಿವಿ ಕೇಳಿಸಲ್ಲ ಅಂತ ಕಾಣುತ್ತೆ ಕಾಳಿಂಗರಾವ್. ಇಲ್ಲದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಕಿವಿ ಕೇಳಿಸುತ್ತೋ ಇಲ್ವೋ ಅಂತ ಅಲ್ಲಿ ನೋಡ್ಬಿಟ್ಟು ಜಗದೀಶ್ ಅವರೇ ಸೈಡ್ ವಿಂಗಲ್ಲಿ ಬಿಡಿ ಸೇತಾ ನಿಂತಿದ್ದ ಸೆಕ್ರೆಟ್ರಿ. ಪಕ್ಷನ ಹಿಂಗೆ ಇಟ್ಕೊಂಡು, ಜಗದೀಶ್ ಅವರೇ ಈ ರಂಗಯ್ಯನ ಕಿವಿ ಕೇಳಿಸತ್ತಾ ಅಂದರು. ಅವ್ರು ಅಲ್ಲಿ ನಿಂತ್ಕೊಂಡು, ಕೇಳಿಸತ್ತಲ್ಲ ಸರ್ ನಾನೇ ಮಾತಾಡಿದ್ದೀನಿ ಅಂದ್ಬಿಟ್ಟು ಅಲ್ಲಿಂದ ರಂಗಯ್ಯ ಅಂದರು. ಅವನ ಆ ಕಡೆ ಏಮ್ ನಾನು ಪಿಲ್ಸ್ವಾ ಅಂತ ನೋಡಿದ್ರೆ ಕೇಳಿಸ್ತಾ. ಇದು ಮೋಸ್ಟ್ಲಿ ಕಿವಿ ಕೇಳಿಸ. ಯಾಕೆಂದರೆ ಸಂಗೀತದಲ್ಲಿ ಮೇಡಮ್ಗೆಲ್ಲ ಗೊತ್ತು, ಸಂಗೀತದಲ್ಲಿ ಎಕ್ಸ್ಪರ್ಟ್ ಆಗಬೇಕಾದ್ರೆ 2 ಭಾಳ ಮುಖ್ಯ ಅಂತೆ. 2 ಮೇ ಭಾಳ ಮುಖ್ಯ ಅಂತ ಸಂಗೀತಗಾರರು ಹೇಳ್ತಾರೆ. 2 ಮೇಗಳು ಯಾವುದು ಅಂದರೆ, ಒಂದು ತಾಳ್ಮೆ, ಇನ್ನೊಂದು ಕೇಳ್ಮೆ. 2 ಮೇಗಳು. ತಾಳ್ಮೆ ಇರಬೇಕು ಮತ್ತು ಕೇಳಿಸ್ಕೋಬೇಕು. ಸಂಗೀತ ಕೇಳಿಸ್ಕೊಳ್ತಾ ಇರಬೇಕು. ಆರ್ಟ್ ಆಫ್ ಲಿಸನಿಂಗ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಆರ್ಟ್ ಆಫ್ ಲಿವಿಂಗ್ ಆ್ಯಸ್ ಫಾರ್ ಆಸ್ ಮ್ಯೂಸಿಕ್ ಈಸ್ ಕನ್ಸರ್ನ್. ಆರ್ಟ್ ಆಫ್ ಲಿವಿಂಗ್ ಎಷ್ಟು ಇಂಪಾರ್ಟೆಂಟೋ ಲಿಸನಿಂಗು ಅಷ್ಟೇ ಇಂಪಾರ್ಟೆಂಟ್ ಸಂಗೀತಗಾರರಿಗೆ. ಆರ್ಟ್ ಆಫ್ ಲಿವಿಂಗ್ ಆದರೆ ಗುರು ಇದ್ದಾರೆ, ಶ್ರೀ ರವಿಶಂಕರ್ ಅಲ್ವಾ? ಆರ್ಟ್ ಆಫ್ ಲಿಸನಿಂಗ್ ಗುರು ಯಾರು ಗೊತ್ತಾ? ಶ್ರೀ ಕಿವಿಶಂಕರ್. ಸೊ ಈ ಗುರು ಇವನಿಗಿಲ್ಲ. ಇವರೇನು ಯೋಚನೆ ಮಾಡ್ತಾ ಇರೋದು, ಈ ಗುರುನೇ ಇವನಿಗಿಲ್ಲ. ಸರಿ, ಇದೇ ಥರ ಆದರೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಕಚೇರಿ. ಇದಕ್ಕೆ ಏನಾದ್ರು ಒಂದು ಕ್ಲೈಮ್ಯಾಕ್ಸ್ ತೊಗೊಂಬರಲೇಬೇಕು. ಈಗ ಒಂದು ಲಾಸ್ಟ್ ಚಾನ್ಸ್ ಇವನಿಗೆ ಕೊಟ್ಬಿಡೋಣ. ಅದರಿಂದ ಇವನು ಒಳ್ಳೆ ದಾರಿಗೆ ಬಂದರೆ ಸರಿ, ಇಲ್ಲಾಂದರೆ ಬೇರೆ ಏರ್ಪಾಡು ಮಾಡಬೇಕು ಅಂತ ಇನ್ನು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕಾಳಿಂಗರಾವ್ ಹ್ಯಾಸ್ ಡಿಸೈಡೆಡ್ ಏನಂದರೆ ಲಾಸ್ಟ್ ಚಾನ್ಸ್. ನನಗೆ ರತ್ನನ ಪದಗಳು ನನಗೆ ತುಂಬ ಒಳ್ಳೆ ಹೆಸರು ತಂದುಕೊಟ್ಟಿದೆ. ಅದರದ್ದು ಒಂದು ಕೊನೆಯ ಗೀತೆಯಾಗಿ ಶುರು ಮಾಡ್ತೀನಿ ಅಂದರು. ಇವನು ರೆಡಿನಾ ಅಂದವ? ರೆಡಿ. ಯಾವ ರೆಡಿ ತಾನೆ? ಸರಿ, ರೆಡಿ. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿ ಉತ್ಕು ಬೊಗ್ಗಿಸ್ತೀನಿ ಎಂಡ ತುಂಬ್ಕೊಂಡು ಮೈನ. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಬುರ್ಬುರ್ನೋರೆ ಬಸ್ಯೋವಂತ ಒಳ್ಳೆ ಉಳಿ ಎಂಡ. ಕೊಡ್ತೀನಿ ನಂದು ಪ್ರಾರ್ಥನೆ ಕೇಳೋ ಸರ್ಸೋ ತಮ್ಮನ್ ಗಂಡ. ಸರ್ಸೋ ತಮ್ಮ ಮುನ್ಸ್ಕೊಂಡವಳೆ ನೀನಾ ರೋಸಿ ಏಳು. ಕುಡಿದ್ಬಿಟ್ಟ ಅಂದರೆ ತೊದಲ್ತದಣ್ಣ ನಾಲ್ಗೆ ಭಾಳ ಗೋಳು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ. ಹಿಂಗಂದ್ರು. ಹಿಂಗಂದ ತಕ್ಷಣ ಎಂತ ಇದಾಗಲ್ಲ. ಸ್ಟ್ರೈಟವೇ ಕಾಳಿಂಗರಾವ್ ಅವನ ಹತ್ರ ಹೋಗಿ ಅವನ ರೆಟ್ಟೆ ಹಿಡಿದು ಎಬ್ಬಿಸ್ಬಿಟ್ಟು ಸೆಂಟ್ರಿಗೆ ಕರ್ಕೊಂಬಂದು ಹೆಗಲ ಮೇಲೆ ಕೈ ಹಾಕಿ, ಅಪ್ಪ ರಂಗಯ್ಯ. ಏನು ಸರ್ ಹೇಳಿ ಸರ್. ಇವನು ಸ್ವಲ್ಪ ಸಂಕೋಚ. ನೀನು ಈ ಜನ್ಮದಲ್ಲಿ ಪಕ್ಕವಾದ್ಯ ನುಡ್ಸೋಕ್ಕಾಗಲ್ಲ. ಅಯ್ಯೋ ಸರ್, ಜನ್ಮದಲ್ಲಿ ಪಕ್ಕವಾದ್ಯ ನುಡ್ಸೋಕ್ಕಾಗಲ್ವಾ? ಮುಂದಿನ ತಿಂಗಳೇ ನಮ್ಮ ಅಪ್ಪನ ತಿಥಿ. ಇವನು ಅಡ್ವಾನ್ಸಾಗಿ ಮಾಡ್ತಾಯಿದ್ದಾನೆ.
ಸೊ ಮುಂದಿನ ತಿಂಗಳು ನಮ್ಮ ಅಪ್ಪನ ತಿಥಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ಲ ಸರ್ ಅಂತ. ಅದು ಅಳು ಬಂದ್ಬಿಡ್ತು, ಏನಾಗಲ್ವಲ್ಲ ಅಂತ. ಇಲ್ಲ ಡೋಂಟ್ ವರಿ, ನೀನು ಪಕ್ಕವಾದ್ಯ ನುಡ್ಸೋಕ್ಕಾಗಲ್ಲ ಅಂದರೆ ಅರ್ಥ ನೀನು ಇನ್ನೊಬ್ರಿಗೆ ಯಾರಿಗೂ ಜನ್ಮದಲ್ಲಿ ಯಾರಿಗೂ ಪಕ್ಕವಾದ್ಯ ನುಡ್ಸೋಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡ್ಬೇಕು ಸರ್? ಅದಕ್ಕೊಂದು ಬೇರೆ ಏರ್ಪಾಡು ಮಾಡ್ತೀನಿ, ಬಾ ಕೂತ್ಕೊ. ಇವತ್ತು ನಿಂದೇ ಕಚೇರಿ ಮಾಡಿಬಿಡು, ನೀನೇ ಕಚೇರಿ ಮಾಡು. ಬಟ್ ನೀವು ಏನು ಮಾಡ್ತೀರಾ ಸರ್? ಬೆಂಗಳೂರಿಗೆ ಹೊರಟಾಗ್ತೀರಾ? ಇಲ್ಲ ಹೋಗಲ್ಲ, ನೀವು ಸುಮ್ಮನೆ ಕೂತ್ಕೊ ಬಾಯಿಲಿ. ಕೂತ್ಕೊಂಡ್ರು ಕಾಳಿಂಗರಾವ್ ಮೈಕ್ ತೊಗೊಂಡು, ಕ್ಷಮಿಸಿ ಮಹನೀಯರೇ ಮತ್ತು ಮಹಿಳೆಯರೇ, ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಬದಲಾವಣೆ. ಈಗ ರಂಗಯ್ಯನವರಿಂದ ವೈಲಿನ್ ವಾದನ, ಕಾಳಿಂಗರಾಯರಿಂದ ಪಕ್ಕ ಗಾಯನ. ಹಂಗೆ ಅಂದ್ಬಿಟ್ಟು ಇವರೇ ಪಕ್ಕವಾದ್ಯ ಆಡಪ್ಪ, ಅದು ಯಾವ ರಾಗ ನುಡಿಸು ಅಂದರು. ಯಾವ ರಾಗ ಏನು ಬರೋದು ಒಂದೇ ತಾನೆ ಅವರಿಗೆ. ಕುಯ್ದ ಎಂತ ನೇರ್ಚಿನ ಎಂತ ಜೂಚಿನ ಎಂತ ವಾರಲೈನ ಕಾಂತದಾಸುಲೇ ಅಂದ ತಕ್ಷಣ ಕಾಳಿಂಗರಾವ್ ಮೈಕ್ ತೊಗೊಂಡು ಅದೇ ರಾಗದಲ್ಲಿ ಬ್ರಹ್ಮ ನಿಂಗೆನ ಜೋಡಿಸ್ತೀನಿ ಕೈನ ಭೂಮಿ ಉತ್ಕುನ ಬೊಗ್ಗಿಸ್ತೀನಿ ಮೈನ ಎಂತ ನೇರ್ಚಿನ ಬ್ರಹ್ಮ ನಿಂಗೆನ. ಇದು ಹಂಗೆ ಮಾಡಿದ್ರು ಅಂತ ಒಂದು ಸಣ್ಣದು ಘಟನೆ ಸಿಕ್ತು. ಅದನ್ನು ಸ್ವಲ್ಪ ನಾನು ಡೆವಲಪ್ ಮಾಡಿದೆ. ಸೊ ಇನ್ನು ಕಾರ್ಯಕ್ರಮದ ಕೊನೆಗೆ ಬರಬೇಕು ಅಂದರೆ ಹೀಗೆ ಕನ್ನಡದಲ್ಲಿ ಸಂಗೀತ ಆಗಲಿ ಸಾಹಿತ್ಯ ಆಗಲಿ ಇದೆಲ್ಲ ಭಾಳ ಅದ್ಭುತವಾಗಿ ನಮ್ಮಲ್ಲಿ ಕೊಟ್ಟಿರುವಂಥವ್ರು ಇದ್ದಾರೆ. ಅದನ್ನು ಸುಮ್ಮನೆ ನೆನೆಸ್ಕೊಂಡು ನಾವು ಮೆಲುಕು ಹಾಕ್ಬಿಟ್ರೆ ಸಾಕು. ಸೊ ಇದು ಕನ್ನಡದ ಬಗ್ಗೆ ನಾನು ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಬಂದೆ. ಆದರೆ ಇನ್ನೊಂದು ಸಣ್ಣದು ಒಂದು ಕ್ಲೈಮ್ಯಾಕ್ಸ್ ಹೇಳಲೇಬೇಕು ನಾನು. ಇನ್ನೊಂದು 4 ಮಿನಿಟ್ಸ್ 5 ಮಿನಿಟ್ಸ್ ಸೆಕೆಂಡ್. ಯಾಕೆಂದರೆ ಹೊರಗಡೆ ಹೋಗ್ಬೇಕಾದ್ರೆ ದೇಶಪಾಂಡೆ ಅವರಾಗಲೇ ಚಿತ್ರ ಅವರಿಗೆ ಒಂದು ಪ್ರಶ್ನೆ ಕೇಳಲ್ಲ, ಪ್ರಶ್ನೆಯಿಂದನೇ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆ ನಾನು ನಿಮಗೊಂದು 2-3 ಪ್ರಶ್ನೆ ಹೇಳ್ಬಿಟ್ಟು ಕ್ಲೈಮ್ಯಾಕ್ಸ್ ಮುಗಿಸ್ಬಿಡ್ತೀನಿ. ಕನ್ನಡ ಆದ್ದರಿಂದ ನಿಮಗೆ ಸುವರ್ಣ ಚಾನಲಲ್ಲಿ ಕನ್ನಡದ ಕೋಟ್ಯಾಧಿಪತಿ ಅಂತ ಬರ್ತಾಯಿತ್ತು. ಪುನೀತ್ ರಾಜ್ಕುಮಾರ್ ನಡೆಸ್ತಾ ಇದ್ದಿದ್ದು ನೀವೆಲ್ಲ ನೋಡಿದ್ದೀರ. ಅದರದ್ದು ಪ್ಯಾಟರ್ನ್ ಹೆಂಗಿತ್ತು ಅಂದರೆ ಫಸ್ಟು ಒಂದು 40-50 ಎಪಿಸೋಡ್ಸ್ ಬಂತು, ಆಮೇಲೆ ಸ್ವಲ್ಪ ಗ್ಯಾಪ್ ಆಯಿತು, ತಿರ್ಗಾ 50 ಎಪಿಸೋಡ್ಸ್ ಬಂತು, ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ, ಯಾರಾಯಿತು. ಈಗ ನನ್ನ ಕ್ವಶನ್ ನಿಮಗೆ, ಸ್ವಲ್ಪ ಇನ್ವಾಲ್ವ್ ಆಗೋಣ. ಕ್ವಶನ್ ನಿಮಗೆ, ಈ 2ನೇ ಎಪಿಸೋಡ್ ಕಂತುಗಳು ಬಂತಲ್ಲ, ಆವಾಗ 1 ಕೋಟಿ ಬಂದಿದ್ದು ಯಾರಿಗೆ? ಯಾರು ಮೇಡಮ್? ಅಲ್ಲ ಬಂದಿದ್ದು ಯಾರಿಗೆ ಅಂತ, ಯಾರಿಗೆ ಬರಲಿಲ್ಲ ಅಂತಲ್ಲ ಸರ್. ನಿಮ್ಗೆ ಜ್ಞಾಪಕ ಇದೆ ದೇಶಪಾಂಡೆ ಸರ್? ಅಲ್ಲ ಅನ್ನೋದಲ್ಲ, ಯಾರಿಗೆ ಬಂತು ಅಂತ ನೋಡಿ. ಆನ್ಸರ್ ಹೇಳ್ತಾ ಇದ್ದಾರೆ. ಇಲ್ಲ ಇದು ಸ್ವಲ್ಪ ಸೀರಿಯಸ್ಸೇ ಇದು. ಈಗ ನಾನು ಕೇಳ್ತಾ ಇರೋ ಕ್ವಶನ್ನು ರಿಯಲಿ ಸೀರಿಯಸ್ ಕ್ವಶನ್. ತಳಿ ಅಲ್ಲಿ ಆನ್ಸರ್. ಇಲ್ಲ ನಾನು ಹೇಳ್ತಾ ಇರೋದು ಸೀರಿಯಸ್ ಇದು ಅಂತ. ಇಲ್ಲಿ ತಮಾಷೆಗೆ ಸ್ಕೋಪ್ ಇಲ್ಲ. ಯಾಕೆಂದರೆ ಇದು ಸ್ವಲ್ಪ ಮೆಸೇಜ್ ಓರಿಯೆಂಟೆಡ್. ಸೊ ಇಲ್ಲಿ ಆ ಥರ ನೀವು ಆನ್ಸರ್ ಮಾಡೋಂಗಿಲ್ಲ. ನಾನು ಕರೆಕ್ಟಾಗಿ ಜನರಲ್ ನಾಲೆಡ್ಜೇ ಕೇಳ್ತಾ ಇರೋದು ನಿಮಗೆ. ಸೊ ಓಕೆ, ನಾನು ಹೇಳ್ಬಿಡ್ತೀನಿ. 2ನೇದಲ್ಲಿ ಅದು ಆನ್ಸರ್ ಯಾರು? ಹುಸೇನ್ ಪಾಷಾ ಅಂತ ಗಂಗಾವತಿಯವನು ಒಬ್ಬ ಲಾರಿ ಡ್ರೈವರು ಏನೋ ಓಡಿಸ್ತಾ ಇದ್ದವನು, ಅದು ನಿಜವಾದ ಆನ್ಸರ್. ಸೊ ಆ ಥರ ನಾವು ತಮಾಷೆಗೆ ಹೇಳ್ಬಿಡ್ಬೋದು, ಅದೆಲ್ಲ ಇಂಪಾರ್ಟೆಂಟು. ಬಟ್ ಆ ಹುಸೇನ್ ಪಾಷಾ ಅಂತ ತಿಳ್ಕೊಂಡಿದ್ದೆ, ಅದು ನೋಡಿ ಆಯಿತು. ಇದು ಒಂದಾಯ್ತಾ? ಈಗ ಇನ್ನೊಂದು ಎಪಿಸೋಡು ಅದೇ ಸರ್, ಭಾಳ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಹೆಸರು? ಸೊ ಅದಾಯ್ತಾ? ಈಗ ನಿಮಗೆ ಒಂದು ಕ್ವಶನ್ನು ಅಥವಾ ಈ ಕಡೆ ಇರೋರಿಗೆ ಅಷ್ಟೇ ಸೀರಿಯಸ್ಸಾಗಿ ಆನ್ಸರ್ ಮಾಡಬೇಕು. ಈಗ ಮೊದಲು ಒಂದು 50 ಎಪಿಸೋಡ್ ಆಯ್ತಲ್ಲ, ಆಗ 1 ಕೋಟಿ ಬಂದಿದ್ದು ಯಾರಿಗೆ? ಪುನೀತು ಅದೆಲ್ಲ ಹೇಳೋಂಗಿಲ್ಲ, ಗೆದ್ದವನು ಅಂತ ಹೇಳೋಂಗಿಲ್ಲ. ಆನ್ಸರ್ ನೋಡಿ, ಅದು ನಿಜವಾದ ಆನ್ಸರು. ಆದರೆ ಅರ್ಧ ನಿಜವಾದ ಆನ್ಸರು. ಆದರೆ ಯಾರಿಗೂ ಬಂದಿಲ್ಲ ಅಂತ 78 ಕಡೆ ಈ ಕ್ವಶನ್ ಕೇಳಿದ್ದೀನಿ ನಾನು. 1 ಕಡೆ ಕೂಡ ಯಾರು ಬಂದಿದೆ ಅಂತ ಅವ್ರ ಹೆಸರೇ ಹೇಳಿಲ್ಲ. ಆ ಹೆಸರು ಯಾರು ಗೊತ್ತಾ? ನಿಮ್ಮ ಎದುರಿಗೆ ನಿಂತಿರೋ ನಾನೇ. ಒಬ್ಬರು ನನ್ನ ಹೆಸರು 78 ಸಲ ಹೇಳಿಲ್ಲ, ಇದು 79ನೇದು. ಯಾಕೆ ಹೇಳಿಲ್ಲ, ನನಗೆ ಹೇಗೆ 1 ಕೋಟಿ ಬಂತು ಅನ್ನೋದೇ ಈ ಕ್ಲೈಮ್ಯಾಕ್ಸು. ಇವಾಗ ಇನ್ನು 3 ನಿಮಿಷದಲ್ಲಿ ಮುಗಿದು. ಈ ಸದ್ಯಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಅಲ್ಲಿ ಅಪಿಯರ್ ಆಗಿದ್ದೆ ಯಾವುದೋ ಕನ್ನಡದ ಕೋಟ್ಯಾಧಿಪತಿಗೆ. ಸದ್ಯಕ್ಕೆ ನಾವು ಮರ್ತು ಬಿಡೋಣ, ವಾರ್ಟನ್ ಆಡಿಟೋರಿಯಮನ್ನು ಮರೆತು ಶೂಟಿಂಗ್ ನಡೀತಾ ಇದೆ. ಹಾಟ್ ಸೀಟಲ್ಲಿ ನಾನು ಕೂತಿದ್ದೀನಿ, ಕೋಲ್ಡ್ ಸೀಟಲ್ಲಿ ಪುನೀತ್ ರಾಜ್ಕುಮಾರ್. ಕೋಲ್ಡ್ ಸೀಟ್ ಅವ್ರಿಗೇನು ಟೆನ್ಷನ್ ಇಲ್ಲ, ನಮಗೆ ತಾನೇ ಟೆನ್ಷನ್ನು. ನಾವು ಟೆನ್ಷನ್. ವೈ.ವಿ. ಗುಂಡೂರಾವ್ ಒಂದು ವಿಶೇಷವಾದ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ವಿಶೇಷವಾದ ಕಾರ್ಯಕ್ರಮ ಇದು ಯಾಕೆ ಅಂತ ಹೇಳಿದೆ ಅಂದರೆ, ಇದರೊಳಗೆ ಕೆಲವು ಜನರಲ್ ನಾಲೆಡ್ಜ್ ಇರುತ್ತೆ,
ಕೆಲವಕ್ಕೆ ಆಪ್ಷನ್ಸ್ ಇರುತ್ತೆ, ಕೆಲವುದಕ್ಕೆ ಆಪ್ಷನ್ಸ್ ಇರಲ್ಲ. ಒಂದು ಎರಡು ನಾ ಕ್ವಶನ್ಗೆ ಆನ್ಸರ್ ಹೇಳಬೇಕೆ ಹೊರತು ಕೆಲವು ಆಪ್ಷನ್ಸ್ ಕೊಡಿ ಅಂತ ಕೆಲವುದಕ್ಕೆ ಕೇಳ್ಬೋದು, ಕೆಲವು ಕೊಡೋಕ್ಕಾಗಲ್ಲ. ನೀವೇ ಅದನ್ನು ಡಿಸೈಡ್ ಮಾಡಬೇಕು ಯಾವುದಂತ ನಾನು ಹೇಳ್ತೀನಿ. ರೆಡಿನಾ? ಓಕೆ. ನಾನು 1 ಕೋಟಿ ಗೆಲ್ಲಬೇಕು, ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ಏನು 2 ಥರ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು. ನಂಬರ್ 1 ಕೋಟಿ ಗೆಲ್ಲಬೇಕು. ನಂಬರ್ 2 ವಿತೌಟ್ ಯೂಸಿಂಗ್ ಎನಿ ಲೈಫ್ ಲೈನ್ 1 ಕೋಟಿ ಗೆಲ್ಲಬೇಕು ಅಂತ ನಾನು ಚಾಲೆಂಜ್. ಇದಾಯಿತು, ಕೂತ್ಕೊಂಡೆ. ಓಕೆ, ಮೊದಲನೇ ಕ್ವಶನ್ ನಿಮಗೆ ಎಲ್ಲ ಡೀಟೇಲ್ ಕ್ವಶನ್ ಹೇಳೋಕ್ಕಾಗಲ್ಲ, 4 ಗಂಟೆ 50 ನಿಮಿಷ ಆದ್ದರಿಂದ ಒಂದು 2-3 ಪ್ರಶ್ನೆಗಳು ಮಾತ್ರ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಕರ್ನಾಟಕದಲ್ಲಿರೋನು ಒಬ್ಬ, ಕನ್ನಡಿಗನ ಒಬ್ಬ ಆಂಧ್ರ ಪ್ರದೇಶದಲ್ಲಿದ್ದಾನೆ. ಮಳ್ಳಿ ಮಂಚಕ್ಕೆ ಏನದು ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು? ಇದಕ್ಕೆ ಆಪ್ಷನ್ಸ್ ಕೊಡಿ ಅಂತ ಸುಮ್ಮನೆ ತಮಾಷೆ ಕೇಳಿದೆ. ಸ್ಟ್ರೈಟಾಗಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು? ಅವ್ರು ಆಪ್ಷನ್ಸ್ ಕೊಟ್ಟರು. ಎ 4, ಬಿ 2 + 2, 3 1 ಮತ್ತು 3, 4 3 ಮತ್ತೊಂದು. ಯಾವುದಕ್ಕೆ ಗೆಸ್ ಮಾಡ್ತೀರಾ ನೀವು? ಇಲ್ಲ, ನಾನು ಹೇಳಿದೆ ಆನ್ಸರ್ ಏನು ಗೊತ್ತಾ? ನನಗೆ 25 ಲಕ್ಷನೋ ಎಷ್ಟೋ ಬಂದಿದ್ದು. ಮಳ್ಳಿ ಲಂಚಕ್ಕೆ ಎಷ್ಟು ಕಾಲು? ಅವ್ರಿಗೆ ಕೇಳಿದ್ದೆ, ಮಂಚ ಅಲ್ಲ, ಮಳ್ಳಿ ಲಂಚಕ್ಕೆ ಎಷ್ಟು ಕಾಲು? ಈ ಆಪ್ಷನ್ ಯಾವುದೂ ಅಲ್ಲ. ಲಂಚಕ್ಕೆ ಕಾಲಿಲ್ಲ, ಬರೀ ಕೈ. ಯಾಕೆಂದರೆ ನೀವು ನಮ್ಮಲ್ಲಿ ಲಂಚ ಎಷ್ಟು ಆಗ್ಬಿಟ್ಟಿದೆ ಅಂದರೆ ಬೇರೆ ಕಡೆ ಬೋರ್ಡಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ, ನಮ್ಮಲ್ಲಿ ಭ್ರಷ್ಟಾಚಾರ ಎಷ್ಟಿದೆ ಅಂತ ಹಿಂಗೆ ಆಗ್ತಾ ಇದೆಯಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಲ್ವಾ? ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಅಂತಿರುತ್ತಲ್ಲ. ಸೊ ಇರಲಿ, ಅದನ್ನು ಎಗರಿಸ್ಬಿಟ್ಟು ಇನ್ನು 50 ಲಕ್ಷದ್ದು ಒಂದು ಕ್ವಶನ್ನು, 50 ಲಕ್ಷಕ್ಕೆ ಬಂದ್ಬಿಟ್ಟು 1 ಕೋಟಿಗೆ ಬಂದ್ಬಿಟ್ಟು ನಾನು 1 ಕೋಟಿ ತೊಗೊಂಡು ಹೋಗ್ಬಿಡ್ತೀನಿ. 1 ಕೋಟಿ ಬನ್ನಿ ಸರ್, ರವಿಚಂದ್ರನ್ ಸರ್. ಸೊ ಒಬ್ಬ ಡಾಕ್ಟರ್ ಇದ್ದಂತೆ, ಏನು ಸರ್? ರಫೀಕ್ ಅವರು ಸರ್. ಅದು ಒಬ್ಬ ಡಾಕ್ಟರ್ ಇದ್ದ, ಅವ್ರಿಗೆ 50 ಲಕ್ಷದ ಪ್ರಶ್ನೆ. ಒಬ್ಬ ಡಾಕ್ಟರ್ ಇದ್ದ, ಆ ಡಾಕ್ಟರ್ ಕ್ವಾಲಿಫಿಕೇಷನ್ ಏನು ಗೊತ್ತಾ? MBBS BVSC ಅಂದರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್. ಇವನು ಮನುಷ್ಯರಿಗೂ ಟ್ರೀಟ್ಮೆಂಟ್ ಕೊಡ್ತಾಯಿದ್ದ, ಪ್ರಾಣಿಗಳಿಗೂ ಟ್ರೀಟ್ಮೆಂಟ್ ಕೊಡ್ತಾಯಿದ್ದ. ಇವನು ನಾಯಿನ ಹಿಡ್ಕೊಂಡು ಯಾರೋ ಒಬ್ಬರ ಹತ್ರ ಹೋಗ್ತಾಯಿದ್ರು. ಏನು ಸಮಾಚಾರ? ಡಾಕ್ಟರ್, ನನಗೆ ಯಾಕೋ 1 ವಾರದಿಂದ ಹೊಟ್ಟೆ ಸರಿ ಇಲ್ಲ ನೋಡಿ. ಅವನು ಹೌದಾ, ಇಲ್ಲಿ ನೋಡಿ ಹಿಂಗೆ, ಉಸಿರು ತೊಗೊಳ್ಳಿ, ಹಿಂಗೆಲ್ಲ ನಾಲ್ಗೆ ತೋರಿಸಿ, ಬೆಳಗ್ಗೆ ಒಂದು, ಸಾಯಂಕಾಲ ಒಂದು, ರಾತ್ರಿ ಒಂದು ತೊಗೊಳ್ಳಿ. ಓಕೆ, ಮನುಷ್ಯರಿಗೆ ನಮ್ಮ ನಾಯಿ ಯಾಕೋ ಬಿಸ್ಕೆಟ್ ತಿಂತಾಯಿಲ್ಲ 1 ವಾರದಿಂದ ನೋಡಿ ಅಂತಿದ್ರು. ಅವರಿಗೆ ನಾಲ್ಗೆ ತೋರಿಸಿ ಅಂತ ಇರಲಿಲ್ಲ, ಮೊದಲೇ ತೋರಿಸ್ತಾ ಇತ್ತು ಅದು. ಅದಕ್ಕೊಂದು ಇಂಜೆಕ್ಷನ್ ಏನೋ ಕೊಟ್ಟು ಇದು ಬಿಸ್ಕೆಟ್ ಜೊತೆಲಿ ಪೌಡ್ರ್ ಹಿಂಗೆ ಹಾಕಿ ಕೊಡಿ ಅಂತ ಇದ್ರು. ಆ ಡಾಕ್ಟರ್ ಹೆಸರೇನು ಅಂತ ಕೇಳ್ಬಿಡೋದೆ? ಪುನೀತ್ ರಾಜ್ಕುಮಾರು. ಆಪ್ಷನ್ಸ್ ಕೊಡಿ ಅಂತ ಕೇಳಿದೆ. ಪಶುಪತಿ ಅಂದರು, ಪ್ರಾಣೇಶ್ ಅಂದರು. ಪಾಪ ನಮ್ಮ ಫ್ರೆಂಡ್ ಪ್ರಾಣೇಶ್ ಅಂದರು. ಇನ್ನೊಂದು ಕೊಡಿ ಅಂದೆ. 3 ನರಸಿಂಹ ಅಂತ. ಆಮೇಲೆ ಇನ್ನೊಂದು ಯಾವುದೋ ಬಸವರಾಜ್ ಅಂತಲೋ ಏನೋ ಕೊಟ್ಟರು, ಋಷಭೇಂದ್ರ ಏನೋ. ಇದು ಪಶುಪತಿ ಅಂದರೆ ಬರೀ ಪ್ರಾಣಿಗಳಿಗೆ ಮಾತ್ರ ಔಷಧಿ ಕೊಡ್ತಾಯಿದ್ದ ಅಲ್ವಾ? ಅದಾಗಲ್ಲ. ಪ್ರಾಣೇಶ್ ಅಂದ್ರೂ ಪ್ರಾಣಿಗಳಿಗೆ ಮಾತ್ರ ಔಷಧಿ ಕೊಡ್ತಾಯಿತ್ತು. ನರಸಿಂಹ ಅನ್ನೋದು ಒಂದು ಸ್ವಲ್ಪ ಹತ್ತಿರ ಬಂದ್ರೂ ಪ್ರಾಣಿಗಳು ಮತ್ತು ಮನುಷ್ಯ ಅಂತಂದ್ರೂ, ಆದರೆ ನರಸಿಂಹ ಟ್ರೀಟ್ಮೆಂಟ್ ಕೊಡಲಿಲ್ಲ, ಸಾಯಿಸ್ಬಿಟ್ಟ ಹಿರಣ್ಯಕಶಿಪುನ. ಅದರಿಂದ ಇದು ಯಾವುದೂ ಅಲ್ಲ. ಮತ್ತು ಯಾವುದೊಂದು ನೀವು ಹೇಳಿ ಅಂದೆ. ನಾನು ಹೇಳಿದೆ, ಮನುಷ್ಯರಿಗೂ ಪ್ರಾಣಿಗೂ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೋ ಮನುಷ್ಯ ಡಾಕ್ಟರ್ ಹೆಸರು ಡಾಕ್ಟರ್ ಜನಾರ್ದನ. ಜನ ಆರ್ ದನ. ಜನನೂ ಆಗ್ಬೋದು, ದನನೂ ಆಗ್ಬೋದು. ಜನ ಆರ್ ದನ. ಇನ್ನು ಕ್ಲೈಮ್ಯಾಕ್ಸ್ ಬಂತು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್, 50 ಲಕ್ಷ ಗೆದ್ದಿದ್ದೀರಾ. ಓಕೆ, ಈಗ ವಿತೌಟ್ ಯೂಸಿಂಗ್ ಎನಿ ಲೈಫ್ ಲೈನ್ ಈಗ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ. 1 ಕೋಟಿ ರೂಪಾಯಿ ಬಹುಮಾನ. ಇದು ಸ್ಪೆಷಲ್ ಕ್ವೆಶ್ಚನ್. ಇದಕ್ಕೆ ನೀವು ಆನ್ಸರ್ ಮಾಡಿ. 1 ಕೋಟಿ, ಜಾಸ್ತಿ ಟೈಮ್ ಇಲ್ಲ. ಓಕೆ, ನಿಮ್ಮ ಮುಂದೆ, ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ 1 ಕೋಟಿ ರೂಪಾಯಿ ವಿಶೇಷ ಪ್ರಶ್ನೆ. ಡಿಶ್ ನೋಡ್ತೀನಿ. ಪ್ರಶ್ನೆ: ಕೋಳಿ ಮೊದಲೋ ಮೊಟ್ಟೆ ಮೊದಲೋ ಅಂದರು. ನಾನು ಪ್ರಕಾರ ಮೇಡಮ್ ಇವರೆಲ್ಲ ಹೇಳ್ದಂಗೆ, ಸರ್ ನೀವು ನಂದಿನಿ ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ಚಿಕನ್ ಆರ್ಡ್ರ್ ಮಾಡಿ, ಒಂದು ಆಮ್ಲೆಟ್ ಆರ್ಡ್ರ್ ಮಾಡಿ, ಯಾವುದು ಮೊದಲು ಬರುತ್ತೋ ಅದು ಒಂದೇ. ನೋ, ಇದು ಸೀರಿಯಸ್ ಜನರಲ್ ನಾಲೆಡ್ಜ್. ತಮಾಷೆ ಇಲ್ಲ ಇದರೊಳಗೆ. ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಸರಿ ಸಾರಿ ಅಂದೆ. ಕೋಳಿ ಮೊದಲು ಮೊಟ್ಟೆ ಮೊದಲು, ಆಪ್ಷನ್ಸ್ ಕೊಡಿ ಸರ್ ಅಂದೆ. ಆಪ್ಷನ್ ಎ ಕೋಳಿ, ಬಿ ಮೊಟ್ಟೆ. ನಾನು ಸರ್ ಇದು ಭಾಳ ಅನ್ಯಾಯ, ಇದು ನಿಮಗೆ ಗೇಮ್, ಇದು ಭಾಳ ಮೋಸ ಇದೆ, ಅನ್ಯಾಯ. ಯಾಕೆ ಮೋಸ ಇದೆ ಅಂದರು? 4 ಆಪ್ಷನ್ಸ್ ಕೊಡಬೇಕು. ಕೌನ್ ಬನೇಗಾ ಕರೋಡ್ಪತಿಲಿ ಕೂಡ 4 ಆಪ್ಷನ್ ಕೊಡ್ತಾನೆ ಅಮಿತಾಬ್ ಬಚ್ಚನ್. ನೀವು 2 ಆಪ್ಷನ್ ಕೊಡ್ತಾ ಇದ್ದೀರಾ. 1 ಕೋಟಿ ನನಗೆ ಬರಬಾರ್ದು ಅಂತ ನೀವೇನೋ ಕಿತಾಪತಿ ಮಾಡ್ತಾ ಇದ್ದೀರಾ. ಹಂಗೇನಿಲ್ಲ, ನಮಗೇನಿಲ್ಲ. ನೀವು ಗೆದ್ಕೊಂಡೋಗಿ, ನಂದೇನಲ್ಲ, ವಿಜಯ ಬ್ಯಾಂಕ್ ಕೊಡೋದು. ನಮ್ಗೆ ಗೊತ್ತಿಲ್ಲ, ನೀವು ಆಡೋಂಗಿದ್ರೆ ಆಡಿ.
ತಮಾಷೆ ಬೇಡ ಅಂದರು. ಸರಿ ಓಕೆ, ಎ ಕೋಳಿ, ಬಿ ಮೊಟ್ಟೆ, 4 ಆಪ್ಷನ್ ಕೊಡಿ ಸರ್. ನೀವು 4 ಆಪ್ಷನ್ ಹೆಂಗೆ ಕೊಡೋಕ್ಕಾಗತ್ತೆ? ಸ್ವಲ್ಪ ಯೋಚನೆ ಮಾಡಿ ನೀವು. ನೀವೇ ನನ್ನ ಜಾಗದಲ್ಲಿ ಇದ್ದಿದ್ರೆ ಕೋಳಿ ಮೊದಲು ಮೊಟ್ಟೆ ಮೊದಲು, ಎ ಕೋಳಿ, ಬಿ ಮೊಟ್ಟೆ, ಇನ್ನೆರಡು ಆಪ್ಷನ್ ಏನು ಕೊಡ್ತೀರಾ? ನಾಯಿ, ಬೆಕ್ಕು ಅಂತ ಕೊಡೋಕ್ಕಾಗತ್ತೆ? ಏನು ಆಪ್ಷನ್ ಕೊಡೋಕ್ಕಾಗತ್ತೆ? ಅದು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಐ ಆಮ್ ಸಾರಿ, ನೀವು ಭಾಳ ಇಂಟೆಲಿಜೆಂಟ್ ಅಂತ ತಪ್ಪು ತಿಳ್ಕೊಂಡಿದ್ದೆ ನಾನು, ಬೈದಾಕ್ಬಿಟ್ರು. ಅದು ಅಲ್ಲದೆ ಇಲ್ಲಿಲ್ಲ, ನಾನು ಹೇಳಿದ್ದೀನಿ ಮೊದಲೇ ಇದು ವಿಶೇಷ ಪ್ರಶ್ನೆ ಅಂತ. ನೀವು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಇವಾಗ ಏನು 30 ಸೆಕೆಂಡ್ಸ್ ಟೈಮ್ ಇದೆ, ಏನು ಆನ್ಸರ್ ಮಾಡ್ತೀರಾ, ಕ್ವಿಟ್ ಮಾಡ್ತೀರಾ? ಇಲ್ಲ ಸರ್ ಆನ್ಸರ್ ಮಾಡ್ತೀನಿ. ಸರಿ ಆನ್ಸರ್ ಮಾಡಿ. ಯೋಚನೆ ಮಾಡಿದೆ, ಹೊಳಿಲಿಲ್ಲ. ಸಾರಿ ಸರ್, ಲೈಫ್ ಲೈನ್ ಯೂಸ್ ಮಾಡ್ತೀನಿ. ಓಕೆ, ಲೈಫ್ ಲೈನ್ ಯೂಸ್. ಸ್ಟಾಪ್ ದ ಕ್ಲಾಕ್ ಗುರುಗಳೇ. ಯಾವ ಲೈಫ್ ಲೈನ್ ಯೂಸ್ ಮಾಡ್ತೀರಾ? ಆಡಿಯನ್ಸ್ ಪೋಲ್. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ನಿಮ್ಮ ಕಂಪ್ಯೂಟರ್ ಪ್ಯಾಡ್ಗಳು ತೊಗೊಳ್ಳಿ ಎಲ್ಲರೂ. ಏನೇನಿದೆ? ಕೋಳಿ ಮೊದಲು, ಮೊಟ್ಟೆ ಮೊದಲು, ಎ ಕೋಳಿ, ಬಿ ಮೊಟ್ಟೆ. 30 ಸೆಕೆಂಡ್ಸ್ ಟೈಮ್ ನಿಮಗೆ. ನಿಮ್ಮ ಸಮಯ ಶುರುವಾಗಿದೆ. ಡಿಗ್ 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 ಡಿಶ್. 50% ಜನ ಕೋಳಿ, 50% ಜನ ಮೊಟ್ಟೆ. ಹಿಂಗಾಗೋಯ್ತು. ತೇರಿಕೆ ಏನು ಹಿಂಗಾಗೋಯ್ತಲ್ಲ. ಯಾವ್ದು ತೊಗೊಂಡ್ರು ಕಷ್ಟನೇ ಈಗ. ಸರಿ ಬೇಡ ಸರ್, ಇನ್ನೊಂದು ಆಪ್ಷನ್ ತೊಗೊಳ್ತೀನಿ. ಯಾವುದು? 50-50. ಕಂಪ್ಯೂಟರ್ ಸ್ಕ್ರೀನ್ಗೆ ಹೇಳ್ತಾರೆ, ಗುರುಗಳೇ 2 ತಪ್ಪಾದ ಉತ್ತರಗಳು ತೆಗೆದುಬಿಡಿ. ನೋಡ್ತೀನಿ, 2 ಔಟು. ಸಾಮಾನ್ಯವಾಗಿ ಏನಿರುತ್ತೆ ಕಂಪ್ಯೂಟ್ರಲ್ಲಿ ಸಾಫ್ಟ್ವೇರು, 4 ಆಪ್ಷನ್ ಕೊಟ್ಟು 2 ತೆಗೆದಾಕ್ಬಿಟ್ಟು ಇನ್ನೆರಡು ಇರುತ್ತೆ. ಇಲ್ಲಿ ಮೊದಲೇ 2 ತೆಗೆದಾಕ್ಬಿಟ್ಟಿದ್ರಲ್ಲ, 2 ಔಟ್ ಆಯ್ತಲ್ಲ. ಮತ್ತು ಇನ್ನೇನು ಲೈಫ್ ಲೈನ್ ಯಾವುದು? ಲಾಸ್ಟ್ ಲೈಫ್ ಲೈನ್ ಒಂದಿದೆ, ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಯಾವುದು? ಫೋನ್ ಎ ಫ್ರೆಂಡ್. ಯಾರಿಗೆ ಫೋನ್ ಮಾಡ್ತೀರಾ? ನಮ್ಮ ಫ್ರೆಂಡ್ 3 ಜನ ನಮ್ಮ ಗರ್ಲ್ ಫ್ರೆಂಡ್ಸು ಹೆಸರು ಕೊಟ್ಟೆ, ಅನಿತಾ, ವಿನುತಾ, ಸುನೀತಾ. ಇವ್ರು 3 ಜನದಲ್ಲಿ ಯಾರಿಗೆ ಫೋನ್ ಮಾಡ್ತಾರೆ? ಸುನೀತಾಗೆ ಫೋನ್ ಹಚ್ಚಿ ಸರ್. ಯಾಕೆ ಅಂದರು, ಸುನೀತಾ ನನ್ನ ಕ್ಲಾಸ್ಮೇಟು, ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್, 3 ಸಲ IAS ಪರೀಕ್ಷೆ ಫೇಲ್ ಆಗಿದ್ದಾಳೆ. ಸೊ ಇವಳಿಗೆ ಫೋನ್ ಮಾಡಿ, ಭಾಳ ಇಂಟೆಲಿಜೆಂಟ್ ಹುಡುಗಿ, ಟ್ರ್ ಅವಳು ಅಲ್ಲೆಲ್ಲೋ ಇದ್ಲು. ಅವಳು ಹಲೋ ಹಲೋ, ಯಾರು ಮಾತಾಡೋದು? ನಾನು ಸುನೀತಾ. ನೀವು? ಅಲ್ಲೋ, ನಾನು ಪುನೀತಾ. ಪುನೀತ್ ರಾಜ್ಕುಮಾರ್ ತಾನೆ. ಮೇಡಮ್ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಫ್ರೆಂಡ್ YV ಗುಂಡೂರಾವ್ ಇಲ್ಲಿ ನನ್ನ ಮುಂದೆ ಕೂತಿದ್ದಾರೆ, 50 ಲಕ್ಷ ಗೆದ್ದಿದ್ದಾರೆ. 1 ಕೋಟಿನಲ್ಲಿ ಒಂದೇ ಒಂದು ಲೈಫ್ ಲೈನ್ ಬಾಕಿ ಇದೆ, ಅದು ನಿಮ್ಮದು. ನೀವು ಹೆಲ್ಪ್ ಮಾಡಿದ್ರೆ 1 ಕೋಟಿ ಗೆಲ್ತಾರೆ, 50 ಲಕ್ಷ ಗೆದ್ದಿದ್ದಾರೆ. ಈಗ ಅವ್ರ ಧ್ವನಿ ಕೇಳಿ. ನಾನು ಹಲೋ ಸುನೀತಾ ಅಂದೆ. ಅವಳು ಅಲ್ಲಿಂದ ನಾನು ಎಕ್ಸೈಟ್ ಆಗ್ಬಿಟ್ಟು, ಹಲೋ ಗುಂಡು ಕಂಗ್ರ್ಯಾಚುಲೇಷನ್ಸ್, 50 ಲಕ್ಷ ಗೆದ್ದಿದ್ಯಾ, ಪಾರ್ಟಿ ಯಾವಾಗ ಅನ್ಲು. ಏಯ್ ಪಾರ್ಟಿ ಇರಲಿ, ಮೀಟ್ರ್ ಓಡ್ತಾ ಇದೆ, 30 ಸೆಕೆಂಡ್ಸ್. ಬೇಗ ಹೇಳು, ಬೇಗ ಆನ್ಸರ್ ಹೇಳು. ಏನು ಕ್ವಶನ್ನು? ಕೋಳಿ ಮೊದಲು, ಮೊಟ್ಟೆ ಮೊದಲು, ಎ ಕೋಳಿ, ಬಿ ಮೊಟ್ಟೆ, ಬೇಗ ಹೇಳು. ಸುನೀತಾ ಹೇಳ್ತಾಳೆ, ಐ ಆಮ್ ಸಾರಿ, ಐ ಕಾಂಟ್ ಆನ್ಸರ್ ದಿಸ್ ಕ್ವೆಶನ್ ಬಿಕಾಸ್ ಐ ಆಮ್ ಎ ಪ್ಯೂರ್ ವೆಜಿಟೇರಿಯನ್ ಅಂದ್ಬಿಟ್ಟು. ತೇರಿಕೆ. ಅಷ್ಟೊತ್ತಿಗೆ 30 ಸೆಕೆಂಡ್ ಡಿಗ್ 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 ಡಿಶ್, 30 ಸೆಕೆಂಡ್ ಆಗೋಯ್ತು. ಯಾವುದು ಆನ್ಸರ್ ಸಿಗಲಿಲ್ಲ. ಆನ್ಸರ್ ಮಾಡ್ತೀರಾ, ಕ್ವಿಟ್ ಮಾಡ್ತೀರಾ? ಇಲ್ಲ ಆನ್ಸರ್ ಮಾಡಿ ಹೇಳಿ ಮತ್ತೆ ಬೇಗ ಅಂದರು. ಸರ್ ಎ ಕೋಳಿ ಲಾಕ್ ಮಾಡಿಬಿಡಿ. ಎ ಕೋಳಿ ಲಾಕ್ ಮಾಡಲ? ಕೋಳಿ ಮೊದಲು, ಎ ಕೋಳಿ ಲಾಕ್ ಮಾಡಲ? ಮಾಡಿ ಅಂದೆ. ಶ್ಯೂರ್ ಅಂದೆ. ವೆರಿ ಮಚ್ ಶ್ಯೂರ್. ವೆರಿ ಮಚ್ ಶ್ಯೂರಾ? ಮತ್ತೆ ಯಾಕೆ ಲೈಫ್ ಲೈನ್ ಯೂಸ್ ಮಾಡಿದ್ರಿ? ಯಾಕೆಂದ್ರೆ ಅವರಿಗೆಲ್ಲ ಗೊತ್ತಿದೆಯಲ್ವ ಟೆಸ್ಟ್ ಮಾಡೋಕ್ಕೆ ಅಂತ. ಓಕೆ ಗುರುಗಳೇ, ಎ ಕೋಳಿ ಲಾಕ್ ಮಾಡಿ. ಲಾಕ್ ಆಯಿತು. ಹಂಗೆ ಒಂದು ಹಳದಿ ಲೈಟ್ ಬಂತು, ಬ್ರೇಕ್ ಗೀಕ್ ಎಲ್ಲ ಮುಗಿದ ಮೇಲೆ. ಇದುವರೆಗೂ ಯಾರು ಡಿಸೈಡ್ ಮಾಡದೇ ಇದ್ದಿದ್ದು, ನೀವು ಯಾವ ಬೇಸಿಸ್ ಮೇಲೆ ಗೆಸ್ ಮಾಡಿದ್ರಿ? ನಾನು ಹೇಳಿದೆ ಗೆಸ್ ಮಾಡಿದ್ದಲ್ಲ, ಅನಲೈಸ್ ಮಾಡಿದೆ. ಹೇಗೆ, ಯಾವ ಬೇಸಿಸ್ ಮೇಲೆ ಅನಲೈಸ್ ಮಾಡಿದ್ರಿ ಹೇಳಿ? ಸರ್ ಇದು ಕನ್ನಡದ ಕೋಟ್ಯಾಧಿಪತಿ, ನೀವು ಕನ್ನಡದ ನಟ ಸಾರ್ವಭೌಮ ರಾಜ್ಕುಮಾರ್ ಮಗ, ನಾನು ಕನ್ನಡಿಗ. ಇದು ನವಂಬರಲ್ಲಿ ಆಗ್ತಾಯಿತ್ತು. ಎಂಟೈರ್ ಕನ್ನಡ ಅಟ್ಮಾಸ್ಫಿಯರ್ ಇದೆ. ಆದ್ದರಿಂದ ಕ್ವಶನ್ಗಳು ಕೂಡ ಕನ್ನಡದಲ್ಲೇ ನಾವು ಯೋಚನೆ ಮಾಡಬೇಕು. ಈ ಕ್ವಶನ್ಗೆ ಕನ್ನಡದಲ್ಲೇ ಯೋಚನೆ ಮಾಡಿ. ಕೋಳಿ ಮೊದಲು, ಮೊಟ್ಟೆ ಮೊದಲು, ಕನ್ನಡದ ಆಲ್ಫಾಬೆಟ್ ಅ ಆ ಇ ಈ ಅಮ್ಮ ಕಾಕಾ ಕಿ ಕಿ ಕೋ ಮೊದಲು, ಪಾಪ ಬಾಬಾ ಮಾ ಮೊಟ್ಟೆ ಆಮೇಲೆ ಅಲ್ವಾ? ಕೋಳಿ ಮೊದಲು, ಕೋಳಿನ ಮೊದಲು, ಮೊಟ್ಟೆ ಮೊದಲು. ಇದು ಫಸ್ಟ್ ಇನ್ನಿಂಗ್ಸು. ಇದಾದಮೇಲೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಕ್ಲೈಮ್ಯಾಕ್ಸ್ ನೋಡಿ ಹೆಂಗೆ ಎಂಡ್ ಆಯಿತು. ಇದು 79 ಯಾತಕ್ಕೆ ಹೇಳೋಕ್ಕಾಗಲಿಲ್ಲ ಅನ್ನಲ್ಲ. ಕಂಗ್ರ್ಯಾಚುಲೇಷನ್ಸ್, ಇದುವರೆಗೂ ಯಾರು ಗೆಲ್ಲದೆ ಇದ್ದಿದ್ದು 1 ಕೋಟಿ ಗೆದ್ದಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಟು ಗಿವ್ ಹ್ಯಾಂಡ್ ಓವರ್ ಚೆಕ್ ಟು ಯು ಆಫ್ 1 crore rupees ಅಂದ್ಬಿಟ್ಟು ವಿಜಯ ಬ್ಯಾಂಕ್ ತೊಗೊಂಡು ಪೇ YV ಗುಂಡೂರಾವ್ rupees 1 crore ಓನ್ಲಿ ಪುನೀತ್ ರಾಜ್ಕುಮಾರ್. ಆ ಚೆಕ್ ಹೆಂಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಈ ಕಡೆ ಎಡ್ಜಲ್ಲಿ ಅವು ಹಿಂಗೆ ಇಟ್ಕೊಂಡಿರ್ತಾರೆ, ಆ ಕಡೆ ಈ ಕಡೆ ಎಡ್ಜಲ್ಲಿ ವಿನ್ನರು, ಆ ಕಡೆ ಎಡ್ಜಲ್ಲಿ ಹಂಗೆ ಇಟ್ಕೊಂಡು ಪಚಕ್ ಪಚಕ್ ಅಂತ ಕ್ಯಾಮ್ರಾಗೆಲ್ಲ ಸ್ಮೈಲ್ ಮಾಡಿದೆ. ಹಿಂಗೆ ಇಟ್ಕೊಂಡಿದ್ದೀನಿ ಚೆಕ್ಕು, ಅವ್ರು ಆ ಕಡೆ ಇಟ್ಕೊಂಡಿದ್ದಾರೆ ಪುನೀತು. ಸೊ ಅಷ್ಟೊತ್ತಿಗೆ ಇಲ್ಲೊಂದು 7-8 ಜನ ಈ ತಿರುಪತಿ ವೆಂಕಟೇಶ್ವರನಿಗೆ ಹಾಕುವಷ್ಟು ದೊಡ್ಡ ಹಾರ ತೊಗೊಂಬಂದು ನನಗೆ ಹಾಕಕ್ಕೆ ಬರ್ತಾಯಿದ್ದಾರೆ. ಹಿಂಗೆ ಇಟ್ಕೊಂಡಿದ್ದೆ, ಹಿಂಗೆ ಇಟ್ಕೊಂಡು ಹಾರ ಹಾಕ್ಸ್ಕೊಳಕ್ಕಾಗಲ್ವಲ್ಲ. ಪುನೀತ್ ರಾಜ್ಕುಮಾರ್ ಹೆಂಗಿದ್ರು ಹ್ಯಾಂಡ್ ಓವರ್ ಮಾಡಾಯಿತು ಚೆಕ್ಕು ಅಂತ ಚೆಕ್ ಕೆಳಗೆ ಬಿಟ್ಬಿಟ್ರು. ನಾನು ಅವ್ರು ಹಿಂಗೆ ಇಟ್ಕೊಂಡಿದ್ದಾರಲ್ಲ ಅಂತ ನಾನು ಚೆಕ್ ಬಿಟ್ಟೆ, ಅವ್ರು ಇಟ್ಕೊಂಡಿದ್ದಾರಲ್ಲ ಅಂತ. ಹಾರ ಹಾಕಿದ್ರು, ಹಿಂಗೆ ಹಾಕ್ಕೊಂಡು ಥ್ಯಾಂಕ್ ಯು ನೋಡ್ತೀನಿ, ಇವ್ರು ಇಲ್ಲವೇ ಇಲ್ಲ ಇಲ್ಲಿ. ಅಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ. ಸರ್ ಚೆಕ್ಕಲ್ಲಿ ಅಂದೆ. ಕೊಟ್ಟನಲ್ಲಾಗಲೇ ನೀವು ಇಟ್ಕೋಬೇಕು, ಕಷ್ಟಪಟ್ಟು ಗೆದ್ದಿರೋ ಚೆಕ್ ಹಂಗೆಲ್ಲ ಬೀಳೋಕ್ಕಾಗುತ್ತಾ? ಎಲ್ಲಿ ಚೆಕ್ ನೋಡ್ತೀನಿ, ಅಲ್ಲಿ ಕೆಳಗೆ ಬಿದ್ದಿದೆ. ಅಯ್ಯೋ 1 ಕೋಟಿ ರೂಪಾಯಿ ಚೆಕ್ ಕೆಳಗೆ ಬಿದ್ದಲ್ಲ, ಎಷ್ಟು ಕಷ್ಟಪಟ್ಟಿದ್ದು ಅಂತ ಹಿಂಗೆ ಬಗ್ಗಿ ಹಿಂಗೆ ತೊಗೊಂಡೆ. ಅಷ್ಟೊತ್ತಿಗೆ ಆ ಕಂಪ್ಯೂಟರ್ ಮಾನಿಟರ್ಗೆ ನನ್ನ ಹಣೆ ಹೊಡೆದ್ಬಿಡ್ತು.
ಅಂತ ಹಿಂಗಂದೆ. ಅಷ್ಟೊತ್ತಿಗೆ ಎಚ್ಚರ ಆಯಿತು, ಬೆಳಗ್ಗೆ 6:30 ಆಗಿತ್ತು. ಸೊ ಅದಕ್ಕೋಸ್ಕರನೇ ನಾನು ಗೆದ್ದಿದ್ರೂ ಇದುವರೆಗೂ ಯಾರೂ ಹೇಳೋಕ್ಕಾಗಿಲ್ಲ ಫಸ್ಟ್ ಎಪಿಸೋಡ್. ಸೊ ಹಾಗಾಗಿ ಕನಸಿನಲ್ಲಿ 1 ಕೋಟಿ ಗೆಲ್ಲೋದಲ್ಲ, ನಿಜವಾಗಲೂ ಕಷ್ಟಪಟ್ಟು ಜನಗಳ ಸೇವೆ ಮಾಡಿ ಗೆಲ್ತಾ ಇರೋದು. ಅಂತಹ ಸಂಸ್ಥೆ, ನೀವೆಲ್ಲರೂ ನಿಜವಾದ ಕೋಟ್ಯಾಧಿಪತಿಗಳು. ಹೃದಯದಲ್ಲೂ ಅಷ್ಟೇ, ಬ್ರೈನ್ನಲ್ಲೂ ಅಷ್ಟೇ, ಫಿನಾನ್ಷಿಯಲಿನೂ ಅಷ್ಟೇ, ಫಿನಾನ್ಷಿಯಲಿನೂ ಎಲ್ಲದರಲ್ಲೂ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 38 ಕೊಟ್ಟರು ಅಂತ ಇವ್ರು ಶುರು ಮಾಡ್ಕೊಂಡಾಗ ಲೆಕ್ಕ ಮಾಡೋಕ್ಕೆ ಹೋದರೆ ನನ್ನ ಕೈ ಬೆರಳೆ ಮುಗಿದೋಯ್ತು. ಕೊನೆಗೆ ನಮ್ಮೆಲ್ಲರಿಗೂ 38 ಕೊಡೋದು ಬದಲು ನನಗೆ ಕೊಟ್ಬಿಟ್ರಲ್ಲಪ್ಪ.